ಈಗ ನೋಡಿರ್ತೀರ, ನಾನು ಒಂಥರ ಹುಡುಗಿ ಥರ ಭಾವನೆ ಇದ್ದವಳು, ಮತ್ತು ನನ್ನ ಎಲ್ಲರೂ ಒಂಥರ ಕಾಮಿಡಿ ಮಾಡೋದು, ಅವಮಾನ ಮಾಡ್ತಾಯಿದ್ರು. ಶಾಲೆಯಲ್ಲೆಲ್ಲ ಕಲಿತಿರ್ಬೇಕಾದ್ರೆ ಹೇಳ್ತಾ ಇದ್ರು, ನೀನು ಯಾಕೋ ಹುಡುಗಿ ಥರ ಮಾಡ್ತೀಯಾ, ಹುಡುಗನ ಥರ ಮಾಡೋದು. ನಮ್ಮಲ್ಲಿರುವಂಥ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗ್ತಾ ಹೋಗ್ತವೆ ದಿನದಿಂದ ದಿನಕ್ಕೆ. ಸಮಾಜ ಯಾವ ರೀತಿ ನೋಡ್ತಾ ಇತ್ತು ನಿಮ್ಮನ್ನು? ನಮ್ಮನ್ನು ಒಂಥರ ತಿನ್ನೋ ಥರ ನೋಡೋದು. ನಾವು ಈ ಸಮಾಜದಲ್ಲಿ ಹುಟ್ಟೇ ಇಲ್ಲ ಅಂಬಂಗೆ ನೋಡೋದು. ಮತ್ತು ನಾವೇನೋ ಆಕಾಶದಿಂದ ತೇಲ್ಕೊಂಬಂದಿರ್ತೀವಲ್ಲ, ನಾನು ಇವಾಗ ಮಿರರಲ್ಲಿ ನೋಡ್ಕೋಬೇಕಾದ್ರೆ ನಾನು ಹೆಣ್ಣು ಅಂದ್ಕೊಂಡೇ ನೋಡ್ತಾ ಇದ್ದೆ, ಗಂಡು ಅಂತ ನಾನು ಯಾವತ್ತೂ ನೋಡ್ಕೊಳ್ತಿರ್ಲಿಲ್ಲ. ವೀಡಿಯೋಸಲ್ಲಿ ಇಟ್ಕೊಳ್ಳೋದು, ನೋಡು ನಿನ್ನ ಅಪ್ಪ ಅಮ್ಮನಿಗೆ ತೋರಿಸ್ನು, ಇಡೀ ಊರಿಗೆ ತೋರಿಸ್ನು, ಬಿಯರ್ ಬಾಟಲ್ ತಲೆಗೆ ಹೊಡೆಯೋದು, ಮತ್ತು ಕೈಗೆಲ್ಲ ಸಿಗರೇಟ್ ತಗೊಂಡು ಸುಡೋದು. ಇವಾಗಲೂ ನಮಗೆ ಕೆಲವೊಂದೆಲ್ಲ ಕಲೆಗಳು ಇವಾಗಲೂ ಇದ್ದಾವೆ. ಬೇರೆಯವ್ರ ಹತ್ರ ಹಣಕ್ಕೆ ಕೈ ಚಾಚುವಾಗ ಹೇಗೆ ಅನಿಸ್ತು ನಿಮಗೆ? ನೀವು ಎಜುಕೇಟೆಡ್. ಒಂದು ಬಾಡಿಗೆ ಮನೆ ಕೇಳಕ್ಕೆ ಹೋದ್ರು ನಮ್ಮನ್ನು ಒಂಥರ ಟೆರರಿಸ್ಟ್ ಥರ ನೋಡೋದು. ನನ್ನ ಡ್ರೆಸ್ ಹಿಡಿದು ಎಳಿತಿದ್ದಾನೆ ಒಬ್ಬ ರಿಕ್ಷಾದವನು ಬಂದು, ಎಷ್ಟು ರೇಟ್ ಅಂತ ಕೇಳ್ತಿದ್ದಾನೆ, ಮೈಕೈ ಎಲ್ಲ ಮುಟ್ತಾನೆ, ನಗ್ತಾ ಇದ್ದಾನೆ, ಚಕ್ಕ 9 ಅಂತಂದೇಳಿ ಹಿಂಗೆ ಚಕ್ಕ ನಕ್ಕಲು ಹಾಗೆ ಹೀಗೆ ಅಂದ್ಕೊಂಡೇ ಹೋಗ್ತಾ ಇದ್ದಾರೆ. ಹುಡುಗ ಆಗಿದ್ರಲ್ಲ, ಹುಡುಗಿಯಾಗಿ ಕನ್ವರ್ಟ್ ಆದದ್ದು ಯಾವ? ಸರ್ಜರಿಗೆ ಹಂಗೆ ಬ್ಲೀಡಿಂಗ್ ಎಲ್ಲ ಇಳಿತಾ ಇರುತ್ತೆ ತಟ ಅಂತ ನೀರು, ಅಂದರೆ ಮಳೆ ಹನಿ ಹೇಗೆ ಬೀಳ್ತಾ ಇರುತ್ತೆ ಹಾಗೆ ನಮಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಎಲ್ಲರೂ ಕೆಲವೊಬ್ಬರೆಲ್ಲ ಎದುರಿಸ್ತಾ ಇದ್ರು, ಏನಂತಂದರೆ ಸರ್ಜರಿಗೆ ಹೋದಾಗ ಎಷ್ಟೋ ಜನಗಳು ಸತ್ತೋಗ್ಬಿಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಭಯಪಡಿಸ್ತಿದ್ರು. ಮಂಗಳಮುಖಿಯವರು ಹಣ ಕೇಳುವಾಗ ಚಪ್ಪಾಳೆ ಹೊಡೆಯುವಂಥ ನಾವೊಂದು ಮಂಗಳಮುಖಿಯರು ಇನ್ನು ಗಂಡಿಂದ ಹೆಣ್ಣಾಗಿ ಬದಲಾವಣೆ ಆಗಿರ್ತೀವಲ್ಲ, ಏನೋ ಒಂದು ನಮ್ಮ ಹತ್ರ ಒಂದು ದೈವ ಶಕ್ತಿ ಇದೆ ಏನೋ. ಕೆಲವು ಮಂಗಳಮುಖಿಯರಿಗೆ ನಾವು ಕೂಡ ಹಣ ಕೊಟ್ಟಾಗ ₹1 ಕಚ್ಚಿಗೆ ಕೊಡ್ತಾರೆ, ಅದರ ಅರ್ಥ ಏನು? ಈಗ ಮಂಗಳಮುಖಿಯವರ ಡೆತ್ ಆದಾಗ ಯಾರು ನೋಡಬಾರ್ದು ಹಾಗೆ ಏನಾದರೂ ಇದೆಯಾ ನಿಮ್ಮ ಸಮುದಾಯದಲ್ಲಿ? ಒಂದು ನಮಗೆ ಗೊತ್ತಿರುವಂಥ ಕೆಲಸ, ಒಂದು ಮೈ ಮಾರ್ಕೊಳ್ಳೋದು, ಇಲ್ಲಾಂದರೆ ಒಂದು ಹಣ ಕೇಳು. ಹೌದು, ಅವತ್ತೊಂದು ದೊಡ್ಡದು ಸ್ಟೋರಿನೇ ಆಯಿತು. ನಾನು ಸರ್ಜರಿಗೆ ಹೋಗುವಾಗ ಒಂದು ದೇವರು ಪವಾಡನೇ ಏನು ಗೊತ್ತಿಲ್ಲ. It's showtime. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ದಿ ಸಾತ್ವಿಕ್ ಶೋ ಕನ್ನಡ ಪಾಡ್ಕಾಸ್ಟ್ನ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನನಗೊಂದು ಆಸೆ ಇತ್ತು, ನಮ್ಮ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯ ಪರ್ಸ್ನಾಲಿಟೀಸ್, ಬೇರೆ ಬೇರೆ ರೀತಿಯ ಸಾಧಕರನ್ನು ಕರ್ಕೊಂಡು ಬಂದು ನಮ್ಮ ಈ ಪಾಡ್ಕಾಸ್ಟ್ನ ಮೂಲಕ ಜನರಿಗೆ ಒಂದಷ್ಟು ಸಂದೇಶ, ಒಂದಷ್ಟು ಅವರ ಬಗ್ಗೆ ಪರಿಚಯ ನಾನು ಮಾಡಬೇಕಂತ. ಅದಕ್ಕೋಸ್ಕರ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತೊಂದು ಅತಿಥಿಯನ್ನು ನಾವು ಕರ್ಕೊಂಡು ಬಂದಿದ್ದೇವೆ. ಸೊ ಇವರ ಬಗ್ಗೆ ಹೇಳಲಿಕ್ಕೆ ಹೋದರೆ ನನಗೆ ಬಾಯ್ಪಾಠ ಮಾಡಲಿಕ್ಕೆ ಅಂತ ಹೋದೆ, ಆದರೆ ಅದು ನನಗೆ ಆಗಲಿಲ್ಲ. ಯಾಕಂತ ಹೇಳಿದರೆ ಅಷ್ಟು ಸಾಧನೆ ಅವರ ಹೆಸರಿನಲ್ಲಿದೆ, ಅಷ್ಟು ಪದವಿ ಅವರಿಗೆ ಸಿಕ್ಕಿದೆ, ಅಷ್ಟು ಅವಾರ್ಡ್ಸ್ಗಳು ಅವರಿಗೆ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಇಂಟ್ರೊಡಕ್ಷನ್ ಅವ್ರ ಬಗ್ಗೆ ನಾನು ಕೊಡಬೇಕಾದ್ರೆ, ಸೊ ಇವರ ಹೆಸರು ಹನಿ ಮಂಗಳೂರು. ಇವ್ರ ಬಗ್ಗೆ ಕೇಳಿರ್ಬೋದು ನೀವು, ಆದರೆ ಅವರ ಬಗ್ಗೆ ನಾವು ಇಂಟ್ರೊಡಕ್ಷನ್ ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ ಅವರ ಸಾಧನೆ ನಾವು ಯಾವಾಗಲೂ ಮರಿಬಾರ್ದು. ಸೊ ಅವರ ಸಾಧನೆ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಭಾರತದ ಮೊದಲ ಜಿಮ್ ತರಬೇತಿದಾರರು ಮಂಗಳಮುಖಿ 2025, ಭಾರತದ ಮೊದಲ ಸಿನಿಮಾ ಲೈನ್ ಪ್ರೊಡ್ಯೂಸರ್ 2025, 4 ಆಟೋಗಳ ಮಾಲಕಿ ಮತ್ತು ತನ್ನ ಆಟೋಗಳ ಮೂಲಕ ಗರ್ಭಿಣಿ ಮಹಿಳೆಯರಿಗೆ ಮತ್ತು ವಯಸ್ಸಾದ ಮಂಗಳಮುಖಿಯರಿಗೆ ಉಚಿತ ಪ್ರವೇಶವನ್ನು ನೀಡಿದ್ದಾರೆ. ಅದರೊಟ್ಟಿಗೆ ಸಾಮಾಜಿಕ ಕಾರ್ಯಕರ್ತೆ ಹಾಗೂ ತನ್ನ ಆಟೋಗಳಿಂದ ಬಂದ ಸಣ್ಣ ಪುಟ್ಟ ಹಣವನ್ನು ಆಶ್ರಮಕ್ಕೆ, ಅಂಗವಿಕಲ ಮಕ್ಕಳಿಗೆ ಊಟದ ವ್ಯವಸ್ಥೆಗೆ ಉಪಯೋಗಿಸುತ್ತಾರೆ. ಅದೇ ರೀತಿ ಭಾರತದ ಮೊದಲ ಮಂಗಳಮುಖಿ JCI ಇಂಡಿಯಾದ ಸದಸ್ಯರಾಗಿದ್ದಾರೆ. ಮಂಗಳಮುಖಿ ಘಟಕದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಹನಿ ಮಂಗಳೂರು, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರಿಗೆಲ್ಲ ನಮಸ್ಕಾರ, ಮತ್ತು ನಿಮಗೂ ಕೂಡ ನಮಸ್ಕಾರ. ಇವತ್ತು ನಾವು ಇವ್ರ ಶೋಗೆ ಬಂದಿದ್ದೀವಿ. ನಮ್ಮ ಲೈಫ್ ಸ್ಟೋರಿ ಬಗ್ಗೆ, ನಮ್ಮ ಸಮುದಾಯದ ಬಗ್ಗೆ, ಯಾವ ಥರ ಜೀವನ ಮಾಡ್ತಾರೆ, ಹೇಗೆ ಸಾಧನೆ ಮಾಡ್ತಾರೆ, ಇವರು ಸಮುದಾಯದಲ್ಲಿ ಸಾಧನೆ ಕೂಡ ಮಾಡ್ಬೋದು ಅಂಥೇಳಿ ಇವರೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದಿದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಸೂಪರ್. ಫಸ್ಟಿಗೆ ಸ್ಟಾರ್ಟ್ ಮಾಡೋದಾದರೆ, ಹನಿ ಮಂಗಳೂರು ಅವ್ರು ಯಾರು? ಹೂ ಇಸ್ ಹನಿ ಮಂಗಳೂರು? ಹನಿ ಮಂಗಳೂರು ಅಂತಂತಂದರೆ, ಇವಾಗ ಫಸ್ಟಿಗೆ ನಾನು ಒಂದು ದೊಡ್ಡ ಕುಟುಂಬ, ಬಡ ಕುಟುಂಬದಲ್ಲಿ ಇಂದು ತುಂಬ ಕಡು ಬಡ ಕುಟುಂಬ ನಮ್ಮದು. ಅಂದರೆ ಅಪ್ಪ ಅಮ್ಮ ಇವಾಗಲೂ ಕೂಲಿ ಕೆಲಸಕ್ಕೇ ಹೋಗೋದು. ನಾವು ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ನೋಡಿದ್ರು, ಆದ್ರೂ ಇವಾಗ ಕೂಡ ಅಪ್ಪ ಅಮ್ಮ ಕೂಲಿ ಕೆಲಸಕ್ಕೆ ಹೋಗ್ತಾರಲ್ಲ, ಒಂಥರ ಬೇಜಾರಾಗ್ತಾ ಇರುತ್ತೆ. ಮನೆಗೆ ಗಂಡು ಮಗ ಹುಟ್ಟಿದರೆ ಅವ್ರನ್ನ ನೋಡ್ಕೊಳ್ತಾ ಇದ್ದೇನೋ, ಮತ್ತು ಹೆಣ್ಣು ಆಗಿ ಹುಟ್ಟಿದರೆ ಬೇರೆ ಮನೆಗೆ ಹೋಗಿ ಸಂಸಾರ ಮಾಡ್ತಿದ್ನೇನೋ, ತಂದೆ ತಾಯಿ ಯಾವಾಗಲಾದರೂ ಖುಷಿಯಾಗಿರ್ತಿದ್ರೆ ಏನೋ ಅಂತೇಳಿ ನನಗೂ ಮನಸ್ಸಲ್ಲಿ ಕೊರಗ್ತಾ ಇರುತ್ತೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಸಮಾಜ ಸೃಷ್ಟಿ ಅದು, ಹಾಗಾಗಿ ಬದುಕ್ತಾ ಇದ್ದೀವಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳುವುದಾದರೆ, ನಿಮ್ಮದು ಬ್ಯಾಕ್ಗ್ರೌಂಡ್, ನೀವು ಎಲ್ಲಿಯವರು?
ನಂದು ಊರು ಬಂದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಹಿರೇದಿನಿ ಕ್ಯಾಂಪ್ ಅಂತೇಳಿ ಒಂದು ಊರು. ಅಂದರೆ ಒಂದು ಪುಟ್ಟ ಹಳ್ಳಿ ನಮ್ಮದು. ಅಷ್ಟು ಅಂದರೆ ಮುಂಚೆ ಎಲ್ಲ ನಾವು ಓದೋ ಕಾಲಕ್ಕೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಏನು ಆಗಿರಲಿಲ್ಲ. ಇವಾಗ ಇತ್ತೀಚೆಗೆ ಸುಧಾರಣೆ ಆಗ್ತಾ ಇದೆ. ಹಾಗಾಗಿ ತುಂಬ ಬಡ ಕುಟುಂಬದಲ್ಲಿ ಜನಿಸಿದರು. ಅಂದರೆ ಅಪ್ಪ ಅಮ್ಮ ದುಡಿಬೇಕು, ಅಂದರೆ ಕೆಲಸ ನಮ್ಮ ಕಡೆ ಎಲ್ಲ ಕೆಲಸ ಜಾಸ್ತಿ, ಕೂಲಿ ಕಡಿಮೆ, ಆ ಥರ ಕುಟುಂಬದಲ್ಲಿ ನಾವು ಜನಿಸಿರ್ತೀವಿ. ಅಂದರೆ ನಾವು ಬೇರೆ ಹೊಲಕ್ಕೆ ಹೋಗಿ ಕೆಲಸ ಮಾಡಬೇಕು. ನನ್ನ ತಂದೆ ತಾಯಿ ನಮ್ಮನ್ನು ಮುಖ ನೋಡ್ತಾ ಇರುವಂಥದ್ದು ಯಾವಾಗಂತಂದ್ರೆ ನಾವು ಮಲಗಿದಾಗ ಮಾತ್ರ ನೋಡ್ತಾಯಿದ್ರು. ಹೇಗೆ ಅಂತಂತಂದರೆ ನಮ್ಮ ಅಪ್ಪ ಅಮ್ಮ ಬೆಳಿಗ್ಗೆನೇ ಕೆಲ್ಸಕ್ಕೆ ಹೋಗೋದು. ಅಂದರೆ ಒಂದು 5 ಗಂಟೆ ಸುಮಾರನೇ ಬೆಳಿಗ್ಗೆನೇ ಕೆಲಸಕ್ಕೆ 4 ಗಂಟೆಯಿಂದ ಅಡುಗೆ ಎಲ್ಲ ಮಾಡೋದು, ಕೂಲಿ ಕೆಲಸ. ಅಂದರೆ ಬೇರೆ ಭತ್ತ ನಾಟಿ ಮಾಡ್ಲಿಕ್ಕೆ ಹೋಗೋದು, ಭತ್ತ ಅದ್ರ ಕಸ ಎಲ್ಲ ಕೀಳ್ಲಿಕ್ಕೆ ಹೋಗೋದು ಅದೆಲ್ಲ. ಹಾಗಾಗಿ ಅವರು ಬೆಳಿಗ್ಗೆ 4 ಗಂಟೆಗೆ ಹೋಗ್ತಿದ್ರು. ಅಷ್ಟೊತ್ತಿಗೆ ನಾವು ಮಲಗಿರ್ತಿದ್ವಿ. ಬೆಳಿಗ್ಗೆ ಎಲ್ಲ ಮಲಗಿದಾಗ ನಾವು ಎದ್ದೇಳಷ್ಟಿಗೆ ಅಪ್ಪ ಅಮ್ಮ ಎಲ್ಲ ಕೆಲಸಕ್ಕೆಲ್ಲ ಹೋಗಿರ್ತಿದ್ರು. ಮತ್ತು ಅವರು ಕೆಲಸದಿಂದ ಬರಬೇಕಾದ್ರೆ 8 ಗಂಟೆ 9 ಗಂಟೆ ಆಗಿ ಹೋಗ್ತಿತ್ತು ಕೆಲಸದಿಂದ ಬರಬೇಕಾದ್ರೆ. ಆವಾಗ ನಾವು ಅಂದರೆ ಎಲ್ಲ ಮಲ್ಕೊಂಡಿರ್ತಿದ್ವಿ. ಅವಾಗೆ ಅಪ್ಪ ಅಮ್ಮ ನಮ್ಮನ್ನು ನೋಡ್ತಾ ಇರೋದು ರಾತ್ರಿಯಲ್ಲಿ. ಅಂದರೆ ಅಷ್ಟು ಬಡ ಕುಟುಂಬ ನಮ್ಮದು. ಇವಾಗಲೂ ನಮ್ಮ ಕಡೆ ಎಲ್ಲ ಕೆಲವೊಬ್ಬರೆಲ್ಲ ಈಗಲೂ ಬಡವರು ಇದ್ದಾರೆ. ಈಗಲೂ ಕೂಲಿ ಕೆಲಸನೇ ಮಾಡೋದು, ಮಕ್ಕಳನ್ನೆಲ್ಲ ಸಾಕ್ತಾ ಇರ್ತಾರೆ. ತುಂಬ ಒಂಥರ ಮೂಲಭೂತ ಸೌಕರ್ಯಗಳು ಇನ್ನೂ ಕಡಿಮೆ ನಮ್ಮ ಕಡೆ ಭಾಗದಲ್ಲಿ. ಹಾಗಾಗಿ ನಂದು ಊರು ಬಂದು ರಾಯಚೂರು ಡಿಸ್ಟಿಕಲ್ಲಿ ಒಂದು ಪುಟ್ಟ ಹಳ್ಳಿ. ನಿಮ್ಮ ಎಜುಕೇಷನ್ ಎಲ್ಲ ಎಲ್ಲಿ ಆಯಿತು, ಅಲ್ಲೇನಾಯ್ತಾ? ಎಜುಕೇಷನ್ ಬಂದು 1ನೇ ಕ್ಲಾಸ್ಲಿಂದ 5ನೇ ಕ್ಲಾಸ್ವರೆಗೆ ನನ್ನ ಊರಲ್ಲೇ ಕಲ್ತಿರೋದು. ಅಲ್ಲಿ ಅಂದರೆ ಜಾಸ್ತಿ ಹೈಯರ್ ಎಜುಕೇಷನಲ್ಲಿ ಇಲ್ಲ. ಮತ್ತು 6ನೇ ಕ್ಲಾಸಿಂದ 8ನೇ ಕ್ಲಾಸಿಗೆ ಮತ್ತೆ ಬೇರೆ ಊರಿಗೆ ಹೋಗಬೇಕು. ಮತ್ತು 2 ಕಿಲೋಮೀಟರ್ ನಡ್ಕೊಂಡು ಹಿರೇದಿನಿ ಅಂತ ಬರುತ್ತೆ, ಅಲ್ಲಿ ಕಲಿಬೇಕು. ಮತ್ತು ಅಲ್ಲಿಂದ ಮತ್ತೆ ನಾವು 9ನೇ ಕ್ಲಾಸ್ 10ನೇ ಕ್ಲಾಸ್ ಕಲಿಬೇಕಾದ್ರೆ ತೋರಣದಿನಿ ಅಂತ ಬರುತ್ತೆ, ಅಲ್ಲಿಂದ 6 ಕಿಲೋಮೀಟ್ರು. ಅಷ್ಟು ದೂರನೇ ನಾವು ನಡ್ಕೊಂಡೇ ಹೋಗ್ತಾಯಿದ್ವಿ. ಶಾಲೆಗೆಲ್ಲ ಹೋಗಬೇಕಾದ್ರೆ, ಸ್ಕೂಲಿಗೆ ಹೈಸ್ಕೂಲಿಗೆಲ್ಲ ಹೋಗಬೇಕಾದ್ರೆ ನಡ್ಕೊಂಡೇ ಹೋಗೋದು. ಅಂದರೆ ನಮಗೆ ಬಸ್ಸಿನ ವ್ಯವಸ್ಥೆ ಎಲ್ಲ ಮೂಲಭೂತ ಸೌಕರ್ಯಗಳು ಯಾವುದೂ ಇರಲಿಲ್ಲ. ಅದು ಒಂದಿತ್ತು ಬಸ್ಸು. ನಾವು ಶಾಲೆಗೆ ಈ ಕಡೆಯಿಂದ ಹೋಗ್ತಿರ್ಬೇಕಾದ್ರೆ ಅದು ನಮಗೆ ಆಪೋಸಿಟಾಗಿ ಬರ್ತಾಯಿತ್ತು. ಮತ್ತು ನಾವು ಆ ಕಡೆಯಿಂದ ಮನೆಯಿಂದ ಬರಬೇಕಾದ್ರೆ ಮತ್ತೆ ಈ ಕಡೆಯಿಂದ ಹೋಗ್ತಾಯಿತ್ತು. ಆ ಥರ ವ್ಯವಸ್ಥೆ ಇತ್ತು. ಅಂದರೆ ಅಷ್ಟೊಂದು ಎಜುಕೇಷನಲ್ಲಿ ಅಂತೂ ತುಂಬಾ ಕಷ್ಟಪಟ್ಟಿದ್ದೀವಿ. ಯಾಕಂದರೆ ಈಗ ನೋಡಿರ್ತೀರ, ನಾನು ಒಂಥರ ಹುಡುಗಿ ಥರ ಭಾವನೆ ಇದ್ದವಳು. ಮತ್ತು ನನ್ನ ಎಲ್ಲರೂ ಒಂಥರ ಕಾಮಿಡಿ ಮಾಡೋದು, ಅವಮಾನ ಮಾಡ್ತಾಯಿದ್ರು. ಶಾಲೆಯಲ್ಲೆಲ್ಲ ಕಲಿತಿರ್ಬೇಕಾದ್ರೆ ಹೇಳ್ತಾಯಿದ್ರು, ನೀನು ಯಾಕೋ ಹುಡುಗಿ ಥರ ಮಾಡ್ತೀಯಾ, ಹುಡುಗನ ಥರ ಮಾಡಿದ್ರೆ. ಆದರೆ ನಮ್ಮಲ್ಲಿರುವಂಥ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗ್ತಾ ಹೋಗ್ತವೆ. ದಿನದಿಂದ ದಿನಕ್ಕೆ ಒಂದು ಚೇಂಜಸ್ ಆಗುತ್ತೆ. ನಾವು ಹಾವಭಾವಗಳು ಅಂದರೆ ನಾವು ಮೆಂಟಲಿ ಫುಲ್ಲು ಹೆಣ್ಣಾಗ್ತಾ ಇದ್ದೀವಿ. ದೇಹದಲ್ಲಿ ಎಲ್ಲ ನಾವು ಗಂಡಾಗಿರ್ಬೋದು, ಆದರೆ ನಡೆ ಸ್ಟೈಲ್ ಆಗಿರ್ಬೋದು, ಮಾತಾಡುವ ಶೈಲಿ ಆಗಿರ್ಬೋದು, ಎಲ್ಲರ ಜೊತೆ ಬಿಹೇವ್ ಮಾಡುವಂಥದ್ದು ಎಲ್ಲ ಹುಡುಗಿ ಥರನೇ, ಕಂಪ್ಲೀಟ್ ಹುಡುಗಿ ಥರನೇ. ಮನೆಯಲ್ಲೆಲ್ಲ ತುಂಬ ಸಮಸ್ಯೆ ಎಲ್ಲ ಆಗ್ತಾಯಿತ್ತು. ಮತ್ತು ಶಾಲೆಯಲ್ಲಿ ಮತ್ತು ಕಾಲೇಜಲ್ಲೆಲ್ಲ ತುಂಬ. ಮನೆಯಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಿತ್ತು? ಮನೇಲಿ ಯಾವ ಥರ ಅಂತಂತಂದರೆ, ಈಗ ನನ್ನ ಅಪ್ಪ ಅಮ್ಮನಿಗೆ ಎತ್ತವರಿಗೆ ಹೆಗ್ಗಣ ಮುದ್ದ ಅಂತ ಹೇಳ್ತಾರೆ. ನಾವು ಹೇಗಿದ್ರು ಕೂಡ ಅಪ್ಪ ಅಮ್ಮ ಎಕ್ಸೆಪ್ಟ್ ಮಾಡ್ತಾರೆ. ಆದರೆ ಊರಿನ ಜನ ಆಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು ಹೇಳೋದು, ಎಲ್ಲಾದರೂ ಫಂಕ್ಷನಲ್ಲಿ ಹೋದಾಗ ಅಪ್ಪ ಅಮ್ಮ ಎಲ್ಲ ಫಂಕ್ಷನ್ಗೆ ತುಂಬ ದೊಡ್ಡ ಫಂಕ್ಷನ್ಗಳಂದರೆ, ಈಗ ನಮ್ಮ ಹಳ್ಳಿ ಭಾಗದಲ್ಲೆಲ್ಲ ಮದುವೆ ಫಂಕ್ಷನ್ಗಳಾಗಿರ್ಬೋದು, ಬೇರೆ ಬೇರೆ ಫಂಕ್ಷನ್ಗಳಲ್ಲೆಲ್ಲ ಹೋದಾಗ ಬೇಕಂತ ಕೇಳೋದು, ಯಾಕೆ ನಿನ್ನ ಮಗ ಹುಡುಗಿ ಥರ ಮಾಡ್ತಾನೆ, ಯಾಕೆ ಹುಡುಗನ ಥರ ಮಾಡೋಕ್ಕಾಗಲ್ವ ಅಂತೇಳಿ ಚುಚ್ಚು ಮಾತಾಡೋದು. ನನ್ನ ತಂದೆ ತಾಯಿಗೆ ಚುಚ್ಚು ಮಾತಾಡಿದಾಗ ಅವ್ರಿಗೊಂಥರ ಮೆಂಟಲಿ ಮಾನಸಿಕ ಒಂಥರ ಹಿಂಸೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ನನ್ನ ಮಗ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಒಂದು ಹುಡುಗಿ ಥರನೇ ನಡೀತಾನಂತೆ, ಹುಡುಗಿ ಥರನೇ ಮಾತಾಡ್ತಾನಂತೆ. ನಮಗಂತೂ ಆ ಥರ, ಯಾಕಂದರೆ ಎತ್ತವ್ರಿಗೆ ಆ ಥರ ಯಾವತ್ತೂ ಕಾಣಿಸಲ್ಲ. ಆದರೆ ಊರಿನ ಜನಗಳು ಅಪ್ಪ ಅಮ್ಮಿಗೆ ಚುಚ್ಚು ಮಾತಾಡೋದು ನೋಡಿದರೆ ಒಂಥರ ಹಿಂಸೆ ಕೊಟ್ಟಿದ್ದೀವೇನೋ ನಮ್ಮ ಲೈಫಲ್ಲಿ ಆ ಥರ ಅಂತಂತೇಳಿ ಅನಿಸ್ತಾ ಇರುತ್ತೆ ಒಂದೊಂದ್ಸಲ. ಈಗ ಅದ್ರ ಬಗ್ಗೆ ಹೇಳಿದರೆ, ಆದರೆ ನೀವು ಈ ಥರ ಅಂತ ನಿಮ್ಮ ಮನೆಯವರಿಗೆ ಯಾವಾಗ ಗೊತ್ತಾಯ್ತು, ಅದು ನಿಮಗೆ ಯಾವಾಗ ಅನುಭವ ಆಯಿತು, ಯಾವ ವಯಸ್ಸಿನಲ್ಲಿ? 6ನೇ ಕ್ಲಾಸ್ 7ನೇ ಕ್ಲಾಸ್ ಇರಬೇಕಾದ್ರೆ ಅನುಭವ. ಅಂದರೆ ನನ್ನ ನಡೆ ಸ್ಟೈಲ್ ಕಂಪ್ಲೀಟು ನಾನು ಇವಾಗ ಮಿರರಲ್ಲಿ ನೋಡ್ಕೋಬೇಕಾದ್ರೆ ನಾನು ಹೆಣ್ಣು ಅಂದ್ಕೊಂಡೇ ನೋಡ್ತಾ ಇದ್ದೆ, ಗಂಡು ಅಂತ ನಾನು ಯಾವತ್ತೂ ನೋಡ್ಕೊಳ್ತಿರ್ಲಿಲ್ಲ. ಮತ್ತು ನನ್ನ ಅಕ್ಕನ ಡ್ರೆಸ್ ಆಗಿರ್ಬೋದು, ಡ್ರೆಸ್ಸುಗಳೆಲ್ಲ ಹಾಕ್ತಾಯಿದ್ದೆ. ಮತ್ತು ಅಕ್ಕನ ಡ್ರೆಸ್ ಹಾಕಿದಾಗ ಮತ್ತು ಅಪ್ಪ ಅಮ್ಮನ ಹತ್ರ ಎಷ್ಟೋ ಸಲ ಸಿಕ್ಕಾಕೊಂಡಿದ್ದೀನಿ ಡ್ರೆಸ್ ಹಾಕಿದಾಗ. ಅಪ್ಪ ಅಮ್ಮೆಲ್ಲ ಕೇಳ್ತಿದ್ರು, ಯಾಕೆ ಏನು ಅಂತಂದು ಕೇಳಿದಾಗ, ಇಲ್ಲ ನನ್ನ ಶಾಲೆಯಲ್ಲಿ ಹುಡುಗಿ ಪಾತ್ರ ಕೊಟ್ಟಿದ್ದಾರೆ, ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಂತಾರೆ. ಯಾಕಂದರೆ ನನ್ನ ಹಾವಭಾವಗಳು ಯಾರ ಹತ್ರ ಹೇಳ್ಕೊಳ್ಳೋಂಗಿಲ್ಲ. ಮತ್ತು ನನ್ನದರಲ್ಲಿ ಬಾಡಿಯಲ್ಲಿ ಅಳವಡಿಸ್ಕೊಳ್ತಾ ಇದ್ದೆ. ದಿನದಿಂದ ದಿನಕ್ಕೆ ಚೇಂಜಸ್ ಆಗ್ತಾಯಿತ್ತು. ಮತ್ತು ಊರಿನ ಜನಗಳು ಎಕ್ಸೆಪ್ಟ್ ಮಾಡುವಂಥದ್ದು, ಜನಗಳು ಪಬ್ಲಿಕ್ಕು ಅಂದರೆ ಅಷ್ಟು ಸುಲಭವಾಗಿ ಎಕ್ಸೆಪ್ಟ್ ಮಾಡೋದು ಇಲ್ಲ. ಈ ಥರ ಒಂದು ಹುಡುಗಾಗಿ ಹುಟ್ಟಿ ಹುಡುಗಿ ಆಗ್ತಾನಂತಂದಮೇಲೆ ಯಾರಿಗೂ ಅಷ್ಟೊಂದು ಎಲ್ಲರಿಗೂ ಕನ್ಫ್ಯೂಸ್ ಆಗಿ ಹೋಗುತ್ತೆ ಜನರಿಗೆ. ಆ ಥರ ಒಂದು ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ. ಮತ್ತು ಕಾಲೇಜ್ ಕಲಿಬೇಕಾದ್ರೆ, ಡಿಗ್ರಿ ಕಲಿಬೇಕಾದ್ರೆ ತುಂಬಾ ಸಮಸ್ಯೆಗಳು ಅನುಭವಿಸಿದ್ವಿ. ಆದರೆ ನಾನು ಎಜುಕೇಷನ್ ಅಂತ ಸ್ಟಾಪ್ ಮಾಡಲಿಲ್ಲ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡ್ತಾಯಿದ್ದೆ, ನಮ್ಮ ಸಮುದಾಯದವರು ಮಾತಾಡ್ತಾ ಇರುವಂಥದ್ದು,
ಹೇಳ್ತಿದ್ರು ಅವ್ರು, ನಾವು ಚಿಕ್ಕ ವಯಸ್ಸಲ್ಲೇ ಮನೆಯಿಂದ ಆಚೆ ಬಂದಿದ್ದೀವಿ, ನಮಗೆ ಎಜುಕೇಷನ್ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಿರ್ಬೇಕಾದ್ರೆ ನನಗೊಂಥರ ಅದೇ ಡೌಟ್ ಆಗ್ತಿತ್ತು. ಈಗ ನಾನು ಮನೆಯಿಂದ ಹೊರಗಡೆ ಹೋದರೆ ಮತ್ತು ನನ್ನ ಎಜುಕೇಷನ್ ಎಲ್ಲ ಸ್ಟಾಪ್ ಆಗುತ್ತೆ, ನಾನು ಕೂಡ ಇಲ್ಲಿದ್ದ ಎಷ್ಟು ಅವಮಾನ ಆಗಲಿ, ಮುಂದೊಂದು ದಿನ ಏನಾದರೂ ನಾನೊಂದು ಸಮಾಜಕ್ಕೊಂದು ಒಳ್ಳೆ ಕೆಲಸ ಮಾಡ್ಬೋದು ಅಂತೇಳಿ ನಾನು ಓದೋದ ಕಡೆ ಗಮನ ಜಾಸ್ತಿ ಕೊಡ್ತಾಯಿದ್ದೆ. ಅಂದರೆ ಸ್ಟಡಿನೇ ನನ್ನ ಜೀವನ, ಎಷ್ಟು ಅವಮಾನಗಳು ಆಗಲಿ ಪರವಾಗಿಲ್ಲ ಅಂತಂತೇಳಿ ಸಹಿಸ್ಕೊಂಡು ಕಲಿತಾ ಇದ್ದೆ. ಎಜುಕೇಷನ್ ಏನು ಕ್ವಾಲಿಫಿಕೇಷನ್ ಮಾಡಿದ್ವಿ? ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ಎಲ್ಲ ನನ್ನ ಊರಿನಲ್ಲಿ, ನನ್ನ ರಾಯಚೂರು ಡಿಸ್ಟಿಕ್ ಆಚೆ ಸೈಡನ್ನೇ ಕಂಪ್ಲೀಟ್ ಆಯಿತು. ಮತ್ತು ಅಲ್ಲಿಂದ ನಾನು ಒಂದು ಅಪ್ಲಿಕೇಶನ್ ಹಾಕಿದಾಗ ಅಂದರೆ ನನಗೆ ದಕ್ಷಿಣ ಕನ್ನಡದ ಬಗ್ಗೆ ನನಗೆ ತುಂಬ ಆಸಕ್ತಿ ಮತ್ತು ಒಂಥರ ಇಂಟ್ರೆಸ್ಟು. ನನಗೆ ಬಿ ಎಡ್ ಕಲಿಬೇಕಾದ್ರೆ ನಾನು ಬಿ ಎಡ್ ಸೀಟಲ್ಲಿ ಗೌರ್ಮೆಂಟ್ ಎಲ್ಲ ಒಳ್ಳೆ ಮಾರ್ಕ್ಸ್ ಎಲ್ಲ ತೆಗೆದಿದ್ದೆ ಡಿಗ್ರಿಯಲ್ಲಿ. ಹಾಗಾಗಿ ನನಗೆ ಫ್ರೀ ಸೀಟ್ ಸಿಗುತ್ತೆ ಅಂತೇಳಿ ನಾನು ದಕ್ಷಿಣ ಕನ್ನಡನೇ ಫಸ್ಟ್ ತೊಗೊಂಡಿದ್ದು, ನಾನು ದಕ್ಷಿಣ ಕನ್ನಡ ಆಯ್ಕೆ ಮಾಡ್ಕೊಂಡಿದ್ದು. ಹಾಗಾಗಿ ನನಗೆ ಅಲ್ಲಿಂದ ನನ್ನ ಗೌರ್ಮೆಂಟ್ ಸೀಟ್ ಸಿಕ್ತು ಮಂಗಳೂರಿಗೆ. ಆವಾಗ ನಾನು ನೋಡ್ತಿದ್ದೀನಿ, ಫಸ್ಟಿಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಇಲ್ಲಿ ನೋಡಿಕೊಂಡೆ. ಯಾಕಂದರೆ ಫಸ್ಟಿಗೆ ನನಗೆ ಈ ಮಂಗಳೂರಿಗೆ ನನಗೆ ಅಂತ ಜನ್ಮದ ನನ್ನ ಅಂಟಿತ್ತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂದ್ರೆ ಮಂಗಳೂರು ಜನರಿಗೆ ಯಾವತ್ತು ಫಸ್ಟ್ ನಾನು ಕೈ ಎತ್ತಿ ಮುಗಿತೇನೆ. ಯಾಕಂತ ಕೇಳಿ, ಇಲ್ಲಿನ ಜನಗಳಾಗಿರ್ಬೋದು, ನಾವು ಯಾವ ರೀತಿನೇ ಇರಲಿ ಆದರೆ ಸಪೋರ್ಟ್ ಮಾಡ್ತಾರೆ. ನೀನು ಮುಂದೆ ಬರಬೇಕು, ನೀನು ಸಾಧನೆ ಮಾಡಬೇಕು ಅಂತೇಳಿ ಎಲ್ಲರೂ ನನಗೆ, ನನ್ನ ಸಮುದಾಯದವರಾಗಿರ್ಬೋದು ಮತ್ತು ನನ್ನ ಇಲ್ಲಿ ನನ್ನ ಜನಗಳು ತುಂಬ ಇವಾಗಲೂ ನನ್ನ ಪರಿಚಯ ಹಿಡಿದು ಮಾತಾಡಿಸ್ತಾರಲ್ಲ, ನನಗೆ ತುಂಬಾ ಖುಷಿ ಆಗುತ್ತೆ. ಮತ್ತು ಇನ್ನೊಂದು, ನಾನು ಅಲ್ಲಿಂದ ಬಂದು ಕಲಿತಿರ್ಬೇಕಾದ್ರೆ ನನಗೊಂದು ದೈವ ಆರಾಧನೆ ಇಲ್ಲೆಲ್ಲ ನಾನು ನೋಡಿ ನನಗೆ ತುಂಬ ಇಂಟ್ರೆಸ್ಟು, ಆಸಕ್ತಿ ಜಾಸ್ತಿ. ಈಗ ಒಂದು ವಸ್ತು ಆಗಲಿ, ಒಂದು ಏನೋ ವಿಷಯ ಆಗಲಿ, ಅದ್ರ ಬಗ್ಗೆ ತಿಳ್ಕೊಳ್ಳೋವರೆಗೆ ನನಗೆ ಸಮಾಧಾನ ಅಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ನಾನು ಕೊರಗಜ್ಜನ ಭಕ್ತಳಾಗಿದ್ದೀನಿ. ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ನನ್ನ ಅಜ್ಜ ಎಲ್ಲನೂ ನನಗೆ ಯಾವುದು ಕಷ್ಟ ಆಗಲಿಲ್ಲ, ಯಾವುದು ತುಂಬಾ ನೋವುಪಟ್ಟಾಗ ನಾನು ಅದು ಕಷ್ಟನೆಲ್ಲ ಮರೆತು, ಇದು ಒಂಥರ ದೇವರು ನನಗೆ ಮನಸ್ಸಲ್ಲೇ ನನ್ನ ಅಜ್ಜನೇ ಇದ್ದಾನೆ, ನನ್ನ ಪಕ್ಕದಲ್ಲೇ ಇದ್ದಾನೆ, ನಾನು ಎಲ್ಲನೂ ನೋಡ್ತಾ ಇದ್ದಾನೆ ಅಂತ ಆ ಥರ ನಾನು ಮನೋಭಾವದಿಂದ ಬದುಕ್ತಾ ಇರೋದು. ನನಗೆ ತುಂಬಾ ಖುಷಿ ಆಗುತ್ತೆ. ತುಳುನಾಡಿನ ಜನಗಳಿಗೆ ಯಾವಾಗಲೂ ನಾನು ಚಿರಋಣಿ. ತುಳುನಾಡ ಜನರೇ ಹಾಗೆ. ಯಾಕಂತ ಹೇಳಿದರೆ ನಾವು ಎಷ್ಟೇ ಶ್ರೀಮಂತರಿರಲಿ, ಎಷ್ಟೇ ಬಡತನದಿಂದ ಬಂದವರಾಗಿರಲಿ, ಅಥವಾ ಎಷ್ಟೇ ಹೆಸರು ಇಲ್ಲದವರಿರಲಿ, ನಮ್ಮ ಸಮಾಜದವರು ಅಥವಾ ನಮ್ಮ ತುಳುನಾಡಿನವರು ಎಲ್ಲರನ್ನು ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಅದಕ್ಕೊಂದು ನಮಗೆ ಭಯಂಕರ ಖುಷಿ ಇದೆ, ಅದು ಮತ್ತು ಹೆಮ್ಮೆ ಇದೆ. ಅದ್ರ ಬಗ್ಗೆ ನಾವು ಹೇಳಲೇಬೇಕು. ಅದಾದಮೇಲೆ ಈಗ ನಿಮ್ಮ ಬಗ್ಗೆ ಮಾತಾಡೋದಾದ್ರೆ, ಈಗ ಸಮಾಜ ಯಾವ ರೀತಿ ನೋಡ್ತಾ ಇತ್ತು ನಿಮ್ಮನ್ನು? ಈಗ ಮನೆಯವರು ಈಗ ಒಂದು ಹೆತ್ತ ತಾಯಿಗೆ ಮಗ ಎಂಥದೇ ಆಗಲಿ ಪ್ರೀತಿ ಮಾಡ್ತಾರೆ, ಆದರೆ ಸಮಾಜ ಯಾವ ರೀತಿ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇತ್ತು? ಸಮಾಜ ಅಂತಂತಂದರೆ ಇವಾಗಲೂ ಇನ್ನೂ ಬದಲಾವಣೆ ಆಗಿಲ್ಲ. ನಮ್ಮ ಸಮುದಾಯದವರು ನಡ್ಕೊಂಡು ಈಗ ಮುಂದೆ ಹೋಗ್ತಿರ್ಬೇಕಾದ್ರೆ ಇವಾಗಲೂ ಅಸಹ್ಯ ಪಟ್ಕೊಳ್ತಿರ್ತಾರೆ. ಒಂದು ಬಸ್ಸಲ್ಲಿ ಹೋಗಿ ಕೂತ್ಕೋಬೇಕಾದ್ರೆ ನಾವು ಬಂದು ಕೂತ್ಕೊಂಡ್ರೆ ಎದ್ದೋಗ್ತಾರೆ. ಮತ್ತು ಪಬ್ಲಿಕ್ ಪ್ಲೇಸಲ್ಲಿ, ದೇವಸ್ಥಾನದಲ್ಲಿ ಆಗಿರ್ಬೋದು, ಸಾರ್ವಜನಿಕ ಪ್ರದೇಶದಲ್ಲಿ ಓಡಾಡ್ತಿರ್ಬೇಕಾದ್ರೆ ನಮ್ಮನ್ನೋ ಒಂಥರ ತಿನ್ನೋ ಥರ ನೋಡೋದು. ನಾವು ಈ ಸಮಾಜದಲ್ಲಿ ಹುಟ್ಟೇ ಇಲ್ಲ ಅಂಬಂಗೆ ನೋಡೋದು. ಮತ್ತು ನಾವೇನೋ ಆಕಾಶದಿಂದ ತೇಲ್ಕೊಂಬಂದಿರ್ತೀವಲ್ಲ ಆ ಥರ ಪಬ್ಲಿಕ್ ನೋಡೋದು ನಮ್ಮನ್ನು. ಅದು ನಮಗೂ ಒಂಥರ ಹಿಂಸೆ ಆಗುತ್ತೆ. ಯಾಕೆ ಇವ್ರು ಈ ಥರ ಹಿಂಸೆ ಮಾಡ್ತಾರೆ? ಯಾಕೆ ನಾವು ಮನುಷ್ಯರಲ್ವಾ? ಇವರು ಮನುಷ್ಯರ ಥರ ಕಾಣಿಸ್ತಾ ಇಲ್ವಾ? ಏಕೆ ನಮ್ಗೆ 2 ಕಣ್ಣಿಲ್ವಾ, ಮೂಗಿಲ್ವಾ, ಏನಿಲ್ವಾ? ಯಾಕೆ ಒಂಥರ ಏನು ಡಿಫ್ರೆಂಟ್ ಇದೆ ಅಂತಂದು ಇವ್ರ ಥರ ಬಾಯಿ ಬಿಟ್ಕೊಂಡು ನೋಡ್ತಾರೆ ಅಂತಂತೇಳಿ ನನಗೆ ತುಂಬಾ ಬೇಜಾರಾಗುತ್ತೆ. ಇನ್ನೂ ಬದಲಾವಣೆ ಆಗಬೇಕು. ಏಕೆಂದರೆ ಸಂವಿಧಾನದಲ್ಲಿ ಎಲ್ಲರಿಗೂ ಬದುಕುವ ಹಕ್ಕಿದೆ, ಎಲ್ಲರಿಗೂ ಮಾತನಾಡುವ ಹಕ್ಕಿದೆ, ಎಲ್ಲರಿಗೂ ಒಂದು ಎಲ್ಲ ಸವಲತ್ತುಗಳು ಸಿಗುವಂಥ ಹಕ್ಕಿದೆ. ಆದರೆ ನಮ್ಮವರಿಗೆ ಇನ್ನೂ ಸವಲತ್ತುಗಳು ಸಿಗಬೇಕು, ಇನ್ನೂ ಮುಂದೆ ಬರಬೇಕು, ಸಮಾಜ ನಮ್ಮನ್ನು ಒಪ್ಕೋಬೇಕು ಅನ್ನೋದು ನನ್ನೊಂದು ಆಸೆ. ಅದ್ರ ಬಗ್ಗೆ ಮಾತಾಡುವ. ಈಗ ನೀವು ಇದರಲ್ಲಿ ನಾವು ಓದಿದೆ, ಈಗ ನೀವು ಆಟೋ ತಗೊಂಡ್ರಿ ಅಂತ ಹೇಳಿದ್ರಿ. ಅದು ಆಟೋ ತಗೊಳ್ಳೋ ಇಂಟೆನ್ಷನ್ ಎಂತಕ್ಕೆ ಬಂತು? ಅಥವಾ ನೀವು ಕೆಲಸ ಮಾಡಬೇಕಾದ್ರೆ ನೀವು ಪಟ್ಟಂಥ ಕಷ್ಟ, ಅಥವಾ ನಿಮ್ಮ ಕೆಲಸ ಸಿಗಬೇಕಾದ್ರೆ ನೀವು ಪಟ್ಟಂಥ ಕಷ್ಟ, ಅದರ ಬಗ್ಗೆ ಹೇಳೋದಾದರೆ ಯಾಕೆ ಅಂತಂತಂದರೆ, ನಾನು ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಕಲಿತಿರಬೇಕಾದ್ರೆ ನನ್ನ ಹಾವಭಾವಗಳು ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಿತ್ತು. ನಾನು ಹೆಣ್ಣಾಗಬೇಕು, ನಾನು ಒಂದು ಇದಾಗಬೇಕು ಅಂತಂತೇಳಿ ಹೆಣ್ಣಾಗಬೇಕು ಅಂತಂತಿರ್ಬೇಕಾದ್ರೆ ಮತ್ತು ನಾನು ಮಂಗಳೂರಿನಲ್ಲಿ ನನ್ನ ಸಮುದಾಯದವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ನವಸಹಜ ಸಮುದಾಯ ಸಂಘಟನೆ ಅಂತಿದೆ, ಅವ್ರು ನಾನು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಒಂದು ಹೆಣ್ಣಾಗಬೇಕು, ನಾನು ನಿಮ್ಮಾಗೆ ಆಗಬೇಕು, ನಾನು ಹುಡುಗಿ ಆಗಬೇಕಂತೇಳಿ ಆಸೆ ಪಟ್ಟಾಗ ಅವರು ಫಸ್ಟ್ ನನಗೆ ಬುದ್ಧಿ ಹೇಳ್ತಾರೆ, ನೀನು ಓದೋ ವಯಸ್ಸು, ಓದ್ಕೋ ಚೆನ್ನಾಗಿ, ಈ ಲೈಫು ಹೀಗೆ ಹಾಗೆ ಅಂತಂತ ಹೇಳ್ತಾರೆ. ಮತ್ತಿಂದ ಕಡೆಗೆ ನನಗೆ ಆದರೂ ಸಮಾಧಾನ ಇರಲ್ಲ, ನಾನೊಂದು ಹೆಣ್ಣಾಗಬೇಕಂತಂದು. ಇನ್ನೊಂದು ನಮಗೆ ತೊಂದರೆ ಏನಪ್ಪ ಅಂತಂದರೆ, ನಾನು ಒಂದು ಹುಡುಗಿ ಆದರೆ ಇಲ್ಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ನೋಡಿದ್ದಾರೆ, ಇವಾಗ ಆಶ್ಚರ್ಯ ಆಗ್ಬೋದು. ಮತ್ತು ನನ್ನ ಸರ್ಗಳೆಲ್ಲ ಕಲಿಸಿರುವಂಥ ಗುರುಗಳೆಲ್ಲ ಓಡಾಡ್ತಿರ್ತಾರೆ, ಅವ್ರ ಮುಂದೆ ನನಗೆ ಮುಜುಗರ ಆಗ್ಬೋದು, ನಾಚಿಕೆ ಆಗ್ಬೋದು ಅಂತೇಳಿ ನಾನು ಅಲ್ಲಿಂದ ಸೆಕೆಂಡ್ ಸೆಮಿಸ್ಟರ್ ಕಲಿತಿರ್ಬೇಕಾದ್ರೆ ನನ್ನ ಮನೇಲಿ ಯಾರಿಗೆ ಗೊತ್ತೇ ಇರಲ್ಲ. ಫಸ್ಟ್ ಆಫ್ ಆಲ್ ನಾನು ಈ ಥರ ಬದಲಾವಣೆ ಆಗ್ತಾಯಿದ್ದೀನಿ ಅಂತ ಗೊತ್ತಿರಲಿಲ್ಲ. ಅಲ್ಲಿಂದ ನಾನು ಸೀದಾ ಬ್ಯಾಂಗ್ಳೂರಿಗೆ ಹೋಗ್ತೇನೆ. ಬ್ಯಾಂಗ್ಳೂರಲ್ಲಿ ನೀವು ನೋಡಿರ್ತೀರ,
ಇಡೀ ಇಡೀ ಸಮಾಜನೇ ತಗೊಳ್ಳಿ, ಇಡೀ ಪ್ರಪಂಚದಲ್ಲೇ ತಗೊಳ್ಳಿ, ಒಳ್ಳೆ ಜನನಿದ್ದಾರೆ, ಕೆಟ್ಟು ಜನನಿದ್ದಾರೆ. ಅದ್ರಾಗೆ ನಮ್ಮ ಸಮುದಾಯದಲ್ಲಿ ಕೆಟ್ಟ ಜನ ಇದ್ದಾರೆ, ಒಳ್ಳೆ ಜನ ಇದ್ದಾರೆ. ಹಾಗಾಗಿ ನನಗೆ ಏನು ದೇವರು ಪರೀಕ್ಷೆ ಮಾಡಿದ್ದೆ ಏನು ಗೊತ್ತಿಲ್ಲ. ಹಮ್ಮೆಂಟಲ್ಲಿ ನಾನು ಬ್ಯಾಂಗ್ಳೂರಿಗೆ ಹೋದಾಗ ನನಗೆ ಒಂದು ಕೆಟ್ಟ ಗುರುಗಳು ಸಿಕ್ಕರು. ಇದ್ದಾಗ ನನಗೆ ಕೇಳಿದರು. ಆಮೇಲೆ ಯಾವಾಗಲೂ ಅವರಿಗೆ ದುಡ್ಡು ತೊಗೊಂಡು ಬಾ, ಏನೇ ಮಾಡು ಒಟ್ಟಿನಲ್ಲಿ ದುಡ್ಡು ತೊಗೊಂಬರ್ಬೇಕು, ಅವರಿಗೆ ನಾವು ಸಾಕಬೇಕು. ಅಂದರೆ ಈಗ ಕೆಲವೊಂದೆಲ್ಲ ರ್ಯಾಗಿಂಗ್ ಮಾಡ್ತಾ ಇರ್ತಾರೆ ಸೀನಿಯರ್ಸ್ ಎಲ್ಲ. ನಮಗೆ ರ್ಯಾಗಿಂಗ್ ಮಾಡ್ತಿರ್ಬೇಕಾದ್ರೆ ನಾನು ಅವರಿಗೆ ಚೇಲ, ಅವ್ರಿಗೆ ಏನು ಕೆಲಸ ಮಾಡಿದ್ರು ಕೂಡ ನಾನು ಕೆಲಸ ಮಾಡಬೇಕು, ಆ ಥರ ಚೇಲ ಸಿಸ್ಟಮ್ಸು. ಮತ್ತು ನಾವು ಹೊರಗಡೆ ಹೋಗ್ಬೇಕಾದ್ರೆ ಕೆಲವೊಂದೆಲ್ಲ ನಮ್ಮದೆಲ್ಲ ವೀಡಿಯೋಸಲ್ಲಿ ಇಟ್ಕೊಳ್ಳೋದು, ನೋಡು ನಿನ್ನ ಅಪ್ಪ ಅಮ್ಮನಿಗೆ ತೋರಿಸ್ನು, ಇಡೀ ಊರಿಗೆ ತೋರಿಸ್ನು, ನೀನು ಇಲ್ಲೇ ಬಿದ್ದಿರಬೇಕು, ಇಲ್ಲೇ ದುಡ್ದು ಹಾಕ್ಬೇಕಂತಂತೇಳಿ ನಮ್ಮನ್ನ ಕಲೆಕ್ಷನ್ಗೆಲ್ಲ ಕಳಿಸ್ತಾಯಿದ್ರು. ಆ ಹಣದಿಂದೆಲ್ಲ ಕಾಲೇಜಿಗೆ ಹೋಗುವಾಗ ಕಾಲೇಜ್ ಕಲಿತಾ ಇದ್ದೆ. ಅಲ್ಲಿಂದ ನಾನು ಹೆಣ್ಣಾಗಬೇಕಂತೇಳಿ ಸೀದಾ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಿಗೆ ಹೋದಾಗ ನಾನು ಅಲ್ಲಿ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಓಕೆ ನಾನು ನೀವು ಹೆಣ್ಣು ಮಾಡ್ತೀವಿ, ನಿನಗೆ ಪೂರ್ತಿ ಸಂಪೂರ್ಣ ಹುಡುಗಿ ಮಾಡ್ತೀವಿ, ಸರ್ಜರಿ ಮಾಡಿಸ್ತೀನಿ, ಹಾಗೆ ಹೀಗೆ ಅಂತೇಳಿ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಚಿತ್ರಹಿಂಸೆ. ಡೈಲಿ ಕಲೆಕ್ಷನ್ ಇಷ್ಟು ತರಬೇಕು ಅಂತೇಳಿ, ಮತ್ತು ಕಲೆಕ್ಷನ್ ತಂದ್ರೂ ಡ್ರಿಂಕ್ಸ್ ಮಾಡ್ಕೊಂಬಂದು ನಮ್ಗೆ ಹೊಡೆಯೋದು, ಬಿಯರ್ ಬಾಟಲ್ ತಲೆಗೆ ಹೊಡೆಯೋದು, ಮತ್ತು ಕೈಗೆಲ್ಲ ಸಿಗರೇಟ್ ತಗೊಂಡು ಸುಡೋದು. ಇವಾಗಲೂ ನಮಗೆ ಕೆಲವೊಂದೆಲ್ಲ ಕಲೆಗಳು ಇವಾಗಲೂ ಇದ್ದಾವೆ. ಅವು ನಾವು ನೋಡ್ಕೊಂಡಾಗ ನೆನಪಾಗ್ತಿರ್ತವೆ, ಇದು ಅವಾಗ ಅವತ್ತು ಇಷ್ಟು ಪೆಟ್ಟು ಬಿತ್ತಲ್ಲ. ಇವಾಗಲೂ ನನ್ನ ಬೆನ್ನಲ್ಲಿ ರಾಡಿದೆ. ಅಂದರೆ ಇವಾಗ ನನಗೆ ಅಂದರೆ ಬೆನ್ನಿಗೆ ಹಿಂಗೆ ಬಗ್ಸಿ ಬೆನ್ನಿಗೆಲ್ಲ ಗುದ್ದೋದು, ಒದೆಯೋದು, ಆ ಥರ ಚಿತ್ರಹಿಂಸೆ ಅಂದರೆ ನರಕನೇ ತೋರಿಸ್ತಾರೆ ಕೆಲವೊಂದು ಮಂಗಳಮುಖಿಯರು. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೆಲವೊಂದು ಮಂಗಳಮುಖಿಯರು ಎಲ್ಲರೂ ಆ ಥರ ಇಲ್ಲ. ಎಲ್ಲರೂ ಆ ಥರ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಈ ಸಮಾಜದಲ್ಲಿ ನಮ್ಮ ಸಮುದಾಯದಲ್ಲಿ ಕೂಡ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಅಷ್ಟು ಚಿತ್ರಹಿಂಸೆ ಮಾಡೋರು, ಅಯ್ಯೋ ನನಗೆ ಈ ಥರ ಆದರೆ. ಮತ್ತು ನನ್ನ ಮನೇಲಿ ಕೂಡ ನಾನು ಸುಳ್ಳು ಹೇಳಿದ್ದೀನಿ, ಕಲಿತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಫೋನಲ್ಲಿ ಮಾತಾಡಬೇಕಾದ್ರೆ ಸುಳ್ಳು ಹೇಳ್ಬೇಕು, ನಾನು ಕಲಿತಾ ಇದ್ದೀನಿ, ಓದ್ತಾ ಇದ್ದೀನಿ. ಆದರೆ ಕಣ್ಣಲ್ಲಿ ನೀರು ಬಂದರೂ ಕೂಡ, ಕಣ್ಣಲ್ಲಿ ಅಳ್ತಾ ಇದ್ರು, ಉಪವಾಸ ಇದ್ರೂ ಕೂಡ ಓದ್ತಾ ಇದ್ದೀನಿ, ಹಾಸ್ಟೆಲಲ್ಲಿ ಚೆನ್ನಾಗಿ ಕಲಿತಿದ್ದೀನಿ, ಹಾಗೆ ಹೇಗೆ ಅಂತಲೇ ಹೇಳಿ ಸಮಾಧಾನ ಆಗೋದು, ಸುಮ್ಮನೆ ಆಗೋದು. ಮತ್ತು ಒಂದೊಂದು ಸಲ ನಾವು ಕಲೆಕ್ಷನ್ ಎಲ್ಲ ಮಾಡ್ಕೊಂಬಂದು ಹಣ ಎಲ್ಲ ಅವರಿಗೆ ಕೊಡಲಿಲ್ಲ ಅಂತಂದರೆ ನಮಗೆ ಊಟ ಅವತ್ತಿಲ್ಲ. ಮತ್ತು ನಾವು ಕೆಲವೊಂದು ಹೊರಗಡೆ ಹೋಗಿ ತಿನ್ನಬೇಕಾದ್ರೂ ಅವರಿಗೆ ಫೋನ್ ಮಾಡಿ ಕೇಳಬೇಕು, ನಾನು ಈ ಥರ ಊಟ ಮಾಡ್ತೇವೆ, ಊಟ ಎಲ್ಲ ಮಾಡೋಕ್ಕೆ ಹೋಗಬೇಡ, ಕಲೆಕ್ಷನ್ ದುಡ್ಡೆಲ್ಲ ಕಡಿಮೆ ಆಗುತ್ತೆ, ಸೀದಾ ತೊಗೊಂಡು ಬರಬೇಕಿಲ್ಲಾಂದ್ರೆ ಅವನು ಎತ್ತಕೊಂಬಣ್ಣಿ ಒದಿರಿ, ಹಾಗೆ ಹೀಗೆ ಅಂತೇಳಿ ಕೂಡಾಕಿ ಹೊಡಿತಾಯಿದ್ರು. ಅಷ್ಟು ನರಕನೇ ತೋರಿಸಿದ್ದಾರೆ. ಮತ್ತು ನನಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಕೇಳ್ತಾ ಇದ್ದೆ, ನಾನು ಓದಿದ್ದೀನಿ, ಏನಾದರೂ ಒಂದು ಜಾಬ್ ಮಾಡ್ತೇನೆ, ಹಾಗೆ ಹೀಗೆ ಅಂತ ಹೇಳಿದ್ರು. ನಿನಗೆ ಯಾರು ಜಾಬ್ ಕೊಡ್ತಾರೆ, ಹಾಗೆ ಹೀಗೆ ಅಂತ ಬೈದು ಕಲೆಕ್ಷನ್ಗೆಲ್ಲ ಕಳಿಸ್ತಾಯಿದ್ರು. ಆ ದುಡ್ಡಿಂದ ನನಗೆ ಮನೇಲಿ ಯಾವುದಕ್ಕೆ ಯೂಸ್ ಮಾಡೋಕ್ಕೂ ಇಲ್ಲ, ಎಲ್ಲನೂ ಕಿತ್ಕೊಳ್ತಾ ಇದ್ರು ಹಣನೇ. ನನ್ನ ಅಪ್ಪ ನನಗೆ ಹಾಸ್ಟೆಲಲ್ಲಿ ಕಾಲೇಜ್ ಕಲಿತಿದ್ದೆ ನನ್ನ ಮಗ ಅಂತೇಳಿ ಯಾರ ಕೈಯಿಂದನೂ 500 ರೂಪಾಯಿ ಹಾಕ್ಸಿದ್ರೆ ಆ 500 ರೂಪಾಯಿ ಕೂಡ ಕಿತ್ಕೊಂಡ್ರು ನನ್ನ ಕೈಯಿಂದನೇ. ಇದು ನಮ್ಮ ದುಡ್ಡೇ, ಇದು ಕಲೆಕ್ಷನ್ ಮಾಡಿದ್ರೆ ದುಡ್ಡಿದು, ಹಾಗೆ ಈಗ ಅಂತೇಳಿ ಕಿತ್ಕೊಂಡ್ರು. ಪರವಾಗಿಲ್ಲ ಬಿಡು, ನನಗೂ ಮುಂದೆ ಒಂದು ಲೈಫಲ್ಲಿ ಏನಾದರೂ ಮಾಡ್ತೇನೆ ಅಂತಂತೇಳಿ ಒಂದು ಮೈಂಡಲ್ಲಿ ಛಲ ಇತ್ತು. ಮತ್ತು ನಾನು ಹೇಳ್ತೀನಿ, ಈ ಥರ ಆದ್ರಪ್ಪ ನನಗೆ ಹಿಂಸೆ ಆಗುತ್ತೆ, ನನಗೆ ಯಾವುದೂ ಸರ್ಜರಿ ಮಾಡಿಸಲ್ಲ, ಏನು ಮಾಡಿಸಲ್ಲ, ಇವ್ರು ಹೀಗೆ ದುಡಿಸಿ ಸಾಯಿಸ್ತಾರೆ. ಮತ್ತು ಕೆಲವೊಂದೆಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಅಲ್ಲೇ ನನ್ನ ಎದುರುಗಡೆನೇ ಹೇಳ್ತಿದ್ರು, ನೀವು ಏನಾದರೂ ಹೊರಗಡೆಯನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದರೆ ಎಲ್ಲ ಇಡೀ ಪೊಲೀಸ್ ಸ್ಟೇಷನ್ ನನ್ನ ಕೈಯಲ್ಲಿದೆ, ಇಡೀ ನೀನು ಯಾರ ಹತ್ರ ಹೋಗಿ ಮಾತಾಡಿದ್ರು ಅವರೆಲ್ಲರೂ ನನ್ನ ಹತ್ರ ಬಂದು ಹೇಳ್ತಾರೆ, ಹಾಗೆ ಹೀಗೆ ಅಂತೇಳಿ ಚಿತ್ರಹಿಂಸೆ ಕೊಡೋದೆಲ್ಲ ನಾನು ಕಣ್ಣಾರೆ ನೋಡ್ತಾ ಇದ್ದೆ. ಮತ್ತು ನಾನು ಹೇಳಿದೆ, ನಾನು ಈ ಥರ ಬದುಕಿದ್ರಪ್ಪ ನಾನು ಕೂಡ ಹಿಂಗೆ ಬದುಕಬೇಕಾಗುತ್ತೆ ಲೈಫ್ ಲಾಂಗ್ ಅಂತಂತೇಳಿ ನಾನೇನು ಮಾಡಿದೆ, ರಾತ್ರಿ ನನ್ನ ಹುಟ್ಟು ಬಟ್ಟಿರೋ ಸಾರಿಗಳ್ನ ನಾನು ಅಂಗಡಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಬಂದವಳು. ಅಲ್ಲಿಂದ ಸೀದಾ ನನ್ನ ಟ್ರೈನಿಂದ ಸೀದಾ ನಾನು ಇಲ್ಲೇ ಮಂಗಳೂರಿಗೆ ಬಂದೆ. ರಾತ್ರಿ ಮಂಗಳೂರಿಗೆ ಬಂದಾಗ ನಾನು ಇವಾಗಲೂ ನಾನು ಕೈ ಎತ್ತಿ ಮುಗಿಬೇಕಂತ ಯಾಕೆ ಹೇಳಿದ್ನಿ ಹೇಳು, ನನ್ನ ಸಮುದಾಯದವರು ಇಲ್ಲಿ ಕೂಡ ನನಗೆ ಎಕ್ಸೆಪ್ಟ್ ಮಾಡಿದರು. ನಾನು ಹೇಳ್ಕೊಂಡೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಯಿತು. ನಾನು ಫಸ್ಟಿಗೆಲ್ಲ ಪರಿಚಯ ಮಾಡ್ಕೊಂಡಿದ್ದೆ ಮಂಗಳೂರಲ್ಲಿ. ಅವ್ರ ಹತ್ರ ಬಂದು ಎಲ್ಲನೂ ಕಷ್ಟ ಹೇಳ್ಕೊಂಡೆ, ನನಗೆ ಈ ಥರ ಚಿತ್ರಹಿಂಸೆ ಕೊಟ್ಟರು ಹಾಗೆ ಹೀಗೆ ಅಂತ ಹೇಳಿದಾಗ ಅವ್ರು ನನಗೊಂದು ಮಾತು ಹೇಳಿದರು, ನೋಡಮ್ಮ, ಸಮಾಜದಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ನೀನು ಭಯ ಪಡಬೇಡ, ನೀನು ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ಸಾಧನೆ ಮಾಡಬೇಕಂತೇಳಿ ನಮ್ಮ ಸಮುದಾಯದವರು ನನಗೆಲ್ಲನೂ ಸ್ವತಂತ್ರ ಫ್ರೀಡಮಾಗಿ ಕೊಡ್ತಾರೆ. ಮಂಗಳೂರಿನಲ್ಲಿ ನವಸಜೆ ಸಮುದಾಯ ಸಂಘಟನೆ ಅಂತಿದೆ ಮಂಗಳೂರಲ್ಲಿ. ಆ ಸಂಘಟನೆದವರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದರು. ಹೇಳಿದರು, ನೀನು ಕೂಡ ಬದುಕಬೇಕು, ಎಲ್ಲರಂತೆ ಬಾಳಬೇಕು, ಯಾಕೆ ಇನ್ನೊಬ್ಬರು ಕೈ ಕೆಳಗಡೆ ಇರಬೇಕು, ನೀನು ಸ್ವತಂತ್ರವಾಗಿ ಜೀವನ ಮಾಡಬೇಕಂತ ಹೇಳ್ತಾಯಿದ್ರು. ಮತ್ತು ನಮ್ಮ ಸಮುದಾಯದಲ್ಲಿ ನೀವು ನೋಡಿರ್ತೀರ, ಯಾರಿಗೆ ಕೆಲಸ ಇಲ್ಲ, ಸರ್ಕಾರ ಆಗಿರ್ಬೋದು ಯಾರು ಕೆಲಸ ಕೊಡಲಿಕ್ಕೆ ಮುಂದೆ ಬರಲ್ಲ. ಯಾಕಂತಂದರೆ ಫಸ್ಟ್ ಸಮಾಜನೇ ಒಪ್ಕೊಳ್ತಿಲ್ಲ ಅಂತಂದಮೇಲೆ, ಈಗ ರಿಸರ್ವೇಷನ್ ಈ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಹಾಕಬೇಕಾದ ಆಧಾರ್ ಕಾರ್ಡ್ ಎಲ್ಲ ಚೇಂಜಸ್ ಆಗಬೇಕು, ಆ ಥರ ಎಲ್ಲ ಹಿಂಸೆ ಆಗ್ತಾ ಇರುತ್ತೆ. ಹೇಗೆ ಅಂತಂತಂದರೆ, ಇವಾಗ ನಾವೊಂದು ಆಧಾರ್ ಕಾರ್ಡ್ ಚೇಂಜ್ ಮಾಡಬೇಕು. ಆಧಾರ್ ಕಾರ್ಡ್ ಚೇಂಜ್ ಮಾಡಬೇಕಂದ್ರೆ ಈಗ ಕೆಲವರೆಲ್ಲ ಓದಿರಲ್ಲ, ಬರ್ತಿರಲ್ಲ, ಕಲ್ತಿರಲ್ಲ.
ಆಧಾರ್ ಕಾರ್ಡ್ ಸೆಂಟ್ರಲ್ಲಿ ಏನು ಕೇಳ್ತಾರೆ ಅಂದರೆ ನೀವು ಓದಿರೋದು ಏನಾದರೂ ಪ್ರೂಫ್ ಏನಾದರೂ ತೊಗೊಂಡು ಬನ್ನಿ, ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ಏನಾದರೂ ಪ್ರೂಫ್ ಇಲ್ಲಿದೆ ಏನಾದರೂ ಕೊಡಿ ಅಂತಂದು ಕೇಳ್ತಾರೆ. ಅದರೆಲ್ಲ ಬದಲಾವಣೆ ಆಗಬೇಕು. ಫಸ್ಟ್ ಆಫ್ ಆಲ್ ಈಗ ಒಂದು ಏನಾದರೂ ಪ್ರೂಫ್ ಇಲ್ಲ ಅಂತಂದರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಬೇಕು. ಡಾಕ್ಯುಮೆಂಟ್ಸ್ ಆದರೆ ನಾವು ಸರ್ಕಾರಕ್ಕೆ ಗೌರ್ಮೆಂಟ್ ಜಾಬಿಗೆಲ್ಲ ಅರ್ಜಿ ಕೊಡಬೇಕಾಗುತ್ತೆ. ಈ ಡಾಕ್ಯುಮೆಂಟ್ಸೇ ಇಲ್ಲ ಅಂತಂತಂದಮೇಲೆ ಅರ್ಜಿ ಕೊಡಲಿಕ್ಕೆ ಹೇಗಾಗುತ್ತೆ ಹೇಳಿ. ಹಾಗಾಗಿ ಅದರಲ್ಲಿ ಕೂಡ ಸಮಸ್ಯೆ ಅನುಭವಿಸ್ತಾರೆ ನಮ್ಮವರು. ಮತ್ತು ಆ ಮೆಂಟಲ್ಲಿ ನಾನು ಹೇಳಿದೆ. ಮತ್ತು ನಾನು ಕೆಲವೊಂದೆಲ್ಲ ಹೋಟೆಲ್ಗೆಲ್ಲ ಬೇಡ, ನನಗೂ ಏನಾದರೂ ಕೆಲಸ ಮಾಡಬೇಕು ಅಂತಂತೇಳಿ ಮಾರ್ಕ್ಸ್ ಕಾರ್ಡೆಲ್ಲ ಇಸ್ಕೊಂಡು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಹೋಟೆಲೆಲ್ಲ ಹತ್ರ ಹೋಗಿ ಕೆಲಸ ಕೇಳೋಕೆ ಹೋಗ್ತು. ಆದರೆ ಯಾರು ಕೊಡೋಲ್ಲ. ನಿಮ್ಮಂಥರೆಲ್ಲ ಕಲೆಕ್ಷನ್ ಮಾಡೋರೆಲ್ಲ ಇಲ್ಲಿ ಅಂಗಡಿಯಲ್ಲಿ ಬಂದು ಕೆಲಸಕ್ಕೆ ಕೂತ್ಕೊಂಡ್ರೆ ನಮಗೆ ಕಸ್ಟಮರೆಲ್ಲ ಹೇಗೆ ಬರ್ತಾರೆ ಹೇಳು ಅಂತ ನಮಗೆ ಪ್ರಶ್ನೆ ಮಾಡಿದರು. ಮತ್ತು ಬೇರೆ ಎಲ್ಲ ಕೆಲಸ ಕೇಳೋಕ್ಕೆ ಹೋದಾಗ ಹೇಳಿದರು, ನೋಡಮ್ಮ ಫೋನ್ ಮಾಡ್ತೀನಿ ಇರು ಅಂತಂತೇಳಿ. ಮತ್ತು ಇವತ್ತಿನವರೆಗೆ ಫೋನೇ ಬರಲಿಲ್ಲ ಅವ್ರದ್ದು, ಕೆಲಸ ಕೊಡ್ತಂತೇಳಿ. ಹಾಗೆ ಮತ್ತು ನಾವು ಜೀವನ ಮಾಡಲೇಬೇಕು. ಯಾಕಂದರೆ ನಾವು ಒಂದು ಬಾಡಿಗೆ ಮನೇಲಿ ಇರ್ತೀವಿ ಅಂತಂತಂದರೆ ನಮ್ಮ ಸಮುದಾಯದವರಿಗೆ ಬಾಡಿಗೆ ಮನೆ ಕೊಡಲಿಕ್ಕೂ ಜನಗಳು ಹಿಂದೆ ಮುಂದೆ ನೋಡ್ತಾರೆ. ಯಾಕಂತಲೇ ಗೊತ್ತಾಗ್ತಿಲ್ಲ. ನಾನೊಂದು ರೀಸೆಂಟ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋದು ನೋಡಿದಂತ ಹೇಳಿ. ಒಂದು ಬಾಡಿಗೆ ಮನೆ ಕೇಳೋಕೆ ಹೋದ್ರೂ ನಮ್ಮನ್ನು ಒಂಥರ ಟೆರರಿಸ್ಟ್ ಥರ ನೋಡೋದು. ಇವ್ರನ್ನೇನೋ ಮನೇಲಿ ಇಟ್ಕೊಂಡ್ಬಿಟ್ರೇನೋ ಏನು ಮಾಡಿಬಿಡ್ತಾರೇನೋ, ಏನು ಮನೆ ಹಾಳು ಮಾಡಿಬಿಡ್ತಾರೇನೋ, ಮನೆ ಬ್ಲಾಸ್ಟ್ ಮಾಡಿಬಿಡ್ತಾರೇನೋ, ಆ ಥರ ಮೈಂಡ್ ಸೆಟ್ ಇದೆ ಜನರಿಗೆ. ಅದು ಸ್ವಲ್ಪ ಬದಲಾವಣೆ ಆಗಬೇಕು. ಈಗ ಮನೆ ನಮಗೆ ಕೊಡಬೇಕಂತಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ 5,000 ಬಾಡಿಗೆ 15,000 ಅಂತ ಹೇಳ್ತಾರೆ. ಯಾಕಂದರೆ ಇವ್ರು ಹೆಂಗೋ ಇರ್ತಾರೆ, ಹೆಂಗೋ ದುಡ್ದು ಕಾಸು ತಂದು ಕೊಡ್ತಾರೆ. ಇವರಿಗೆ ಡಬಲ್ ಹೇಳಿದ್ರಪ್ಪ ಅಂದರೆ ಇವ್ರಿಗೆ ಯಾರು ಮನೆ ಕೊಡಲ್ಲ, ಇಲ್ಲೇ ಇರ್ತಾರೆ ಅಂತಂತೇಳಿ ಡಬಲ್ ರೇಟ್ ಹೇಳ್ತಾರೆ. ಆದರೂ ಕೂಡ ಸಹಿಸ್ಕೊಂಡು ನಮ್ಮ ಸಮುದಾಯದವರು ಎಷ್ಟೋ ಜನಗಳು ಭಿಕ್ಷಾಟನೆಯನ್ನು ಕಲೆಕ್ಷನ್ ಮಾಡಿ ಮತ್ತು ಮೈ ಮಾರಿಕೊಂಡು ಅವರಿಗೆ ದುಡ್ಡೆಲ್ಲ ಕೊಡಬೇಕಾಗುತ್ತೆ. ಹಾಗಾಗಿ ಈಗ ಕೆಲಸ ಇಲ್ಲ ಅಂತಂತಂದರೆ ನಾವು ಅವ್ರ ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ದೆಲ್ಲ ಆಗಿರಬೇಕು, ಮತ್ತು ನಾನು ಫ್ಯಾಮ್ಲಿ ನೋಡ್ಕೋಬೇಕು. ಹೀಗೆಲ್ಲ ತುಂಬ ಸಮಸ್ಯೆಗಳು ಆಗುತ್ತೆಲ್ಲ. ಹಾಗಾಗಿ ನಮಗೆ ಕೆಲಸನೂ ಇಲ್ಲ, ಮತ್ತು ಈಗೆಲ್ಲ ಕೇಳಲಿಕ್ಕೆಲ್ಲ ಹೋದಾಗೂ ಆಗಿಲ್ಲ. ಮತ್ತು ನಾನು ಕಲೆಕ್ಷನ್ನೆಲ್ಲ ಆಯ್ಕೆ ಮಾಡ್ಕೊಳ್ತೀನಿ, ಕಲೆಕ್ಷನಿಗೆಲ್ಲ ಹೋಗ್ತೇನೆ. ಹೀಗೆ ಕಲೆಕ್ಷನ್ಗೆಲ್ಲ ದಿನಗಳೆಲ್ಲ ಉಳ್ತಾ ಒಂದಿನ ಕಲೆಕ್ಷನ್ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಿದ್ದೀನಿ. ಅಮ್ಮ ಕೂಡ ಊರಿಂದ ಬಂದಿದ್ದರು. ಊರಿಂದ ಬಂದಾಗ ಅಮ್ಮನ ಹೇಳಿದರು, ಬೇಗ ಹೊತ್ತು ಹೋಗಿ ಕಲೆಕ್ಷನ್ ಮುಗಿಸ್ಕೊಂಡು ಬಾ ಅಂತ ಹೇಳಿದಾಗ ಅಮ್ಮ ಕೂಡ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡಿದ್ರೆ ಜೀವನ ಮಾಡಲೇಬೇಕು, ಅಪ್ಪ ಎಲ್ಲರನ್ನು ಸಾಕಲೇಬೇಕು. ಮನೆಗೆ ದೊಡ್ಡ ಮಗನೇ ನಾನು. ಹಾಗಾಗಿ ಎಲ್ಲರನ್ನು ಸಾಕಬೇಕಂತಂದರೆ ನಾನೇ ದುಡಿಬೇಕು, ಕಷ್ಟಪಡಬೇಕು. ಹಾಗಾಗಿ ನಾನು ಕಲೆಕ್ಷನ್ಗೆಲ್ಲ ಹೋಗ್ತಿರ್ಬೇಕಾದ್ರೆ ಮತ್ತು ಸಮಸ್ಯೆಗಳು ಆಗ್ತಾಯಿತ್ತು. ಆದರೂ ಸಹಿಸ್ಕೊಳ್ತಿದ್ದೆ, ಇರಲಿ ಪರವಾಗಿಲ್ಲ, ಇವತ್ತು ಬದಲಾವಣೆ ಆಗುತ್ತೆ, ನಾಳೆ ಬದಲಾವಣೆ ಆಗುತ್ತೆ ಅಂತೇಳಿ ನಂಬ್ಕೊಂಡು ಜೀವನ ಮಾಡಿದ್ದೀನಿ. ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಿದ್ದೀನಿ. ನನಗೆ ಒಬ್ಬರು ರಿಕ್ಷಾಗಳು ಸ್ಟಾಪ್ ಮಾಡ್ತಿಲ್ಲ. ನನಗೂ ಕೆಲವ್ದು ರಿಕ್ಷಾದವರು ತುಂಬಾ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಆ ರಿಕ್ಷಾದಲ್ಲಿ ಕೂಡ ಈಗ ಅವತ್ತು ನನಗೆ ಕನ್ಫರ್ಮ್ ಆಯಿತು. ಯಾಕಂದ್ರೆ ನನಗೂ ಪರಿಚಯದ ರಿಕ್ಷಾಗಳು ಯಾರಾದರೂ ಸಿಕ್ಕಿದ್ರಪ್ಪ ಅಂದರೆ ನನ್ನನ್ನು ಅವತ್ತು ಕರ್ಕೊಂಡು ಹೋಗ್ತಿದ್ರೆ ಏನು ಗೊತ್ತಿಲ್ಲ. ಅವತ್ತು ನನ್ನ ದುರದೃಷ್ಟಕ್ಕೆ ಯಾರೂ ನನ್ನ ಪರಿಚಯ ಇದ್ದವ್ರು ಸಿಗ್ಲಿದ್ದ ಸಂದರ್ಭದಲ್ಲಿ ನಾನು ಸ್ಟಾಪ್ ಮಾಡ್ತಿದ್ದೀನಿ, ಒಬ್ಬರು ಸ್ಟಾಪ್ ಮಾಡ್ತಿಲ್ಲ. ನನ್ನ ಡ್ರೆಸ್ ಹಿಡಿದು ಎಳಿತಿದ್ದಾನೆ ಒಬ್ಬ ರಿಕ್ಷಾದವನು ಬಂದು. ಎಷ್ಟು ರೇಟ್ ಅಂತ ಕೇಳ್ತಿದ್ದಾನೆ, ಮೈಕೈ ಎಲ್ಲ ಮುಟ್ತಾನೆ, ನಗ್ತಾ ಇದ್ದಾನೆ, ಚಕ್ಕ 9 ಅಂತಂದೇಳಿ ಹಿಂಗೆ ಚಕ್ಕ ನಕ್ಕಲು ಹಾಗೆ ಹೀಗೆ ಅಂದ್ಕೊಂಡೇ ಹೋಗ್ತಾ ಇದ್ದಾರೆ. ಆದರೂ ಒಬ್ಬರು ರಿಕ್ಷಾ ಸ್ಟಾಪ್ ಮಾಡ್ತಿಲ್ಲ. ನನಗೂ ಬೇಜಾರಾಗ್ತಾಯಿದೆ, ಏನಪ್ಪ ಮನೇಲಿ ನೋಡಿದ್ರೆ ಅಮ್ಮ ಬಂದಿದ್ದಾರೆ, ಬೇಗ ಹೋಗ್ಬೇಕು ಮನೆಗೆ ಇವತ್ತು ಅಂತಂತೇಳಿ, ಸಮಸ್ಯೆ ಆಗ್ತಾ ಇದೆಯಲ್ಲ ಅಂತಂತೇಳಿ ಅವತ್ತು ನನ್ನ ಕಣ್ಣಲ್ಲಿ ನೀರು ಹಾಕ್ಕೊಂಡೆ ಮನೆಗೆ ನಡ್ಕೊಂಡೇ ಹೋದೆ. ನಾನು ಅವತ್ತು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮನೇಲಿ ಅಮ್ಮ ಕೇಳಿದರು, ಯಾಕೇನು ಬೇಜಾರಾಗಿದೆ, ಮುಖ ಎಲ್ಲ ಚಿಕ್ಕದಾಗಿದೆ ಅಲ್ಲ ಅಂತಂತ. ಯಾಕಂದರೆ ಎತ್ತವರಿಗೆ ಗೊತ್ತಾಗ್ಬಿಡುತ್ತೆ ಮಕ್ಕಳದ್ದು ಹೇಗೆ ಅಂತಂತ ಹೇಳಿದ ತಕ್ಷಣವೇ. ನಾವು ಸ್ವಲ್ಪ ಫೀಲ್ ಆದರೂ ಕೂಡ ಅವರಿಗೆ ಏನಂತಂದು ಅವ್ರನ್ನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಏನಾಯಿತು ಅಂತ ಕೇಳಿದಾಗ ಏನಿಲ್ಲಮ್ಮ ಅಂತಂತೇಳಿ. ಮತ್ತು ನಾನು ಅಮ್ಮನ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಏನಂತಂದರೆ, ಅಮ್ಮ ನಾವು ಸಮಾಜದಲ್ಲಿ ಬದುಕೋದೇ ತಪ್ಪ ಅಂತಂತ ಕೇಳ್ತೀನಿ. ಯಾಕಂತಂತ ಹೇಳಿದೆ, ಯಾಕಂದರೆ ಒಬ್ಬರು ನನಗೆ ರಿಕ್ಷಾ ಸ್ಟಾಪ್ ಮಾಡಲಿಲ್ಲ ಮಮ್ಮ, ಒಂದು ಮಂಗಳಮುಖಿ ಅಂತೇಳಿ ತುಂಬ ಬೇಜಾರು ಮಾಡಿದರು. ನನ್ನಂಥವಳು ನಾನು ಹೆಂಗಿದ್ದೀನಿ ನಡ್ಕೊಂಡು ಬಂದೆ, ವಯಸ್ಸಿತ್ತು ನಡ್ಕೊಂಡು ಬಂದೆ. ಅದೇ ಜಾಗದಲ್ಲಿ ಯಾರಾದರೂ ವಯಸ್ಸಾದವರು, ಯಾರಾದರೂ ಗರ್ಭಿಣಿ ಮಹಿಳೆಯರಿದ್ದರೆ ಎಷ್ಟು ಅನುಭವಿಸ್ಬೇಕಾಗ್ತಿತ್ತು, ಅವರು ಕಷ್ಟ ನೋವು ಎಲ್ಲ ನೋಡಬೇಕಾಗ್ತಿತ್ತು ಅಂತೇಳಿ ಅಮ್ಮನ ಹತ್ರ ಹೇಳ್ಕೊಳ್ತು. ಅಮ್ಮ ಹೇಳ್ತಾರೆ, ಬೇಜಾರು ಮಾಡ್ಕೋಬೇಡ, ನೀವು ಕೂಡ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂಥೇಳಿ ನನ್ನ ಅಮ್ಮ ಒಂದು ಮಾತು ಹೇಳ್ತಾರೆ. ಮತ್ತು ನಾನು ಅದು ಸಹಿಸ್ಕೊಂಡು ನನಗೆ ಅವತ್ತು ರಾತ್ರಿ ಇಡೀ ನನ್ನ ನಿದ್ದೆನೇ ಬರೋಲ್ಲ, ಯೋಚನೆಗಳು ಸ್ಟಾರ್ಟ್ ಬರ್ತವೆ. ನಾನು ಸಮಾಜಕ್ಕೆ ಈಗೇನೆ ಕೂತ್ಕೊಂಡ್ರೆ ಸಮಾಜದಲ್ಲಿ ಬರೀ ಈಗೇನೆ ನಮ್ಮನ್ನು ಹಿಂದುಳಿದವರು ಅಂತ ತಿಳ್ಕೊಂಡ್ಬಿಡ್ತಾರೆ ಸಮಾಜದಲ್ಲಿ. ನಾವು ಕೂಡ ಈಗ ಮುಂದೆ ಬರಬೇಕು, ಸಮಾಜನ ಬದಲಾವಣೆ ಸ್ಟಾರ್ಟ್ ಮಾಡಬೇಕಂತೇಳಿ ನನ್ನಿಂದನೇ ಸ್ಟಾರ್ಟ್ ಆಗಲಿ, ನನ್ನಿಂದನೇ ಪ್ರಾರಂಭ ಆಗಲಿ, ನನ್ನ ಜೀವನ ಇನ್ನೂ ಬದಲಾವಣೆ ಆಗಲಿ ಅಂತಂತೇಳಿ ನಾನು ಅವತ್ತು ಪ್ರಯತ್ನ ಮಾಡ್ತೀನಿ. ರಾತ್ರಿ ಇಡೀ ಯೋಚನೆ ಮಾಡಿದಾಗ ನನಗೊಂದು ಮನಸ್ಸಿಗೆ ಬರುತ್ತೆ, ನನಗೆ ರಿಕ್ಷಾದವ್ರು ತಾನೇ ನನಗೆ ಅವಮಾನ ಮಾಡಿದರು. ಅಂದರೆ ಕೆಲವು ರಿಕ್ಷಾದವರು ಎಲ್ಲರೂ ಒಳ್ಳೆಯವರಿದ್ದಾರೆ, ಕೆಲವೊಂದು ರಿಕ್ಷಾದಲ್ಲಿ ಕೆಟ್ಟವರಿದ್ದಾರೆ. ಈ ಥರ ರಿಕ್ಷಾದವ್ರು ತಾನೇ ನನಗೆ ಅವಮಾನ ಮಾಡಿದ್ದು, ಅವರಿಗೆ ನಾನು ಕೆಲಸ ಕೊಡುವಂಥದ್ದು ಆಗಲಿ ನನ್ನ ಮೈಂಡಲ್ಲಿ ಅಂತಂತೇಳಿ ಆ ಸೆಟ್ ಮಾಡಿ ನಾನು ಬೆಳಿಗ್ಗೆ ಎದ್ದು
ಫೈನಾನ್ಸ್ ಅವ್ರ ಹತ್ರ ಎಲ್ಲರ ಹತ್ರ ಫೋನಲ್ಲಿ ಮಾತಾಡ್ತೀನಿ, ಬ್ಯಾಂಕಲ್ಲಿ ನನಗೆ ಲೋನಿನ ವ್ಯವಸ್ಥೆಯಿಂದ ಮಾತಾಡ್ತೀನಿ. ಎಲ್ಲನೂ ಅಲ್ಪ ಸ್ವಲ್ಪದಿಂದ ನನ್ನನ್ನು ಹಂತ ಹಂತವಾಗಿ ರಿಕ್ಷಾಗಳ್ನ ಪರ್ಚೇಸ್ ಮಾಡ್ತೀನಿ. 4 ರಿಕ್ಷಾಗಳು ಆಗ್ತವೆ ಒಮ್ಮೆಲೆಲ್ಲ. ಫಸ್ಟ್ ಹಂತದಲ್ಲಿ ಈಗ ಒಂದು ತೊಗೊಂಡು ಅದರಿಂದ ಬಂದಿರುವಂಥ ಆದಾಯನೆಲ್ಲ ಸೇವ್ ಮಾಡಿಕೊಂಡು ಮತ್ತು ಇನ್ನೊಂದು ತೊಗೊಂಡು ಆ ಥರ ಪರ್ಚೇಸಿಂಗ್ ಮಾಡಿಕೊಂಡು 4 ರಿಕ್ಷಾಗಳು ಆಗ್ತವೆ. ನಾನು ಅವತ್ತು ಬರೆದು ಹಾಕ್ತೇನೆ, ಏನಂತಂದರೆ ನನಗೆ ಅವತ್ತು ಅನ್ಯಾಯ ಆಗಿದೆ, ಆ ಥರ ಅನ್ಯಾಯ ಇನ್ನೂ ಯಾರಿಗೂ ಆಗಬಾರ್ದು, ನನ್ನ ಕಡೆಯಿಂದ ನನ್ನ ಎಷ್ಟು ಅಳಿಲು ಸೇವೆ ಆಗುತ್ತೋ ಅಷ್ಟು ಅಂತೇಳಿ ನಾನು ಒಂದು ರಿಕ್ಷಾದಲ್ಲಿ ಬರೆಸ್ತೇನೆ ಅಂತ. ಎಲ್ಲ ರಿಕ್ಷಾದಲ್ಲಿ ಬರೆಸಿದಾಗ ಗರ್ಭಿಣಿ ಮಹಿಳೆಯರಿಗೆ ಮತ್ತು ವಯಸ್ಸಾದ ಮಂಗಳಮುಖಿಯರಿಗೆ ನಮ್ಮ ರಿಕ್ಷಾದಲ್ಲಿ ಉಚಿತ ಅಂತ ಸೇವೆ ಸಲ್ಲಿಸೋಕ್ಕೆ ಹೇಳ್ತೀನಿ. ಹಾಗಾಗಿ ಈಗ ನಮ್ಮ ಸಮುದಾಯ, ನೀವು ನಮ್ಮ ರಿಕ್ಷಾಗಳು ಇಲ್ಲಿ ಎಲ್ಲೋ ಸಿಟಿಯಲ್ಲೆಲ್ಲ ಓಡಾಡಲ್ಲ, ಹಳ್ಳಿಯಲ್ಲಿ ಓಡಾಡ್ತಾರೆ. ಈಗ ಹಳ್ಳಿ ಭಾಗದಲ್ಲಿ ನೀವು ನೋಡಿರ್ತೀರ, ಒಂದು ರಸ್ತೆ ವ್ಯವಸ್ಥೆ ಇರಲಿಲ್ಲ, ಒಂದು ಹೋಗ್ಬೇಕಾದ್ರೂ ಅಲ್ಲಿ ಯಾವುದು ಒಂದು ಏನೋ ಮಹಿಳೆಯರಿಗೆ ಕೆಲಸಕ್ಕೆ ಹೋಗ್ಬೇಕಂದ್ರೂ ಸಮಸ್ಯೆ ಅಲ್ಲಿ. ಮತ್ತು ಗರ್ಭಿಣಿ ಮಹಿಳೆಯರು ಕೂಡ ತುಂಬ ಕಷ್ಟಪಡಬೇಕಾಗತ್ತೆ, ಯಾಕಂದರೆ ಹಾಸ್ಪಿಟ್ಲ್ ಎಲ್ಲ ವ್ಯವಸ್ಥೆ ಇರಲ್ಲ ಹಳ್ಳಿ ಭಾಗದಲ್ಲೆಲ್ಲ, ಮತ್ತು ಸಿಟಿಗೆ ಬರಲೇಬೇಕು. ಅಂಥ ಜಾಗದಲ್ಲಿ ನಮ್ಮ ರಿಕ್ಷಾಗಳೆಲ್ಲ ಓಡಾಡ್ತವೆ. ಮತ್ತು ಕೆಲವರೆಲ್ಲ ನಮ್ಮ ರಿಕ್ಷಾದಲ್ಲೆಲ್ಲ ಪರಿಚಯ ಹಿಡಿದು ಮಾತಾಡಿಸ್ತಿದ್ದ, ನಿಮ್ಮಂಗ್ಳೂರು ಅವ್ರು ರಿಕ್ಷಾಲ ಅಂಥೇಳಿ ನಮ್ಮ ಈ ಥರ ಏನೋ ಹೇಳ್ತಾ ಇರ್ತಾರೆ, ಖುಷಿ ಆಗ್ತಾ ಇರ್ತೇವೆ. ನೋಡೋಣ ಅಂತ ಮುಂದೆ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯ ಕೊಡುಗೆ ಕೊಡೋಣ ಅಂತಂತೇಳಿ ನನ್ನ ಆ ಮೊಮೆಂಟಲ್ಲಿ ರಿಕ್ಷಾಗಳ್ನ ಪರ್ಚೇಸ್ ಮಾಡಿ ಈ ಥರ ಆಯಿತು ನನ್ನ ಲೈಫ್ ಸ್ಟೋರಿ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಪೆಟ್ಟು ಬಿದ್ದರೆ ಮಾತ್ರನೇ ಮುಂದೆ. ಹೌದು, ಹಾಗಾಗಿ ನನಗೆ ಅವತ್ತು ಕಷ್ಟ ಆಯಿತು, ನನಗೆ ನೋವಾಯಿತು. ಹಾಗೆ ಕಷ್ಟದ ಬೆಲೆ ಏನಂತೇಳಿ ನಾನು ಏನಾದರೂ ಸಮಾಜಕ್ಕೆ ತೋರಿಸ್ಬೇಕಂತೇಳಿ ನನ್ನ ರಿಕ್ಷಾದ ಪರ್ಚೇಸಿಂಗ್ ಆ ಥರ ಆಯಿತು ನನ್ನ ಲೈಫ್ ಸ್ಟೋರಿಯಲ್ಲಿ. ನೀವು ಎಜುಕೇಟೆಡ್, ಈಗ ನಿಮಗೆ ಫಸ್ಟ್ ನೀವು ಬೇರೆಯವ್ರ ಹತ್ರ ಹಣಕ್ಕೆ ಕೈ ಚಾಚುವಾಗ ಹೇಗೆ ಅನ್ನಿಸ್ತು ನಿಮಗೆ? ನೀವು ಎಜುಕೇಟೆಡ್. ಬೇಜಾರಾಯಿತು. ಈಗಂದರೆ ಯಾಕೆ ಬೇಜಾರಾಯ್ತು ಅಂದರೆ, ನನ್ನ ಅಪ್ಪ ಅಮ್ಮಂದೊಂದು ಕನಸು, ನನ್ನ ಮಗ ಡಾಕ್ಟ್ರ್ ಆಗ್ತಾನೆ, ನನ್ನ ಮಗ ಪೊಲೀಸ್ ಆಗ್ತಾನೆ, ನನ್ನ ಮಗ ಇಂಜಿನಿಯರ್ ಆಗ್ತಾನೆ ಅಂತೇಳಿ ಡೈಲಿ ನಾನು ಕಳಿಸ್ಬೇಕಾದ್ರೆ, ಶಾಲೆಗೆ ಕಳಿಸ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನವರೆಲ್ಲ ಹಿಂಗೆ ಹೇಳ್ಕೊಂಡು ಕಳಿಸ್ತಾರೆ. ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಕಷ್ಟ ಇರ್ಬೋದು, ಆದರೆ ನಮಗೆ ಬೆಳೀತಾ ಬೆಳೀತಾ ನಾವು ಮನೇಲೆಲ್ಲ ಕೆಲಸ, ನಮಗೆಲ್ಲ ಹಸು ಸಾಕಾಣಿಕೆ, ಮನೇಲೆ ಕುರಿ ಮರಿ ಎಲ್ಲನೂ ಇರ್ತಿತ್ತು ನಮ್ಮ ಮನೇಲಿ. ನಾವೆಲ್ಲ ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಎಲ್ಲನೂ ಕೆಲಸ ಮುಗಿಸ್ಕೊಂಡೇ ಹೋಗ್ತಿದ್ವಿ. ಆ ಥರ ಸಮಸ್ಯೆ ಅಲ್ಲ ನಮ್ಮದು. ನನ್ನ ಅಪ್ಪ ಅಮ್ಮಂದೊಂದು ಕನಸು. ನನ್ನ ಅಪ್ಪ ಅಮ್ಮ ಏನಂತಂತಂದರೆ, ನಮ್ಮ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನನ್ನ ಅಪ್ಪ ನನಗೆ ಹುಷಾರಿರಲಿಲ್ಲ ಅಂತಂದರೆ ಎಲ್ಲರ ಹತ್ರ ಕೈ ಚಾಚೋದು ನನ್ನ ಅಪ್ಪ. ನನ್ನ ಮಗನಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಯಾಕಂದರೆ ಅವ್ರು ದುಡಿತಿರುವಂಥ ದುಡ್ಡು ನಮಗೆ ಸಾಕಾಗ್ತಿರ್ಲಿಲ್ಲ. ಆ ಥರ ದುಡ್ಡು, ಯಾಕಂದರೆ ಜಾಸ್ತಿ ದುಡ್ಸ್ಕೊಳ್ಳೋದು, ಕಡಿಮೆ ಹಣ ಕೊಡೋದು, ಆ ಥರ ಸಮಸ್ಯೆ ಇದ್ದಾಗ ನಮ್ಮಂಥವ್ರಿಗೆ ಹುಷಾರು ತಪ್ಪಿದ್ರಪ್ಪ ಅಂದರೆ ತುಂಬ ಸಮಸ್ಯೆ ಆಗ್ತಾಯಿತ್ತು. ಮತ್ತು ನಮ್ಮಪ್ಪ ಎಲ್ಲರ ಹತ್ರ ಹೋಗಿ ಕೇಳ್ಕೊಂಬರ್ತಿದ್ದ, ನನ್ನ ಮಗನಿಗೆ ಹುಷಾರಿಲ್ಲ, ಏನಾದರೂ ಕೊಡಿ ಅಂತಂತ ಹೇಳಿದಾಗ ಯಾರು ಕೊಡ್ತಿರ್ಲಿಲ್ಲ. ಸಂದರ್ಭದಲ್ಲಿ ನಮ್ಮಪ್ಪ ನಮ್ಮ ಹೊಲಕ್ಕೆ ಹಾಕೋ ಗೊಬ್ಬರಗಳೆಲ್ಲ ಇರುತ್ತಲ್ಲ, ಅದು ಗೊಬ್ಬರನೆಲ್ಲ ಸೇಲ್ ಮಾಡಿ ನಮ್ಗೆ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಬರ್ತಿದ್ದ. ಆ ಥರ ಸಮಸ್ಯೆ. ಮತ್ತು ನನ್ನ ತಾಯಿ ಅಂದರೆ, ನಾನೊಂದು 3 ತಿಂಗಳ ಮಗು ಇರಬೇಕಾದ್ರೆ ನನ್ನ ತಾಯಿನ ನಮ್ಮಪ್ಪ ಅಂದರೆ, ಯಾಕಂದರೆ ಮನೇಲಿ ಯಾರು ಇರೋಲ್ಲ ನೋಡ್ಕೋಬೇಕಂತಂತೇಳಿ ನನ್ನ ತಾಯಿನ ತವ್ರ ಮನೆಯಿಂದ ಮನೆಗೆ ಕರ್ಕೊಂಬರ್ತೇನೆ. ಆ ಮೊಮೆಂಟಲ್ಲಿ ನನಗೆ 3 ತಿಂಗಳ ಮಗು ಅಂದರೆ ಅವಾಗೂ ಅಮ್ಮ ಕೆಲ್ಸಕ್ಕೆ ಹೋಗ್ಬೇಕು. ಆ ಮೊಮೆಂಟಲ್ಲಿ ತುಂಬ ಕಷ್ಟದ ಲೈಫ್ ನಮಗೆ. ಅಂದರೆ ಯಾರು ಸರಿಯಾಗಿ ನಮ್ಮ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಅಮ್ಮ ನನ್ನ 3 ತಿಂಗಳ ಮಗು ಇರಬೇಕಾದ್ರೆ ನಮ್ಮ ತೊಟ್ಲಲ್ಲಿ ಮಲಗಿಸಿ ಕೆಲ್ಸಕ್ಕೆ ಹೋಗಿ ಒಂದು 4-5 ಕಿಲೋಮೀಟ್ರ್ ದೂರನೇ ಹೋಗ್ಬೇಕು. ನಮ್ಮದು ಹತ್ರ ಎಲ್ಲ ಕೆಲಸ ಸಿಗ್ತಿರ್ಲಿಲ್ಲ. ದೂರದವ್ರು ಹೋಗಿ ಕೆಲ್ಸಕ್ಕೆ ಹೋದಾಗ ಮಧ್ಯಾಹ್ನ ಟೈಮಲ್ಲಿ ಊಟಕ್ಕೆಲ್ಲ ಬಿಡಬೇಕಾದ್ರೆ ಅಮ್ಮ ಕೈಯಲ್ಲಿ ಊಟ ಹಿಡ್ಕೊಂಡು ಓಡ್ಕೊಂಡು ಬರೋದು ಮನೆಗೆ. ಉಣ್ಕೊಂತ ಓಡ್ಕೊಂಬಂದು ನನಗೆ ಎದೆ ಹಾಲು ಕುಡಿಸಿ ಮತ್ತೆ ಅಲ್ಲಿ ನನ್ನ ಮಲಗಿಸಿ ತೊಟ್ಲದಲ್ಲಿ ಮಲಗಿಸಿ ಹೋಗೋದು. ಅಷ್ಟು ಕಷ್ಟದ ಲೈಫಲ್ಲಿ ನನ್ನ ತಂದೆ ತಾಯಿಗಳು ಒಂದು ಕನಸಿರುತ್ತೆ, ನನ್ನ ಮಗ ಮುಂದೊಂದು ದಿನ ಏನಾದರೂ ಮಾಡ್ತಾನೆ ಅಂತ ಕನಸು ಕೊತ್ಕೊಂಡಿರ್ತಾರೆ. ನಾವೊಂದೀಗ ಏನೋ ನಮಗೆ ಆಸೆ ಇದೆ, ಆದರೆ ಅವಕಾಶನೇ ಸಿಗ್ತಾ ಇಲ್ಲಲ್ಲ ಅಂಥೇಳಿ ನಿರ್ವಿಲ್ಲ ನಾವು ಈ ಥರ ಕೈ ಚಾಚಿದ್ರೇ ನಮ್ಮ ಜೀವನ ನಡೀತಿ, ಇಲ್ಲಾಂದರೆ ಜೀವನ ನಡೆಯೋಕ್ಕಾಗಲ್ಲ ಅಂಥೇಳಿ ಕೈ ಚಾಚುವಾಗ ಇವೆಲ್ಲನೂ ನೆನಪಾಗ್ತಾ ಇರೋದು ನನ್ನ ಫ್ಯಾಮ್ಲಿ. ಇದೆಲ್ಲ ನೆನೆಸ್ಕೊಂಡು ಆದರೂ ಬಿಡು, ಲೈಫಲ್ಲಿ ನಮ್ಮ ಸಮುದಾಯದವ್ರಿಗೆ ಯಾರು ಮುಂದೆ ಬರ್ತಾಯಿಲ್ಲ ಕೆಲಸ ಕೊಡಲಿಕ್ಕೆ, ಇದೇನಿರಲಿಲ್ಲ ನಮಗೆ ಕೆಲಸ ಮಾಡಲಿಕ್ಕೆ ಅಂಥೇಳಿ ಕೈ ಚಾಚ್ತಾ ಇದ್ದೆ. ನೀವು ಹುಡುಗಿಯಾಗಿ ಕನ್ವರ್ಟ್ ಆದದ್ದು ಯಾವಾಗ? ಅಂದರೆ ನಿಮ್ಮ ಮನೆಯಲ್ಲಿ ನೀವು ಒಪ್ಪಿಸಿದ್ದು ಅದ್ರ ಬಗ್ಗೆ ಅಂತ ಹೇಳೋದಾದರೆ? ಅದ್ರ ಬಗ್ಗೆ ಅಂತಂದರೆ ದೊಡ್ಡ ಸ್ಟೋರಿನೇ ಆಗೋಗ್ತಿತ್ತು. ಅಂದರೆ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ನಾನು ಬೆಂಗಳೂರಿಗೆ ಹೋಗಿ ಮಂಗಳಮುಖಿ ಆಗ್ತಾನ ಅಂತೇಳಿ, ಟ್ರಾನ್ಸ್ಜೆಂಡರ್ ಆಗ್ತಾನಂತೇಳಿ ಹೋಗಿದ್ದು ಗೊತ್ತಿಲ್ಲ, ಮಂಗಳೂರಿಗೆ ಬಂದಿದ್ದು ಗೊತ್ತಿಲ್ಲ ಅಪ್ಪ ಅಮ್ಮನಿಗೆ. ನಾನೇನೋ ಅವ್ರಿಗೆ ಗೊತ್ತೇ ಇಲ್ಲ, ಕಲಿತಾ ಇದ್ದಾನೆ ನನ್ನ ಮಗ, ಕಲಿತಾ ಇದ್ದಾನೆ. ಯಾಕಂದರೆ ನನ್ನ ಅಪ್ಪ ಅಮ್ಮ ಏನು ಎಜುಕೇಟೆಡ್ ಇಲ್ಲ, ಬೇಗ ನಂಬಿಬಿಡ್ತಾರೆ, ನನ್ನ ಮಕ್ಕಳ ಮಾತುಗಳು ನಂಬಿಬಿಡ್ತಾರೆ. ಓದ್ತಾ ಇದ್ದಾನೆ, ದೂರ ದಾರಿ, ಇಷ್ಟು ದೂರದಿಂದ ದಾರಿ, ನನ್ನ ಮಗ ಓದ್ತಾ ಇದ್ದಾನೆ ಅಂತ ಇವರು ಹಂಗೆ ಮೈಂಡಲ್ಲಿ ಅಂತ ಅಂದ್ಕೊಳ್ಳಾಗ ನಾನು ಇಲ್ಲಿ ಮಂಗಳೂರಲ್ಲಿ ಇರಬೇಕಾದ್ರೆ ನಾನು ಸರ್ಜರಿ ಪ್ರೊಸೆಸ್, ಮೈಸೂರಲ್ಲಿ ನನಗೆ ಸರ್ಜರಿ ಎಲ್ಲ ಆಯಿತು, ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ಸಮುದಾಯದವ್ರು ಕೂಡ ಅದರಲ್ಲಿ ಹೆಲ್ಪ್ ಮಾಡ್ತಾರೆ, ನನ್ನ ನೋಡ್ಕೊಳ್ತಾರೆ.
ಅಂದರೆ ಆ ಮೆಂಟಲಿ ತುಂಬ ಕ್ರಿಟಿಕಲ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಎಷ್ಟು ನೋವು ಅನ್ನಿಸ್ಬೇಕಂದ್ರೆ ಲೈಫಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೂ ನೆನಪಾಗ್ತಾ ನೋವು ತಡ್ಕೊಳಕ್ಕಾಗಲ್ಲ. ಆ ಮೆಂಟಲಿ ನನ್ನ ಮನೇಲಿ ಕೂಡಗೆ ನಾನು ಅವತ್ತೊಂದು ದೊಡ್ಡದು ಸ್ಟೋರಿನೇ ಆಯಿತು. ನಾನು ಎಲ್ಲ ಮೀಡಿಯಾದಲ್ಲಿ ಹೇಳಿದ್ದೀನಿ, ಎಲ್ಲ ಸ್ಟೋರಿನ ಹೇಳಿದ್ದೀನಿ. ನಾನು ಸರ್ಜರಿಗೆ ಹೋಗುವಾಗ ಒಂದು ದೇವರು ಪವಾಡನೇ ಏನು ಗೊತ್ತಿಲ್ಲ ಏನಾಯ್ತು ಅಂತಂತಂದರೆ ಎಲ್ಲ ಮೀಡಿಯಾದಲ್ಲಿ ಹೇಳಿದ್ದೀನಿ. ಆದರೆ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಆ ವಿಷಯ. ಏನಂತಂತಂದರೆ ನಾನು ಸರ್ಜರಿಗೆ ಹೋಗ್ತಾ ಇದ್ದೀನಿ. ಸರ್ಜರಿಗೆ ಹೋಗೋಕ್ಕೆ ನಂದು ಫೆಬ್ರವರಿ 14ಗೆ ಸರ್ಜರಿ ಡೇಟು. ಅವತ್ತು ನನಗೆ ಫೆಬ್ರವರಿ 14ಗೆ ಡೇಟ್ ಕೊಟ್ಟಾಗ ಅವತ್ತು ನಾನು ಸರ್ಜರಿಗೆ ಹೋಗಿ ಮೈಸೂರಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ. ನನ್ನ ಕಣ್ಣಲ್ಲಿ ಅಪ್ಪ ಅಮ್ಮ ಎಲ್ಲ ನೆನಪಾಗ್ತಿದ್ದಾರೆ. ನಾನು ಕೆಲವೊಬ್ಬರೆಲ್ಲ ಎದುರಿಸ್ತಾ ಇದ್ರು. ಏನಂತಂತಂದರೆ ಸರ್ಜರಿಗೆ ಹೋದಾಗ ಎಷ್ಟೋ ಜನಗಳು ಸತ್ತೋಗಿಬಿಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಭಯಪಡಿಸ್ತಿದ್ರು. ಮತ್ತು ನಮಗೂ ಭಯ ಇರ್ತಿತ್ತು. ನಾವು ಕಣ್ಣಾರೆ ನೋಡಿಲ್ಲ ಯಾರು ಸತ್ತೋಗಿದ್ದು ಬದುಕಿದ್ದು. ಆದರೆ ನಮಗೊಂದು ಭಯ, ಎಲ್ಲಿ ಸತ್ತೋಗ್ಬಿಡ್ತೇನೋ, ಆಯ್ತು ಇಲ್ಲಿಗೆ ಲಾಸ್ಟ್ ಏನು, ನನ್ನ ಲೈಫ್ ಎಂಡ್ ಆಗುತ್ತೆ ಏನೋ ಅಂತೇಳಿ ಭಯದಿಂದ ನಾನು ಹಾಸ್ಪಿಟ್ಲಿಗೆ ಹೋದಾಗ ಭಯದಿಂದ ಅಮ್ಮಂದು ಫೋನ್ ಬರ್ತಿರ್ತೆ. ಅಮ್ಮಂಟಲ್ಲಿ ಅಮ್ಮಂದು ಫೋನ್ ಬಂದಾಗ ನಾನು ನಾನೇ ಅಮ್ಮ ಫೋನ್ ಮಾಡಿದ್ರೆ ಏನು ಅಂತಂತೇಳಿ ಕೇಳಬೇಕಂತಂತಂದು ನನ್ನ ಸರ್ಜರಿ ಆಗಿ ಒಂದು 6 ತಿಂಗಳು ಆದಮೇಲೆ ಅಪ್ಪ ಅಮ್ಮನಿಗೆ ಗೊತ್ತಾಗಿಲ್ಲ, ಅಲ್ಲಿವರೆಗೆ ಗೊತ್ತಿಲ್ಲ. ಆ ಮೆಂಟಲ್ಲಿ ಫೋನ್ ಬರ್ತದೆ ತಾಯಿದು. ನಾನು ಇನ್ನೂ ಸರ್ಜರಿಗಂತ ಹಾಸ್ಪಿಟ್ಲಿಗೆ ಒಳಗಡೆ ಹೋಗ್ಬೇಕಂತಂದು ಸರ್ಜರಿ ಬಂದು ಫೋನ್ ಮಾಡಿದಾಗ ಅಕ್ಕನಿಗೆ ಹೆರಿಗೆ ಅಂದರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು. ನನ್ನ ಅಕ್ಕಂದೆಲ್ಲ ಮದುವೆ ಆಗಿತ್ತು. ಆ ಮೆಂಟಲ್ಲಿ ಹೆರಿಗೆ ನೋವು ಸ್ಟಾರ್ಟ್ ಆಗಿತ್ತು. 2ನೇ ಮಗು ನಮ್ಮ ಅಕ್ಕಂದು. 2ನೇ ಮಗುಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿತ್ತು ಅಕ್ಕಂದು ಅಂತಂತಂದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದೆ. ಅಯ್ಯೋ ದೇವರೇ, ನಾನು ಊರಿಗೆ ಹೋಗ್ಬೇಕಾ, ಇಲ್ಲಿ ಸರ್ಜರಿಗೆಲ್ಲ ಡೇಟ್ ಎಲ್ಲ ತೊಗೊಂಡು ಎಲ್ಲ ಒಳಗಡೆ ಹೋಗ್ತಾ ಇದ್ದೀನಿ ಅಂತಂತೇಳಿ ಹಂಗೆ ಸಹಿಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಒಳಗಡೆ ಹೋದೆ. ಮತ್ತು ಅಮ್ಮಂದು ಮೇಲೆ ಫೋನೆಲ್ಲ ಸ್ವಿಚ್ ಆಫ್ ಮಾಡಿರ್ತಾರೆ. ಸ್ವಿಚ್ ಆಫ್ ಮಾಡಿಟ್ಟಾಗ ಅಮ್ಮ ಎಲ್ಲ ಪದೇ ಫೋನ್ ಮಾಡಿತ್ತು. ಹೆರಿಗೆ ನಾವು ರಾತ್ರಿ ನಮಗೆ ಮಧ್ಯಾಹ್ನ ಟೈಮಲ್ಲಿ ಇದೇ ಟೈಮಲ್ಲಿ ನಮಗೆ ಒಳಗಡೆ ಕರ್ಕೊಂಡು ಹೋಗ್ತಿದ್ರು. 4 ಗಂಟೆ ಸುಮಾರು, ಸಂಜೆ 5 ಗಂಟೆ 6 ಗಂಟೆ ಸುಮಾರು ಒಳಗಡೆ ಕರ್ಕೊಂಡು ಅವಾಗ ಇಲ್ಲಿಂದ ನನ್ನ ತಾಯಿದು ಫೋನ್ ಬಂದು ಒಳಗಡೆ ಅವ್ರದ್ದೇ ಲಾಸ್ಟ್ ಕಾಲ್ ಮಾತಾಡಿ ಅಮ್ಮನ ಮಾತಾಡಿ ಒಳಗಡೆ ಹೋದಾಗ ಸರ್ಜರಿ ಎಲ್ಲ ಕಂಪ್ಲೀಟ್ ಆಯಿತು. ಆಮೇಲೆ ನಾನು ರಾತ್ರಿ 12:30 ಸುಮಾರು ನಮ್ಮನ್ನ ಬೆಡ್ಡಿಂದ ಹೊರಗಡೆ ತಂದಾಕಿದಾಗ ನಾವು ಒಂದು ಹೇಳಬೇಕಾ, ಅನಸ್ತೇಷ ಒಂದು ಕೊಟ್ಟಿದ್ದಾರೆ. ತುಟಿಯೆಲ್ಲ ಊದ್ಕೊಂಡ್ಬಿಟ್ಟಿದೆ, ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಏನಾಗ್ತಿಲ್ಲ. ಆ ತಾಯಿದು ಫೋನ್ ಬರ್ತಾಯಿದೆ ಮೆಂಟಲ್ಲಿ. ಮತ್ತು ಜಾಸ್ತಿ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ, ಮತ್ತು ನೋವು ಸ್ಟಾರ್ಟ್ ಆಗಿದೆ, ಹಾಸ್ಪಿಟ್ಲಲ್ಲಿ ಇದ್ದೀವಿ ಹಿಂಗೆ ಅಂತ ಹೇಳಿದಾಗ ಮತ್ತು ನನ್ನ ಫ್ರೆಂಡ್ ಮಾತಾಡಿ, ಇಲ್ಲ ಅವರು ವಾಶ್ರೂಮಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ರೆ ಬೆಳಗ್ಗೆ ಎದ್ದು ನನಗೆ ಸ್ವಲ್ಪ ಧ್ವನಿ ಎಲ್ಲ ಮಾತಾಡಲಿಕ್ಕೆ. ಅವಾಗ 8 ಅವರ್ ಏನು ಕೊಡಲ್ಲ ನಮಗೆ, ಊಟ ತಿಂಡಿ ಏನು ಕೊಡಲ್ಲ. ಗಂಜಿ ಬೆಳಿಗ್ಗೆ ಟೈಮಲ್ಲಿ ಗಂಜಿ ಕೊಡ್ತಿರ್ಬೇಕಾದ್ರೆ ಮತ್ತು ಅಮ್ಮಂದು ತಾಯಿದೆಲ್ಲ ಫೋನ್ ಇತ್ತು, ಅಕ್ಕಂದು ಡೆಲಿವರಿ ಆಯಿತು ಅಂತಂತ ಹೇಳಿದಾಗ ಹೌದಾ ಅಂತ ನಾನು ಕೇಳಿದ ಘಟನೆ, ಯಾಕೆ ಏನಾಯ್ತು, ಗಂಡು ಮಗು ಆಯ್ತು ಅಂತಂದ್ರೆ. ನಾನಿಲ್ಲಿ ಸರ್ಜರಿ ಆಗಿ ಹೆಣ್ಣಾಗಿ ಹೊರಗಡೆ ಬರ್ತೇನೆ, ಮನೆಯಲ್ಲಿ ಗಂಡಾಗಿ ಒಂದು ಮಗು, ನನ್ನ ಅಕ್ಕನ ಮಗು ಹುಟ್ಟಿದೆ. ನನಗೊಂಥರ ಅದೇ ಆ ಮಗು ನೋಡಿದರೆ ನನಗೆ ಸರ್ಜರಿ ನೆನಪಾಗ್ತಿರುತ್ತೆ. ಇದೇ ಮಗು ಅಲ್ಲ ಆವಾಗ ಅಕ್ಕನಿಗೆ ಹುಟ್ಟಿರೋದು, ನಾನು ಸರ್ಜರಿಯಾಗಿ ಹೆಣ್ಣಾಗಿ ಬಂದು ನಮ್ಮ ಮನೇಲಿ ಗಂಡಾಗಿ ಹುಟ್ಟಿದೆ ನೋಡು ಅಂತ ಹೇಳಿ ಅದೊಂಥರ ನನ್ನ ಫ್ರೆಂಡ್ಸ್ ಎಲ್ಲ ಹತ್ರ ಶೇರ್ ಮಾಡ್ಕೋದಾಗ ನಾವು ಇವಾಗಲೂ ಒಂಥರ ಮೆಮೊರಿ ಮರೆಯಲ್ಲ, ಅದು ನೆನಪು ಮಾಡ್ತಾ ಇರ್ತೀವಿ. ನನ್ನ ಅಕ್ಕನಿಗೆ ಆ ಸ್ಟೋರಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನೀನು ಅವತ್ತು ಇಷ್ಟೆಲ್ಲ ಕಷ್ಟಪಡ್ತಿದ್ದ ಅಂತಂತೇಳಿ ಅಕ್ಕ ಇವಾಗಲೂ ಕಣ್ಣಲ್ಲಿ ನೀರಾಗ್ತಿರ್ತಾರೆ. ಅಮ್ಮ ಇವಾಗಲೂ ಅವತ್ತು ನಿನಗೆ ಎಷ್ಟು ಡಿಸ್ಟರ್ಬ್ ಮಾಡಿದೆ ನಾನು ಫೋನ್ ಮಾಡಿ, ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ನಾನು ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಿಲ್ಲ. ಏನೋ ದೊಡ್ಡ ಮಗ ಅವರಿಗೆ ಫೋನ್ ಮಾಡಬೇಕಂತೇಳಿ ಪದೇ ಯಾಕಂದ್ರೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇರುತ್ತಲ್ಲ, ಹಾಗೆ ಹೇಳ್ಬೇಕಂದ್ರೆ ಹೇಳ್ತಾಯಿದ್ರು. ಹಾಗೆ ನನಗೆ ಅದೇ ನೆನಪಾಗ್ತಿರ್ತು ಸ್ಟೋರಿ. ಸರ್ಜರಿ ಪ್ರೋಸೆಸ್ ಮುಗಿಸ್ಕೊಂಬಂದು ಹೊರಗಡೆ ತುಂಬಾ ನೋವು ಅನುಭವಿಸ್ಬೇಕಾಗುತ್ತೆ. ಸ್ನಾನದಾಗಿ ವ್ಯವಸ್ಥೆ ಆಗಿರ್ಬೋದು, ನಮ್ಗೆ 11ನೇ ದಿನಕ್ಕೆ ಸ್ನಾನದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಸರ್ಜರಿಗೆ ಹಂಗೆ ಬ್ಲೀಡಿಂಗ್ ಎಲ್ಲ ಇಳಿತಾ ಇರುತ್ತೆ ತಟ ಅಂತ ನೀರು ಅಂದರೆ ಮಳೆ ಹನಿ ಹೇಗೆ ಬೀಳ್ತಾ ಇರುತ್ತೆ ಹಾಗೆ ನಮಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅಷ್ಟು ನೋವು ಅನುಭವಿಸ್ಬೇಕಾಗುತ್ತೆ, ಅಷ್ಟು ಹಿಂಸೆ ಆಗ್ತಾ ಇರುತ್ತೆ. ಆದರೂ ಒಂದು ಸಮಾಧಾನ ಇರುತ್ತೆ, ನಾನು ಇವತ್ತು ಹೆಣ್ಣಾದೆ ಅಂತೇಳಿ ಅದೊಂದು ಮನಸ್ಸಿಗೆ ಖುಷಿ ಆಗ್ತಾ ಇರುತ್ತೆ. ಅವಾಗೇ 11 ದಿನ ಆದಮೇಲೆ ನಮ್ಮ ಸಮುದಾಯದವರು ಎಲ್ಲರೂ ಒಟ್ಟಾಗಿ ಸೇರಿ ಸ್ನಾನ ಎಲ್ಲ ಮಾಡಿಸ್ತಾರೆ. ಫುಲ್ಲೆಲ್ಲ ಬಾಡಿಲೆಲ್ಲ ಅರಿಶಿನೆಲ್ಲ ಹಚ್ಚಿ ಫುಲ್ಲು ಒಂಥರ ಬಿಸಿನೀರೆಲ್ಲ ಸ್ನಾನ ಮಾಡಿಸಿ ಅವಾಗ ಒಂಥರ ಫ್ರೆಶ್ ಅಪ್ ಆದಂಗೆ ಆಗುತ್ತೆ, ಒಂದು ಮೈಂಡ್ ಫ್ರೀ ಆದಂಗೆ ಆಗುತ್ತೆ. ಅವತ್ತು ಫ್ರೀ ಆದಾಗ ಮತ್ತೆ ಹಂಗೆ ಬ್ಲೀಡಿಂಗ್ ಎಲ್ಲ ಆಗ್ತಾ ಕಡಿಮೆ ಆಗುತ್ತೆ. ಮತ್ತು ನಾವೊಂದು 1.5 ತಿಂಗಳ ಬೇಕಾಗುತ್ತೆ. ಅದು ಹಾಸ್ಪಿಟ್ಲಿಂದ ಮನೆಯಿಂದ ಬಂದಾಗ ರೆಸ್ಟ್ ಬೇಕಾಗುತ್ತೆ. 1.5 ತಿಂಗಳದಾಗೆಲ್ಲ ವಾಸಿ ಆಗುತ್ತೆ. ಆ ಮೆಂಟಲ್ಲಿ ಮತ್ತು ನನ್ನ ಮನೆಗೆ ಹೋಗ್ಲಿಕ್ಕೆಲ್ಲ ಬರ್ತೇನೆ. ನನ್ನ ಮನೇಲೆಲ್ಲ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ನನ್ನ ಫ್ರೆಂಡು ಗಿರೀಶ್ ಅಂತಿದ್ದಾರೆ, ನನ್ನ ಕ್ಲಾಸ್ಮೇಟ್ ಡಿಗ್ರಿ ಫ್ರೆಂಡು. ನಾನೇನಾದ್ರೂ ಅವನ ಹತ್ರ ಹೇಳ್ಕೊಳ್ತಾ ಇದ್ದೆ, ಹಿಂಗೆ ಸರ್ಜರಿ ಆಯಿತು, ನಾನು ಈಗ ಹುಡುಗಿ ಡ್ರೆಸ್ಸಲ್ಲಿ ಇರೋದು ಹಾಗೆ ಹಿಂಗೆ ಅಂತ ಹೇಳ್ಬೇಕಾದ್ರೆ ಅವನಿಗೆ ಶಾಕ್ ಆಗಿಬಿಟ್ಟೈತಿ. ಶಾಕ್ ಆದಾಗ ಮತ್ತು ನನ್ನ ತಂಗಿ ಮನೆಗೆ ಫೋನ್ ಮಾಡಿದ್ದಾನೆ. ನನ್ನ ಮನೆಗೆ ಫೋನ್ ಮಾಡಿದಾಗ ಹೇಳಿದ್ದಾನೆ, ಈಗ ಆಜಿ ಇಷ್ಟೆಲ್ಲ ಕಷ್ಟಪಡ್ತಿದ್ದಾನೆ, ಈಗ ಹೆಣ್ಣಾಗಿಬಿಟ್ಟಿದ್ದಾನಂತೆ, ಹುಡುಗಿ ಡ್ರೆಸ್ಸಲ್ಲಿ ಇದ್ದಾನಂತೆ, ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಅಮ್ಮನಿಗೆಲ್ಲ ತಲೆಗೆ ತುಂಬ. ನನ್ನ ಅಪ್ಪ ಅಮ್ಮ ನಂಬಲೇ ಇಲ್ಲ. ಬಿಡು
ಅವನು ಓದಕ್ಕೆ ಹೋಗಿದ್ದಾನೆ, ಅವನ್ಯಾಕೆ ಹೆಣ್ಣು ಹಾಕ್ತಾನೆ, ಅವನ್ಯಾಕೆ ಹುಡುಗಿ ಹಾಕ್ತಾನೆ, ಹುಡುಗಿ ಡ್ರೆಸ್ ಯಾಕೆ ಹಾಕ್ತಾನೆ ಅಂತ ಅವನಿಗೆ ಬೈದು ಕಟ್ ಮಾಡಿದ್ದಾರೆ. ಆದರೂ ಒಂದು ಯೋಚನೆ, ಏನು ನನ್ನ ಮಗ ಇಷ್ಟು ದಿನ ಆಯ್ತು ಬರಲಿಲ್ಲ ಅಂತೇಳಿ ನನ್ನ ಬೇಕಂತ ಕರ್ಸ್ಕೊಂಡ್ರು. ಈಗೀಗ ಬಾ ಅಮ್ಮನಿಗೆ ಹುಷಾರಿಲ್ಲ ಬಾ ಅಂತೇಳಿ ಕರ್ಸ್ಕೊಂಡೋದಾಗ ನಾನು ನೋಡಿದೆ ಪೂರ್ತಿ ಸಂಪೂರ್ಣ ಹುಡುಗಿ ಆಗಿದ್ದೀನಿ, ಸರ್ಜರಿ ಆಗಿದ್ದೀನಿ. ಏನು ಮಾಡ್ಬೇಕಂತೇಳಿ ಫುಲ್ಲು ಟೈಟ್ ಅಂದು ಪ್ಯಾಂಟ್ ಎಲ್ಲ ಬರ್ತದು, ಮತ್ತು ಅಂದರೆ ಸ್ಪೋರ್ಟ್ಸ್ ಬ್ರಾ ಹಾಕಿ ಟೈಟು, ಯಾಕಂದರೆ ನಾನು ಹುಡುಗಿ ಥರ ಕಾಣಬಾರ್ದು ಅಂತಂತೇಳಿ ಡ್ರೆಸ್ ಹಾಕ್ಕೊಂಡು ಮತ್ತು ಕೂದಲೆಲ್ಲ ಕಟ್ಕೊಂಡು ಕ್ಯಾಪ್ ಹಾಕ್ಕೊಂಡು ಹುಡುಗನ ಥರ ಹೋಗಿದ್ದೀನಿ. ಹೋದಾಗ ಮತ್ತೆ ಇದ್ರಿಗೆ ಅವ್ರಿಗೆ ಅಷ್ಟಾದ್ರೂ ಗೊತ್ತಿಲ್ಲ, ಡೌಟು ಬಂದಿಲ್ಲ, ಸುಮ್ಮನೆ ಇದ್ದರು. ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ವಾಪಸ್ ಈ ಕಡೆ ಬರ್ತೀನಿ ನಾನು. ಅವತ್ತು ನನಗೆ ಅದೊಂದು ಸಮಾಧಾನ ಆಗುತ್ತೆ. ಮತ್ತು ಆಮೇಲೆ ಬರ್ತಾ ಏನೋ ಒಂಥರ ಫೀಲ್ ಆಗುತ್ತೆ. ಅಪ್ಪ ಅಮ್ಮ ಎಲ್ಲ ಬರ್ತಾರೆ ಊರಿಗೆಲ್ಲ, ಮಂಗಳೂರಿಗೆ ಬಂದು ನನ್ನ ನೋಡ್ತಾರೆ. ಮತ್ತೆ ಸಂಪೂರ್ಣ ಹುಡುಗಿ ಡ್ರೆಸ್ಸಲ್ಲಿ ಇರ್ತೀನಿ ಅವಾಗ. ನಾನು ಫೋನ್ ಮಾಡಿ ಕರ್ಸ್ಕೊಂಡಾಗ ಆಮೇಲೆ ಅವರು ಇಲ್ಲಿ ಅಂದರೆ KSRTC ಬಸ್ ಸ್ಟಾಪಲ್ಲಿ ಇಳಿದಿರ್ತಾರೆ. ನಾನು ಫೋನ್ ಮಾಡಿರ್ತಾರೆ ಮನೆಗೆ ಬರ್ತಾನೆ. ಅವರಿಗೆ ಪೂರ್ತಿ ಡೌಟು. ಟಿಕ್ಟಾಕ್ ಅಂತ ಬಂದಿರುತ್ತೆ ಕಮೆಂಟಲ್ಲಿ. ಟಿಕ್ಟಾಕಲ್ಲಿ ನಾನು ರೀಲ್ಸ್ ಮಾಡಿ ಹಾಕ್ಬಿಟ್ಟಿರ್ತೀನಿ. ಅದು ಇಡೀ ಊರಲ್ಲೆಲ್ಲ ಪ್ರಚಾರ ಆಗಿಬಿಟ್ಟಿರ್ತೀನಿ. ಪ್ರಚಾರ ಆದಾಗ ನೋಡಿ ನಿನ್ನ ಮಗ ಹಿಂಗೆ ಮಾಡ್ಯಾನ, ನಿನ್ನ ಮಗ ಹಿಂಗಾಗ್ಯಾನ ಅಂತ ಎಲ್ಲರೂ ನಮ್ಮ ಅಪ್ಪ ಅಮ್ಮನಿಗೆ ಹಿಂಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಚಿತ್ರ ಹಿಂಸೆ ಅಂದರೆ ನಮ್ಮ ಅಪ್ಪ ಅಮ್ಮ ಹೊರಗಡೆನೇ ಹೋಗ್ಲಾರ್ದಂಗೆ ಮಾಡಿಬಿಡ್ತಾರೆ. 6 ತಿಂಗಳವರೆಗೆ ನಮ್ಮ ಅಪ್ಪ ಅಮ್ಮ ಕೊರ್ಗಿ ಹಾಸಿಗೆ ಹಿಡ್ದಿರ್ತಾರೆ. ಅಷ್ಟು ಚಿತ್ರ ಹಿಂಸೆ. ಏನು ಮಾಡಬೇಕು ಹಿಂಗಾಗಿಬಿಟ್ನಾ, ಎಷ್ಟು ಕಲಿಸಿದ್ವಿ, ಎಷ್ಟು ಓದಿಸಿದ್ವಿ, ಹಿಂಗಾಗ್ತಾನೆ ಅಂತ ಗೊತ್ತಿರಲಿಲ್ಲ, ಹಿಂಗೆ ಅಂತ ಹೇಳಿ ಥರ ಫುಲ್ಲು ಒಂಥರ ಡಿಪ್ರೆಷನ್ಗೆ ಹೋದಂಗೆ. ನಾನು 6 ತಿಂಗಳವರೆಗೆ ಊಟ ಅಡುಗೆ ಮಾಡಿದ್ದೆಲ್ಲ ಏನು ತಿನ್ನಲಾರ್ದಂಗೆ ಮಲ್ಕೊಳ್ಳೋದು, ಯೋಚನೆದಲ್ಲೇ ಇದ್ಬಿಡೋದು. ಅಮ್ಮನಿಗೆ ಫುಲ್ಲು ಹತ್ತು ಏನಿರಲಿಲ್ಲ ಅಷ್ಟು. ಆ ಮಿಂಟಲ್ಲಿ ನನ್ನ ಮಾವ ಊರಿಗೆ ಹೋಗ್ತಾನೆ. ನನ್ನ ತಾಯಿದು ತಮ್ಮ ಹೋದಾಗ ಊರಿಗೆ ಹೋದಾಗ ಮಾತಾಡ್ಸಕ್ಕಂತ ಹೋದಾಗ ಇವ್ರನ್ನೆಲ್ಲ ಪರಿಸ್ಥಿತಿ ನೋಡಿ ಕಣ್ಣಲ್ಲಿ ನೀರು ಹಾಕ್ತಾನೆ ನನ್ನ ಮಾವ. ಕಣ್ಣಲ್ಲಿ ನೀರು ಹಾಕಿದಾಗ ಈ ಥರ ಕೊರಗಬೇಡಿ, ಯಾಕಂದರೆ ಅವ್ರ ಲೈಫಲ್ಲಿ ಕೂಡ ಹಿಂಗೆ ಅವರು ಬದಲಾವಣೆ ಆಗಬೇಕು ಸಂಪೂರ್ಣ. ಅಂದರೆ ಈಗ ಸದ್ಯ ಚೇಂಜಸ್ ಆಗಬೇಕಾದ್ರೆ ಅವ್ರ ಕೈಯಲ್ಲಿಲ್ಲ ಅದು. ಅವ್ರ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗಿ ಈ ಥರ ಆಗ್ತವೆ ಅಂತೇಳಿ. ನನ್ನ ಮಾವ ಡಾಕ್ಟ್ರ್ ಇರ್ತಾನೆ. ನನ್ನ ಮಾವ ಹೇಳಿದಾಗ ನನ್ನ ಅಮ್ಮನಿಗೆ ಅಪ್ಪನಿಗೆ ಸಮಾಧಾನ ಮಾಡಿ ಹೋಗಿ ಮಾತಾಡ್ಸ್ಕೊಂಬರ, ಹಂಗೇನಿಲ್ಲ ಪರವಾಗಿಲ್ಲ ಅಂತಂತೇಳಿ ತಾಯಿಗೆಲ್ಲ ಹೇಳಿ ಹೋದಾಗ ನನ್ನ ಅಪ್ಪ, ನನ್ನ ತಂಗಿ ಮತ್ತು ನನ್ನ ಅಮ್ಮ 3 ಜನ ಮಂಗಳೂರಿಗೆ ಬರ್ತಾರೆ ಮಾತಾಡ್ಸಕ್ಕಂತ ಬಂದು ನನ್ನ ನೋಡ್ತಾರೆ. ಕಣ್ಣಲ್ಲಿ ನೀರು ಹಾಕ್ತಾರೆ. ಹತ್ತು ಅಮ್ಮ ತಪ್ಕೊಂಡು ಅಳ್ತೈತೆ. ಹೋಗಿ ಫುಲ್ ಅಳ್ತಾಳೆ. ಹೆಂಗಿದ್ದ ಮಗ ಹೆಂಗಾಗಿಬಿಟ್ನಲ್ಲ ಅಂಥೇಳಿ ಅಳ್ತಾರೆ. ಅಳ್ಬೇಡಿ, ಫೀಲಿಂಗ್ ಮಾಡ್ಕೋಬೇಡಿ, ಬೇಕಾದ್ರೆ ನೋಡಿ ನಾನು ಒಬ್ಬನೇ ಆಗಿಲ್ಲ. ನಮ್ಮ ಮನೇಲಿ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಸಮಾಜದಲ್ಲಿ ಯಾರು ನಮ್ಮ ಮನೇಲಿ ಅಷ್ಟೊಂದು ಹೊರಗಿನ ನಾಲೆಜ್ ಎಲ್ಲ ಇಲ್ಲ. ನಮ್ಮ ಅಪ್ಪ ಅಮ್ಮ ಅಂದರೆ ಹೊಲ ಕೆಲ್ಸಕ್ಕೆ ಹೋಗೋದು, ಮನೇಲಿ ಬರೋದು, ಹೊಲ ಕೆಲ್ಸಕ್ಕೆ. ನಮ್ಮ ಮಂಗಳಮುಖಿಯರನ್ನ ಅವರು ಜಾಸ್ತಿ ನೋಡೇ ಇರಲಿಲ್ಲ. ಈ ಥರ ಬದಲಾವಣೆ ಆಗ್ತಾರಂತ ಗೊತ್ತಿಲ್ಲ. ನನ್ನ ಇಡೀ ಪ್ರಪಂಚದಲ್ಲಿ ನನ್ನ ಮಗ ಒಬ್ಬತ್ತ ಅಂತಂತ ಆ ಥರ ಮೈಂಡಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಅವರು. ಆದರೆ ನಾನು ಇಲ್ಲಿ ಮನೇಲಿ ಸಮುದಾಯದವ್ರು ಬಂದಾಗ, ನಾನು ಮನೇಲಿದ್ದಾಗ 15-16 ಜನ ಮಂಗಳಮುಖಿ ನಾವು ಟೋಟಲ್ ಎಲ್ಲರೂ ಒಟ್ಟಿಗೆ ಇದ್ದಾಗ ಎಲ್ಲರೂ ನೋಡಿ ಅಮ್ಮ ಅವಾಗೆಲ್ಲ ಎಲ್ಲರೂ ಈ ಥರ ಆಗಿದಾರಲ್ಲ, ನನ್ನ ಮಗನೇ ಈ ಥರ ಒಬ್ಬನೇ ಆಗಿದ್ದಾನಂತ ಹೇಳಿ ಈ ಥರ ಆಗಿ ಫುಲ್ ಅಳ್ತಾ ಇರ್ಬೇಕಾದ್ರೆ ಸಮಾಧಾನ ಅವರೇ ಹೇಳ್ತಾರೆ. ನಮ್ಮ ಸಮುದಾಯದವ್ರು ಹೇಳ್ತಾರೆ, ನೋಡಮ್ಮ ನಮ್ಮ ಕಡೆಯಿಂದ ಆಗಲ್ಲದು, ಈ ಥರ ದೇವ್ರ ಸೃಷ್ಟಿ, ನಮ್ಮ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆದಾಗ ಈ ಥರ ಆಗುತ್ತೆ, ಹಂಗೆ ಆಗುತ್ತೆ ಅಂತ ಹೀಗಾಗುತ್ತೆ. ಅಲ್ಲಿವರೆಗೆ ನಾನು ಹುಡುಗಿ ಡ್ರೆಸ್ ಅಂತ ಇರ್ತೀನಿ. ಅಮ್ಮನಿಗೆ ಗೊತ್ತಿರಲ್ಲ ನನಗೆ ಸರ್ಜರಿ ಆಗಿದೆ ಅಂತಲೇ ಗೊತ್ತಿರಲ್ಲ. ಒಂದಿನ ರೀಸೆಂಟ್ಲಿ ಶೇರ್ ಮಾಡ್ಕೊಳ್ತೀನಿ ಅಮ್ಮನ ಹತ್ರ. ರೀಸೆಂಟ್ಲಿ ಶೇರ್ ಮಾಡ್ಕೊಳ್ತೀನಿ, ಈಗೀಗಮ್ಮ ನನಗೆ ಅವತ್ತು ಸರ್ಜರಿ ಆಯಿತು, ನೀವೆಲ್ಲ ಫೋನ್ ಮಾಡ್ತಿದ್ದೀರಲ್ಲ ಹಂಗೆ ಅಂತ ಹೇಳಿದಾಗ ಆವಾಗ ಶಾಕ್ ಆಗಿ ಕಣ್ಣಲ್ಲಿ ನೀರು ಹಾಕ್ಯಂತಾರೆ. ಅಂದರೆ ಹುಡುಗಿ ಡ್ರೆಸ್ ಹಾಕಿದ್ದಾನೆ, ಏನು ಸರ್ಜರಿ ಏನು ಆಗಿಲ್ಲ, ಹಂಗೆ ಇದ್ದಾನೆ ಅಂತ ಅಂದ್ಕೊಂಡಿದ್ರೇನು. ಮತ್ತು ಅಪ್ಪ ಅಮ್ಮನಿಗೆಲ್ಲ ಊಟ ಮಾಡಿಸಿ ಮತ್ತು ದೇವಸ್ಥಾನಗಳಿಗೆಲ್ಲ ಕರ್ಕೊಂಡೋಗಿ ಮತ್ತೆ ಎಲ್ಲ ಸಮಾಧಾನ ಮಾಡಿ ನಾನು ಕಳಿಸ್ತೇನೆ. ಅಲ್ಲಿವರೆಗೆ ಯಾರು ಪ್ರಶ್ನೆ ಕೇಳಿದ್ರು ಹೌದು ನನ್ನ ಮಗ ಈ ಥರ ಆಗಿದೆ ನೋಡು, ಏನು ಇವಾಗ ಅಂತಂದು ಕೇಳ್ರಿ ಅಂತ ಹೇಳಿದ್ದೀನಿ ಅಂತ. ಯಾರು ಪ್ರಶ್ನೆ ಕೇಳಿದ್ರು ಅಪ್ಪ ಅಮ್ಮನ ಹತ್ರ ಬೇಕಂದ್ರೂ ಇವರು ಟೆನ್ಷನಲ್ಲಿ ಮುಳುಗೋಗ್ಲಿ, ಇವರು ಅದೇ ಯೋಚನೆ ಮಾಡಲಿ ಅಂಥೇಳಿ ಮೈಂಡಲ್ಲಿ ಬ್ರೈನ್ ವಾಶ್ ಮಾಡ್ಲಿಕ್ಕೆ ಬರ್ತಾಯಿದ್ರು ಜನಗಳು. ಅಪ್ಪ ಅಮ್ಮ ಹೇಳೋದು ಹೌದು ನನ್ನ ಮಗ ಹಿಂಗಾಗಿದ್ದಾನೆ, ಏನು ಇವಾಗ, ಯಾಕೆ ಸಮಾಜದಲ್ಲಿ ಯಾರು ಆಗಿಲ್ವಾ ಈ ಥರ ಅಂತಂತೇಳಿ ನಾನು ಅವಾಗಲಿಂದ ಎನರ್ಜಿ ಸ್ಟಾರ್ಟ್ ಆಯ್ತು. ನನ್ನ ಅಪ್ಪ ಅಮ್ಮ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತೇಳಿ ಒಂದು ಧೈರ್ಯ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಒಂದು ಏನು ಮಾಡಬೇಕಂತೇಳಿ ಆ ಥರ ಸರ್ಜರಿ ಪ್ರೋಸೆಸ್ ತುಂಬಾ ಕಷ್ಟ ಆಯಿತು ನನ್ನ ಲೈಫಲ್ಲಿ. ಈಗ ನಿಮ್ಮ ಫ್ಯಾಮಿಲಿ ಅವ್ರು ಹೇಗೆ ನೋಡ್ತಿದ್ರು? ಫ್ಯಾಮಿಲಿ ಇನ್ ದ ಸೆನ್ಸ್ ನಿಮ್ಮದು ಕಸಿನ್ಸ್ ಅಥವಾ ನಿಮ್ಮದು ಫ್ಯಾಮಿಲಿಯಲ್ಲಿದ್ದವರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಿದ್ರು? ಫಸ್ಟಿಗೆ ಈ ಥರ ಆಗಿದ್ದೀನಿ ಅಂತ ಗೊತ್ತಾದಾಗ ಫಸ್ಟಿಗೆ ಯಾರೂ ನನ್ನ ಮಾತಾಡಿಸ್ತಿಲ್ಲ. ಈಗ ಏನಂತಂತಿದ್ವಿ, ಅವ್ರ ಮನೆ ಹತ್ರ ಹೋಗಬೇಡಿ, ಹಂಗೆ ಆಗಿಬಿಡ್ತಾರಂತೆ ಮಕ್ಕಳೆಲ್ಲ, ಹಂಗೆ ಆಗಿಬಿಡ್ತಾರೆ, ಹಿಂಗೆ ನನ್ನಂಗೆ ಆಗಿಬಿಡ್ತಾರಂತೆ ಮಕ್ಕಳು, ಅವ್ರ ನೆರಳು ಬೀಳ್ಬಾರ್ದಂತೆ, ಅವ್ರ ಹತ್ರ ಮಾತಾಡಬಾರ್ದಂತೆ, ಹಂಗೆ ಅಂತೆ ಹಿಂಗಂತೆ ಅಂತಂತೆ ಎಲ್ಲ ಹೇಳೋದು. ಆದರೂ ನಾನು ಬಿಡು ಪರವಾಗಿಲ್ಲ, ಏನೋ ನಾನು ಹೇಳ್ಕೊಂಡು ಸಾಯ್ಲಿ ಅಂತೇಳಿ ನಾನು ಹಂಗೆ ಮೈಂಡಲ್ಲಿ ಹಾಕ್ಕೊಳ್ತಾ ಇರಲಿಲ್ಲ. ನಾನು ಟೆನ್ಷನ್ ತೊಗೊಳ್ಳೋದೇ ಇಲ್ಲ ಯಾವಾಗಲೂ.
ಬಿಡು ಬಿಡು ಅಂತಂತ ಹಂಗೆ ಮನ್ಸಲ್ಲಿ ಅಂದ್ಕೊಳ್ಳೋದು, ಏನು ಅಂದ್ಕೊಳ್ಬಿಟ್ಟು ಪರವಾಗಿಲ್ಲ ಅಂತಂತ ನಾಲ್ಗಿದೆ ಏನಾದರೂ ಮಾತಾಡ್ತಾರೆ, ಮೂಳೆ ಇಲ್ಲಾರ್ದು ನಾಲ್ಗೆ ಅಂತ. ನಾನು ಹಿಂಗೆ ಜೋರಾಗಿ ಮಾತಾಡೋ ಯಾವತ್ತೂ ಹಿಂಗೆ. ಕೆಲವೊಂದೆಲ್ಲ ಫ್ಯಾಮ್ಲೀಸ್ ಎಲ್ಲ ನನ್ನ ಅಪ್ಪಂದು ಫ್ಯಾಮ್ಲೀಸ್ ಎಲ್ಲ, ಅಮ್ಮಂದು ಫ್ಯಾಮ್ಲೀಸ್ ಎಲ್ಲ ಕೆಲವೊಬ್ರು ಜನಗಳು ದೂರನೇ ಮಾಡ್ಕೊಂಬಿಟ್ರು. ಅವ್ರ ಮನೇಲಿ ಮಂಗಳಮುಖಿ ಆಗಿದ್ದಾನಂತೆ, ಅವ್ರ ಮನೇಲಿ ಟ್ರಾನ್ಸ್ಜೆಂಡರ್ ಆಗಿದ್ದಾನಂತೆ ಮಗ. ಯಾರು ಹತ್ರನೇ ಬರತ್ತೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಅಪ್ಪ ಅಮ್ಮನ ಹತ್ರ ಯಾರು ಬಂದು ಮಾತಾಡಿಸ್ತಾ ಇರಲಿಲ್ಲ. ಮತ್ತು ಹೇಳ್ತಾಯಿದ್ರು ಅಪ್ಪ ಅಮ್ಮ ಎಲ್ಲ ಹೇಳೋದು ನನಗೆ ಒಂಥರ ಬೇಜಾರಾಗ್ತಿತ್ತು. ಬಿಡು, ಅವ್ರು ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾವೆಲ್ಲ ಅದೀವಿ, ನಾನು ಮತ್ತು ನಿಮ್ಮ ಅಪ್ಪ ಇದ್ದೀವಲ್ಲ ಅಂಥೇಳಿ ಅಮ್ಮ ಧೈರ್ಯ ತುಂಬ್ತಿತ್ತಲ್ಲ. ನನಗೆ ಅದೇ ಖುಷಿ. ನನಗೆ ಯಾರು ಸಂಬಂಧಿಕರಾಗಲಿ ಯಾರಾಗಲಿ ಇದ್ದಾಗ ಮಾತ್ರ ಎಲ್ಲರೂ ಬರ್ತಾರೆ, ಇಲ್ಲಾರ್ದಾಗ ಯಾರು ಬರಲ್ಲ ಅಂತಂತೇಳಿ ನನಗೆ ಅವತ್ತು ಗೊತ್ತಾಯಿತು. ಆದರೂ ನನ್ನ ಕೆಲವೊಂದೆಲ್ಲ ನನ್ನ ಫ್ಯಾಮ್ಲೀಸ್ ಎಲ್ಲ ಬಂದು ಮಾತಾಡಿಸ್ತಿದ್ರು, ಆದರೆ ಸಮಾಧಾನ ಮಾಡ್ತಿದ್ರು. ಮತ್ತು ಕೆಲವೊಬ್ಬರೆಲ್ಲ ಹೀಗೆ ಹಾಗೆ ಅಂತ ಹೇಳಿ ಮಾತಾಡ್ತಿದ್ರು, ಯಾಕೆ ಅದು ಹಿಂಗೆ ಏನಾದೆ ಅಂತ ತುಂಬ 108 ಪ್ರಶ್ನೆಗಳು ಮಾಡೋರು ಬಂದು. ಇಷ್ಟೆಲ್ಲ ಓದ್ದವನು ನೀನು ಯಾಕೆ ಈ ಥರ ಆಗಿದೆಯಾ, ಓದ್ತಾ ಇದ್ದಿ, ಸ್ಟಡಿ ಮಾಡ್ತಿದ್ದಿ, ಚೆನ್ನಾಗಿ ಓದ್ತಾ ಇದ್ದಿ, ಹಿಂಗೆ ಯಾಕಾದು ಅಂತೇಳಿ ಚುಚ್ಚು ಮಾತಾಡ್ತಿದ್ರು. ಆದರೂ ಸಹಿಸ್ಕೊಳ್ತಿದ್ರು, ಇರಲಿ ಬಿಡಿ ಪರವಾಗಿಲ್ಲ ಏನಂದ್ರು ಕೊಡೋಕ್ಕೆ, ಬಿಡು ನನ್ನ ಮಗ ಬಂದಿದ್ದಾನಲ್ಲ, ಪ್ರಾಣ ಅಂತ ಜೀವಂತಂತ್ರ ಬಂದಿದ್ದಾನಲ್ಲ, ಯಾಕೆ ಆ ಥರ ಅಂತಿದೆ ಅಂತೇಳಿ ನಮ್ಮ ಅಪ್ಪ ಅಮ್ಮ ಎಷ್ಟೋ ಜನಗಳು ಅವರಿಗೆ ಬೈದು ಕಳಿಸಿದ್ದಾರೆ, ಬುದ್ಧಿ ಹೇಳಿದ್ದಾರೆ ಅವರಿಗೆಲ್ಲ. ಅದೇ ನಿಮ್ಮ ಸಮುದಾಯದಲ್ಲಿ ಒಂದಷ್ಟು ಜನರು ಇರ್ತಾರೆ. ನಿಮ್ಮದು ಸಮುದಾಯದಲ್ಲಿ ನಿಮ್ಮನ್ನು ಈಗ ನೀವು ಸೇರಿಕೊಂಡಾಗ ಸಮುದಾಯದಲ್ಲಿ ಬೇರೆ ಬೇರೆ ರೀತಿ ಜನರು ಇರ್ತಾರೆ. ಅಂದರೆ ಅದರಲ್ಲಿ ಯಾರಾದರೂ ಹೆಡ್ ಆ ಥರ ಏನಾದರೂ ಇದೆಯಾ? ಹೌದೌದು. ನಮ್ಮ ಸಮುದಾಯದಲ್ಲಿ ಗುರು, ಚೇಲ, ನಾನ್ ಗುರು ಮತ್ತು ದಾದ ಗುರು, ಈ ಥರ ಎಲ್ಲ ಚೇಲ ಸಿಸ್ಟಮ್ಸ್ ಎಲ್ಲ ಇದೆ. ಕೆಲವೊಬ್ಬರೆಲ್ಲ ನಮ್ಮನ್ನು ಒಳ್ಳೆ ರೀತಿಯಿಂದ ನೋಡ್ಕೊಳ್ತಾರೆ, ಕೆಲವೊಬ್ಬರೆಲ್ಲ ನಮ್ಮನ್ನು ರ್ಯಾಗಿಂಗ್ ಮಾಡ್ತಾ ಇರ್ತಾರೆ. ಸೀನಿಯರ್ ಅಂತೇಳಿ ರ್ಯಾಗಿಂಗ್ ಮಾಡ್ತಾ ಇರ್ತಾರೆ, ಹಿಂಸೆ ಮಾಡ್ತಾ ಇರ್ತಾರೆ. ನಾವು ಧ್ವನಿ ಎತ್ತುವಾಗಿಲ್ಲ, ಮಾತಾಡುವಾಗಿಲ್ಲ. ನಾವು ಮಾತಾಡಿದ್ರಪ್ಪ ಅಂದರೆ ನಿಮ್ಗೆ ಅವ್ರಿಗೆ ಹೇಳ್ತನೋ, ಅವ್ರಿಗಿನ್ನ ಅವ್ರ ಗುರು ಇರ್ತಾರೆ, ಅವ್ರ ಹತ್ರ ಹೇಳ್ತೀನಿ ನಿನ್ನ ಬಗ್ಗೆ, ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂತೇಳಿ ಎದುರಿಸ್ತಾ ಇರ್ತಾರೆ, ಭಯಪಡಿಸ್ತಾ ಇರ್ತಾರೆ. ಅದರಲ್ಲಿ ಇದೆ, ನಮ್ಮದ್ರಲ್ಲಿ ಕೂಡ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಕೂಡ ಇದ್ದಾರೆ. ಅಂದರೆ ಅವರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ? ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಅಂದರೆ ಕಲೆಕ್ಷನ್ ಎಲ್ಲ ಕಳಿಸುವಾಗ ಕೆಲವೊಬ್ಬರೆಲ್ಲ ಹೌದು, ಕೆಲವೊಬ್ಬರೆಲ್ಲ ಕಲೆಕ್ಷನ್ ಎಲ್ಲ ಕಳಿಸ್ಬೇಕಾದ್ರೆ ಇಷ್ಟು ಹಣ ಕೊಡಬೇಕು, ಇಷ್ಟು ನಮ್ಮ ಏರಿಯಾದಲ್ಲಿ ನೀವು ಕಲೆಕ್ಷನ್ ಮಾಡ್ತಿದ್ದೆ, ಇಷ್ಟು ಹಣ ಕೊಡಬೇಕಂತ ಹೇಳಿ ಹಿಂಸೆ ಮಾಡ್ತಿರ್ತಾರೆ. ಆದರೆ ನನ್ನ ಮನೇಲಿ ಆ ಥರ ಯಾವತ್ತೂ ಹಿಂಸೆ ಮಾಡಲಿಲ್ಲ. ನನಗೆ ಒಂಥರ ಫ್ರೀಡಮ್ ಲೈಫನ್ನೇ ಕೊಟ್ಟಿದ್ದರು. ಇಲ್ಲೆಲ್ಲ ಮಂಗಳೂರಲ್ಲೆಲ್ಲ. ಬೇರೆ ಕಡೆಯಲ್ಲಿ ನನಗೆ ಚಿತ್ರ ಹಿಂಸೆ ಅನುಭವಿಸಿದ್ದೀನಿ, ನೋಡಿದ್ದೀನಿ, ಕಷ್ಟ ಅನುಭವಿಸಿದ್ದೀನಿ. ಯಾವ ಥರ ಹಿಂಸೆ ಅನುಭವಿಸಿದ್ದಾರೆ ಅಂದರೆ, ಎಷ್ಟೋ ಜನಗಳು ಮನೆಯಲ್ಲಿಯೂ ನೆಮ್ಮದಿಲ್ಲ, ನನಗೆ ಇಲ್ಲಿಯೂ ನೆಮ್ಮದಿಲ್ಲ ಅಂತೇಳಿ ನನ್ನ ಹತ್ರ ಅಳ್ತಾ ಇದ್ದರು. ಆದ್ರೂ ಎಲ್ಲನೂ ಕಣ್ಣಾರೆ ನೋಡ್ತಾ ಇದ್ದೆ. ಅಯ್ಯೋ ಪಾಪ ಏನು ಮಾಡಬೇಕು ಅಂತಂತ, ಹಿಂಗೆ ಸಹಿಸ್ಕೊಂಡು ಹೋದ್ರೆ ಹಿಂಗೆ ಹಿಂಗೆ ಸಹಿಸ್ಕೊಂಡ್ರೆ ಹೋದ್ರೆ ಹೆಂಗೆ ಅಂತಂತೇಳಿ ಕಲೆಕ್ಷನ್ ಮಾಡಿರೋ ದುಡ್ಡನ್ನು ಕಸ್ಕೊತಾ ಇದ್ರು, ಮೈ ಮಾರ್ಕೊಂಡಿರೋ ದುಡ್ಡು ಕೂಡ ಕಸ್ಕೊಳ್ತಾ ಇದ್ರು. ಅಷ್ಟರಲ್ಲೂ ಇದೆ, ರ್ಯಾಗಿಂಗ್ ಎಲ್ಲ ಮಾಡ್ತಾಯಿರ್ತಾರೆ ಸೀನಿಯರ್ಸ್ ಎಲ್ಲ. ಕೆಲವು ಸೀನಿಯರ್ಸ್ ಎಲ್ಲ ರ್ಯಾಗಿಂಗ್ ಮಾಡ್ತಾರೆ, ಕೆಲವೊಬ್ಬರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಗೆ ಎಲ್ಲದಕ್ಕೂ. ಈಗ ಅದೇ ಹಣ ಕೇಳುವಾಗ ಈಗ ಕೆಲವೊಬ್ರು ಹಣ ಕೊಡಲಿಲ್ಲ ಆದರೆ ಶಾಪ ಎಲ್ಲ ಹಾಕ್ತಾರೆ. ಅದರ ಬಗ್ಗೆ ಏನಾದರೂ ಇದೆಯಾ? ಅಂದರೆ ಶಾಪ ಅಂದರೆ ಹಾಕೋದಂದರೆ ತಪ್ಪು. ಯಾಕಂದರೆ ಅಂಗಡಿಯವರಿಗೆ ನಾವು ದುಡ್ಡು ಕೊಟ್ಟಿರಲ್ಲ, ನಾವೇನು ಅವರಿಗೆ ಬಡ್ಡಿ ಕೇಳಕ್ಕೆ ಹೋಗಿಲ್ಲ, ಸಾಲ ಕೇಳಕ್ಕೆ ಹೋಗ್ತಾ ಇಲ್ಲ. ನಾವು ಒಂದೇನೋ ಅವ್ರ ಕೈಯಿಂದ ಆದಷ್ಟು ಏನೋ ಕೊಟ್ರಪ್ಪ ಅಂದರೆ ಇಸ್ಕೊಂಬರ್ಬೋದು. ಕೊಡಲಿಲ್ಲ ಅಂದರೆ ಎಷ್ಟೋ ಜನಗಳು ನಮಗೆ ಕಲೆಕ್ಷನ್ ಹೋದಾಗೂ ಅವಮಾನ ಮಾಡ್ತಿರ್ತಾರೆ. ಏನಂತಂದರೆ ನಿನ್ನ ನಂಬರ್ ಕೊಡು, ನೈಟ್ ಅಲ್ಲಿ ಸಿಗ್ತೇನೆ, ಇಲ್ಲಿ ಸಿಗ್ತೇನೆ, ಮತ್ತು ನಮ್ದು ಅಲ್ಲೇ ಕಲೆಕ್ಷನ್ಗೆ ಹೋದಾಗ ಸಾರಿ ಹಿಡ್ದು ಹೇಳ್ತಿರ್ತಾರೆ. ಮತ್ತು ಏನೇನೋ ಎಂಥ ಕೆಟ್ಟದೆಲ್ಲ ಮಾಡಲಿಕ್ಕೆಲ್ಲ ಕೆಲವೊಂದು ಜನಗಳು ಬರ್ತಿರ್ತಾರೆ. ಕೆಲವೊಂದು ಜನಗಳು ನಮಗೆ ಎಷ್ಟು ಗೌರವ ಕೊಡ್ತಾರೆ ಅಂದರೆ, ನಾವು ಬಂದ ತಕ್ಷಣ ಕೈ ಮುಗಿತಾರೆ, ನಮಗೆ ಹಣ ಕೊಡ್ತಾರೆ, ಚೆಂದ ಮಾತಾಡಿಸ್ತಾರೆ, ಖುಷಿಯಿಂದ ಮಾತಾಡಿಸ್ತಾರೆ, ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿ ಕಳಿಸ್ತಾರೆ. ಆ ಥರನೇ ಇರ್ತಾರೆ. ಕೆಲವೊಂದು ಶಾಪ ಯಾಕೆ ಆಗ್ತಾರೆ ಅಂತ ನಾನು ಇವಾಗ ಈಗ ಹೇಳ್ತು ನೋಡಿ ಕಾರಣ. ಈಗ ಕೆಲವೊಬ್ಬರೆಲ್ಲ ಹಿಂಸೆ ಮಾಡ್ತಿರ್ತಾರೆ. ಅಂದರೆ ಈಗ ನಾವು ಕಲೆಕ್ಷನಿಗಂತ ಒಳಗಡೆ ಹೋದಾಗ ಡೋರೆಲ್ಲ ಲಾಕ್ ಮಾಡುವಂಥದ್ದು, ನಮ್ಮನ್ನ ಒಳಗಡೆ ಕೂಡಾಕುವಂಥದ್ದು, ಕೂದಲಿದ್ದು ಎಳೆಯುವಂಥದ್ದಾಗಿರ್ಬೋದು. ನಮಗೇನೋ ಒಂದು ಚಿತ್ರ ಹಿಂಸೆ ಮಾಡೋದು. ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡಿದರೆ ಇಡೀ ಎಲ್ಲ ಸಮಾಜಕ್ಕೆಲ್ಲ ಗೊತ್ತಾಗುತ್ತೆ. ಆದರೆ ನಮ್ಮಂಥವ್ರಿಗೆ ಬಲಾತ್ಕಾರ ಮಾಡೋದು, ಡ್ರೆಸ್ ಹಿಡಿದು ಹೇಳೋದು ಯಾರಿಗೆ ಗೊತ್ತಾಗಲ್ಲ. ಓ ನಿನಗೆ ಅತ್ಯಾಚಾರ ಮಾಡಿದೆ ಅಂತೇಳಿ ಈ ಥರ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಸಮಾಜದಲ್ಲಿ ನಾವಿದ್ದೀವಿ. ಆ ಥರ ಚಿತ್ರ ಹಿಂಸೆ ಮಾಡುವಾಗ, ಅಷ್ಟು ಹಿಂಸೆ ಕೊಡುವಾಗ, ಕಲೆಕ್ಷನ್ಗೆ ಹೋದಾಗ ಚಿತ್ರ ಹಿಂಸೆ ಕೊಟ್ಟಾಗ ನಮ್ಮ ಸಮುದಾಯದವ್ರಿಗೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ, ಯಾರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ. ಬೈಯೋದು, ಏನೋ ಶಾಪ್ ಹಾಕೋದು, ಅದು ಏನಾಗುತ್ತೆ ಅಂತಂದರೆ ಇಲ್ಲಿ ಒಳಗಡೆ ಲಾಕ್ ಮಾಡಿ ಇವನು ಏನು ಹಿಂಸೆ ಕೊಟ್ಟಿದ್ದಾನೆ ಅಂತೇಳಿ ಯಾರಿಗೂ ಗೊತ್ತಾಗಲ್ಲ. ಈಗ ಹೊರಗಡೆ ನಿಂತ್ಕೊಂಡು ನಮ್ಮ ಸಮುದಾಯದವರು ಬೈತಾ ಇರ್ತಾರೆ, ಶಾಪ ಹಾಕ್ತಾ ಇರ್ತಾರೆ. ಅದು ಮಾತ್ರ ಜನರಿಗೆ ಕಾಣುತ್ತೆ ಕಣ್ಣಿಗೆ. ಯಾಕೆ ಹಾಕಿದ್ರು ಶಾಪ, ಏನಕ್ಕೆ ಹಾಕಿದ್ರು ಅಂತ ಯಾರು ಯೋಚನೆ ಮಾಡಲ್ಲ. ಕೆಲವೊಬ್ಬರೆಲ್ಲ ಶಾಪ ಹಾಕೋದು ತುಂಬ ತಪ್ಪು. ಹಣ ಕೊಡಲಿಲ್ಲ ಅಂದರೆ ಶಾಪ ಹಾಕ್ತಾರೆ, ಅದು ತಪ್ಪು. ಯಾಕಂದರೆ ಅವ್ರ ಹತ್ರ ಇದ್ರೆ ಕೊಡಬೇಕು, ಕೊಡ್ತಾರೆ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಸಹಿಸ್ಕೊಂಡು ಹೋಗ್ಬೇಕು. ಇವತ್ತಾಗಲಿಲ್ಲ ಅಂದರೆ ನಾಳೆ ಆಗುತ್ತೆ ಅಂತೇಳಿ ಹಂಗೆ ಸಹಿಸ್ಕೊಂಡು. ನಾನು ತುಂಬ ಅದು ಸೋಷಲಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದೀನಿ.
ಕಲೆಕ್ಷನ್ ವಿಚಾರದಲ್ಲಿ ಅಂದರೆ ಈಗ ನಮ್ಮ ಸಮುದಾಯದಲ್ಲಿ ಕೆಟ್ಟವರಿದ್ದಾರೆ, ಒಳ್ಳೆಯವರಿದ್ದಾರೆ, ಆ ಥರ ಜನಗಳಿದ್ದಾಗ ಸಮಾಜದಲ್ಲಿ ಈಗ ಸೋಷಿಯಲ್ ಮೀಡಿಯಾ ಏನೋ ಒಂದು ಯಾರಾದರೂ ಒಬ್ರು ಕೆಟ್ಟು ಏನಾದರೂ ಒಂದು ಮಂಗಳಮುಖಿ ಏನಾದರೂ ಪ್ರಾಬ್ಲಮ್ ಮಾಡಿದರೆ ಇಡೀ ಮಂಗಳಮುಖಿಯರು ಎಲ್ಲರಿಗೂ ನೀವು ಕೆಟ್ಟವರು ಅಂತಲೇ ಇವಾಗಲೂ ತೋರಿಸ್ತಾರೆ ಸಮಾಜದಲ್ಲಿ. ನಾನೊಂದು ಒಂದು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದು ಸ್ಟೋರಿ ಹಾಕಿದ್ದೀನಿ, ಒಂದು ಒಳ್ಳೆ ರೀಲ್ ಅಂತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಅದು ಯಾವ ಥರ ಅಂತಂದರೆ, ಇವಾಗ ನಮಗೂ ಒಂದು ಮನೆ ಜವಾಬ್ದಾರಿ ಇರುತ್ತೆ, ಬಾಡಿಗೆ ಕಟ್ಟೋದಿರುತ್ತೆ, ತುಂಬಾ ಕಷ್ಟದ ಲೈಫ್ ಇರುತ್ತೆ. ನಾವುಗಳಾಗಿ ಈಗ ಕಲೆಕ್ಷನ್ ದುಡ್ಡಿಂದನೇ ಜೀವನ ಮಾಡಬೇಕು. ಏನಂದ್ರೆ ಅವರು ಕೊಟ್ಟಿರುವಂಥ 5 ರೂಪಾಯಿ 10 ರೂಪಾಯಿದಿಂದ ಎಲ್ಲನೂ ಸೇವಿಂಗ್ ಮಾಡಿಕೊಂಡು ಮತ್ತು ಅದನ್ನೆಲ್ಲ ಮನೆಗೆಲ್ಲ ನೋಡ್ಕೊಳ್ಳುವಂಥದ್ದು ಅದು ಆಗಿರ್ಬೋದು. ಈ ಥರ ಸಮಸ್ಯೆ ಆಗುತ್ತೆ. ಕೆಲವೊಬ್ಬರೆಲ್ಲ ನಮಗೆ ಯಾರೋ ಮಾಡಿದ ತಪ್ಪಿಗೆ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನಾವೊಂದು 15 ತಿಂಗಳ ತನಕ ಅನುಭವಿಸ್ಬೇಕಾಗುತ್ತೆ. ಅದೇ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ಜನಗಳು. ಕಲೆಕ್ಷನ್ಗೆ ಹೋದಾಗ ಹಿಂಸೆ ಕೊಡ್ತಾ ಇರ್ತಾರೆ. ನೋಡಿ ನಿಮ್ಮವ್ರು ಹಿಂಗೆ ಮಾಡಿದರೆ ಅಂತ ಮೊಬೈಲಲ್ಲಿ ಹಿಂಗೆ ಕಳಿಸ್ತಾ ಇರ್ತಾರೆ. ಆದರೆ ನಮ್ಗೆ ಅವಾಗ ಕಲೆಕ್ಷನ್ ಸಿಗಲ್ಲ, ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತು ನಮ್ಮ ಮನೆ ಕಡೆಯಿಂದ ನಮ್ಗೆ ಹಣ ಹಾಕ್ಲಿಕ್ಕೆ ಪ್ರಾಬ್ಲಮ್ಸ್ ಏನಾದರೂ ಹುಷಾರು ತಪ್ಪಿದ್ರೂ ಫೋನ್ ಮಾಡ್ತಿರ್ತಾರೆ. ಮತ್ತು ಬಾಡಿಗೆ ಓನರು ಫೋನ್ ಮಾಡ್ತಿರ್ತಾರೆ, ನಾವು ಫೈನಾನ್ಸ್ ಇಸ್ಕೊಂಡವ್ರ ಹತ್ರ ಫೋನ್ ಮಾಡ್ತಿರ್ತಾರೆ. ಮತ್ತು ಈಗ ರೇಷನ್ ತರಬೇಕಂದ್ರೂ ದುಡ್ಡು ಬೇಕು. ಈ ಥರ ಯಾರೋ ಒಬ್ಬರು ಮಾಡಿ ತಪ್ಪಿಗೆ ಎಲ್ಲರನ್ನೂ ಬೆರಳು ಮಾಡಿ ಇವ್ರು ಕೆಟ್ಟವರು, ಇವ್ರು ಕಳ್ಳರು, ಇವ್ರು ದರೋಡೆಕೋರರು, ಇವ್ರು ಸರಿ ಇಲ್ಲ ಅಂತಂತ ಹೇಳಿ ತೋರಿಸ್ತಾರಲ್ಲ, ಅದು ಎಲ್ಲರಿಗೂ ಹೊಡೆತ ಬೀಳುತ್ತೆ ನಮ್ಮ ಸಮುದಾಯದಲ್ಲಿ ಅವತ್ತು. ಈಗ ಮಂಗಳಮುಖಿಯವರು ಹಣ ಕೇಳುವಾಗ ಚಪ್ಪಾಳೆ ಹೊಡೆಯುವಂಥ ಅದಕ್ಕೆ ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅದರ ಅರ್ಥ ಏನು, ಅಂದರೆ ಅದು ಯಾವ ರೀತಿ ಬಂತು? ಅಂದರೆ ಅದು ಚಪ್ಪಾಳೆ ಅಂತಂತಂದರೆ ಇದು ಹಿಂದಿನ ಕಾಲದಿಂದ ಬಂದಿರೋ ಒಂಥರ, ನಾನು ಅಂದ್ಕೊಂಡಿದ್ದೆ ಒಂದು ಸಿಗ್ನಲ್ಲು ಅಂತಂದು. ಸಿಗ್ನಲ್ ಕೈ ಹೊಡೆಯೋದು ಅಂತಂದರೆ, ಇವ್ರು ಬಂದರು ಇವ್ರಿಗೆ ಕೊಟ್ಟು ಕಳಿಸ್ಬೇಕು ಅಂತಂತ ಏನೋ ಒಂಥರ ಹಿಂದಿನ ಕಾಲದಿಂದನೂ ಬಂದಿದೆ ಅದೊಂಥರ. ಅದು ಸಿಗ್ನಲ್ ಅಂತ ನೀವು ಹೇಳೋದು? ಸಿಗ್ನಲ್ ಅಂತ ಸೂಚನೆ. ಅಂದರೆ ಕೈ ಹೊಡೆದಾಗ ಇವ್ರು ಮಂಗಳಮುಖಿಯರು ಬಂದರು, ಇವರಿಗೆ ಕೊಡಿ, ಇವ್ರು ಬಂದರು ಅಂತ ಹೇಳಿ ಮೈಂಡಲ್ಲಿ ಬರಲಿ ಅಂತೇಳಿ ಹಿಂದಿನ ಕಾಲದಿಂದ ಸೂಚನೆಯಾಗಿ ದೊಡ್ಡವ್ರು ಏನು ಮಾಡಿದಾರೆ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಇವಾಗಲೂ ಕೈ ಹೊಡೆಯೋದ್ರಲ್ಲಿ ಅಂದರೆ ನಾನು ಅದೇ ಥರನೇ ತಿಳ್ಕೊಂಡಿದ್ದೀನಿ. ಈಗ ಕೆಲವೊಬ್ರು, ನಾನು ಅದು ಹಣ ಕೇಳೋ ವಿಷಯ ಯಾಕೆ ಕೇಳಿದೆ ಅಂತ ಹೇಳಿದರೆ, ಈಗ ಕೆಲವೊಬ್ರು ವೇಷ ಹಾಕಿ ಮಂಗಳಮುಖಿಯರಾಗಿ ವೇಷ ಹಾಕಿ ಹಣ ಕೇಳುವಂಥದ್ದು ನಡೀತಾ ಇದೆ ಈಗ ಸಮಾಜದಲ್ಲಿ. ಅದ್ರ ಬಗ್ಗೆ ಹೇಳೋದಾದರೆ ಅದು ಮಾಡಬಾರ್ದಾ? ಹೌದು, ತುಂಬ ಜನ ಎಲ್ಲ ನಮ್ಮ ಸಮುದಾಯದವರು, ನಮ್ಮ ಸಮುದಾಯ ಅಂತಲೇ ಹೆಸರು ಹೇಳ್ಕೊಂಡು ತುಂಬ ಜನ ಎಲ್ಲ ವೇಷ ಹಾಕಿ ಸುಲಭವಾಗಿ ಇದರಿಂದ ಹಣ ಮಾಡ್ಬೋದು, ಮತ್ತು ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತೇಳಿ ಎಷ್ಟೋ ಜನಗಳು ವೇಷ ಹಾಕಿ ರಾತ್ರಿ ಬಂದು ದರೋಡೆ ಮಾಡುವಂಥದ್ದು, ರೋಡಲ್ಲಿ ಜನರಿಗೆ ಹಿಂಸೆ ಮಾಡುವಂಥದ್ದು ತುಂಬ ಆಗುತ್ತೆ. ಬೆಳಿಗ್ಗೆ ಎದ್ದವರು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಅಪ್ಪ ಅಮ್ಮನ ಜೊತೆ ಹೆಂಡ್ತಿ ಮಕ್ಕಳ ಜೊತೆ ಚೆನ್ನಾಗಿರ್ತಾರೆ. ಈಗ ಕಷ್ಟ ಬರೋದು ಯಾರಿಗೆ ಹೇಳು? ನಿಜವಾದ ನೈಜ ಮಂಗಳಮುಖಿಯರಿಗೆ ಡೈಲಿ ನಾವು ಇದೇ ಸಾರಿ ಮೇಲೆ, ಇದೇ ಡ್ರೆಸ್ ಮೇಲೆ ನಾವೇನು ಪ್ಯಾಂಟ್ ಶರ್ಟ್ ಹಾಕೋಕ್ಕಾಗಲ್ಲ, ಏನು ಹಾಕೋಕ್ಕಾಗಲ್ಲ. ನಾವೊಂದು ಸೀರೆ ಉಟ್ಕೊಂಡ್ಮೇಲೆ ಅದು ನಮ್ಮ ಲೈಫ್ ಲಾಂಗ್ ಸೀರೆನೇ ಇರುತ್ತೆ, ನಮ್ಮ ಮೈ ಮೇಲೆ ಇದೆ ಬಟ್ಟೆ, ಹೆಣ್ಣಿನ ಬಟ್ಟೆನೇ ಅಂತಂತ ನಾವು ಅಂದ್ಕೊಂಡಿರ್ತೀವಲ್ಲ. ಎಲ್ಲರೂ ಯಾರೋ ಮಾಡಿದ ತಪ್ಪಿಗೆ ಈಗ ಸುಲಭವಾಗಿ ಹಣ ಮಾಡ್ಬೋದು ಅಂತೇಳಿ ಗಂಡಸರೆಲ್ಲ ವೇಷ ಹಾಕ್ತಾರೆ. ರಾತ್ರಿ ಅವ್ರಿಗೆ ಗಡ್ಡ ಮೀಸೆ ಎಲ್ಲ ಬೋಳಿಸ್ಕೊಂಡು ಲೈಟಾಗಿ ಮೇಕಪ್ ಮಾಡಿಕೊಂಡು ಹಿಂಗೆ ವಿಗ್ ಹಾಕ್ಕೊಂಡು ಮತ್ತು ನಮ್ಮಂಗೆ ಸೀರೆ ಉಟ್ಕೊಂಡು ನಿಂತ್ಕೊಂಡಾಗ ಜನರು ಏನು ಅನ್ಕೊತಾರೆ ಅಂದರೆ, ಮಂಗಳಮುಖಿಯರು ಅಂತಂದು ತಿಳ್ಕೊತಾರೆ. ಆದರೆ ಅವರ ಹಿನ್ನೆಲೆ, ಅವ್ರ ಬಗ್ಗೆ ಯಾರು ಏನು ಅಂತ ಅವ್ರ ಬಗ್ಗೆ ಯಾರು ಕೇಳೋಕ್ಕೆ ಬರಲ್ಲ. ನಾವು ಎಷ್ಟೋ ಜನಗಳು ಅಂಥ ವೇಷ ಹಾಕಿದವ್ರನ್ನೆಲ್ಲ ಹಿಡಿದು ಸ್ಟೇಷನ್ಗೆಲ್ಲ ಒಪ್ಸಿದ್ದೀವಿ, ಬುದ್ಧಿ ಎಲ್ಲ ಹೇಳಿದ್ದೀವಿ. ನೋಡಿ, ನಿಮ್ಮಂಥವ್ರು ಮಾಡೋದು ಕೆಲಸಕ್ಕೆ ನಾವುಗಳೆಲ್ಲ ತಲೆ ಕೊಡಬೇಕಾಗತ್ತೆ, ನಾವೆಲ್ಲ ಹಿಂಸೆ ಅನ್ಬೇಕಾಗುತ್ತೆ. ಸಮಾಜ ನಮ್ಮನ್ನು ಕೆಟ್ಟವ್ರು ಅನ್ನೋದಕ್ಕೆ ಕಾರಣನೇ ನೀವೆಲ್ಲ ಬರಬೇಡಿ, ಈ ಥರ ನಮ್ಮ ಹೊಟ್ಟೆಪಾಡೆಲ್ಲ ಹೊಡಿಬೇಡಿ ಅಂತಂತೇಳಿ ಎಷ್ಟೋ ಜನರಿಗೆಲ್ಲ ಬುದ್ಧಿ ಹೇಳಿ ಕಳಿಸಿದ್ದೀವಿ. ಆ ಥರ ಮಾಡೋದು ತುಂಬ ತಪ್ಪು. ಅವ್ರಿಗೆ ತಿಳಿಬೇಕು ಫಸ್ಟು, ಹುಡುಗಿ ವೇಷ ಆಗ್ತಾ ಇದ್ದೀನಿ ಅಂತ ಅನ್ನೋದಕ್ಕೆ. ನಾವೇನೋ ನಮಗೆ ಹೆಣ್ಣಿನ ಫೀಲಿಂಗ್ಸ್ ಇದೆ, ನಾವೊಂದು ಹೆಣ್ಣಾಗಬೇಕು ಅಂತ ಹೇಳಿ ನಾವು ಒಂದು ಸೀರೆ ಕಟ್ಟಿದವರು. ಇವರು ದುಡ್ಡಿಗೋಸ್ಕರನೇ ಸೀರೆ ಕಟ್ಟೋರು ಇರ್ತಾರಲ್ಲ, ಅದು ತುಂಬ ಅವರಿಂದ ನಮ್ಮೆಲ್ಲರಿಗೂ ಹೊಡೆತ ಬೀಳುತ್ತೆ, ನಮ್ಮೆಲ್ಲ ಹೊಟ್ಟೆಪಾಡಿಗೂ ಹೊಡೆತ ಬೀಳುತ್ತೆ ಅಂತರಿಂದ. ಈಗ ಕೆಲವು ಮಂಗಳಮುಖಿಯರಿಗೆ ನಾವು ಕೂಡ ಹಣ ಕೊಟ್ಟಾಗ ಅವರು ₹1 ಅಥವಾ ₹1 ಕಚ್ಚಿಗೆ ಕೊಡ್ತಾರೆ. ಅದರ ಅರ್ಥ ಏನು? ಅದು ಅರ್ಥ ಏನಂತಂತಂದರೆ, ಈಗ ಒಂದು ಸ್ಟೋರಿ ಹೇಳ್ತೇನೆ. ಅಂದರೆ ಮುಂಚೆ ಹಿಂದಿನ ಕಾಲದಲ್ಲೆಲ್ಲ ಕೆಲವೊಂದೆಲ್ಲ ಸ್ಟೋರಿಗಳು, ಕಥೆಗಳು, ಪುರಾಣಗಳೆಲ್ಲ ನಾನು ನೋಡ್ತಿರ್ಬೇಕಾದ್ರೆ ಒಂದು ಸ್ಟೋರಿ ನೋಡ್ತೇನೆ ಅಂತಂದರೆ, ರಾಮ ಮತ್ತು ಸೀತಾ ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೋಗ್ತಾ ಇರ್ತಾರೆ. ವನವಾಸಕ್ಕೆ ಹೋಗೋ ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಕೂಡ ಅಲ್ಲಿರ್ತಾರಂತೆ. ವನವಾಸಕ್ಕೆ ಅವ್ರನ್ನೆಲ್ಲ ಕಳಿಸ್ತಿರ್ಬೇಕಾದ್ರೆ ಗಂಡು ಮಕ್ಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ತೃತೀಯ ಲಿಂಗಿಗಳು ಇರ್ತಾರೆ. ಎಲ್ಲರೂ ಇದ್ದಾಗ ರಾಮ, ಲಕ್ಷ್ಮಣ ಮತ್ತು ಸೀತಾ ಹೋಗ್ತಿರ್ಬೇಕಾದ್ರೆ ರಾಮ ಹೇಳ್ತಾನಂತೆ, ಎಲ್ಲ ಗಂಡ್ಮಕ್ಳು ಮನೆಗೆ ಹೋಗಿ, ಎಲ್ಲ ಪುರುಷರ ಮನೆಗೆ ಹೋಗಿ, ಎಲ್ಲ ಸ್ತ್ರೀಯರ ಮನೆಗೆ ಹೋಗಿ ಅಂತ ಹೇಳಿದಾಗ
ಹೇಳಿ ಅವ್ರು ಹೋಗ್ತಿರ್ಬೇಕಾದ್ರೆ ಇಲ್ಲಿ ಎಲ್ಲ ಸ್ತ್ರೀಯರು ಹೆಣ್ಮಕ್ಳು ಹೋಗ್ತಾರೆ, ಇಲ್ಲೆಲ್ಲ ಗಂಡ್ಮಕ್ಳು ಹೋಗ್ತಾರೆ. ಆದರೆ ಅವರಿಗೆ ನಮ್ಮ ಸಮುದಾಯದವರು ಏನಂತಾರೆ, ನಮಗೆಲ್ಲ ಹೇಳಲಿಲ್ಲ ಶ್ರೀರಾಮ ಹೋಗು ಅಂತಂತ ಹೇಳಿಲ್ಲ ಅಂಥೇಳಿ ಅವ್ರು ಬರೋವರೆಗೆ 14 ವರ್ಷದವರೆಗೆ ಅವರು ಪೂಜೆ ಪುನಸ್ಕಾರ ಮಾಡಿಕೊಂಡು ಅವರು ಅಲ್ಲಿಂದ ಹೋಗಿರುವ ಪ್ಲೇಸ್ಲಿಂದನೇ ಅವ್ರು ಅಲ್ಲೇ ಇರ್ತಾರಂತೆ. ಎಲ್ಲ ಮುಗಿಸ್ಕೊಂಡು ವನವಾಸ ಮುಗಿಸ್ಕೊಂಡು ಮನೆ ಕಡೆ ಹಿಂತಿರ್ಬೇಕಾದ್ರೆ ನೋಡ್ತಾರಂತೆ, ಏನು ನೀವು ಯಾಕೆ ಹೋಗ್ಲಿಲ್ವಾ ಅಂತಂದರೆ, ಸ್ವಾಮಿ ನೀವು ಹೇಳಿದ್ರಿ ಎಲ್ಲ ಸ್ತ್ರೀಯರು ಮನೆಗೆ ಹೋಗಿ, ಎಲ್ಲ ಪುರುಷರ ಮನೆಗೆ ಹೋಗಿ ಅಂತ ಹೇಳಿದರೆ, ಆದರೆ ನಮ್ಮವರಿಗೆ ಯಾರಿಗೆ ಮನೆಗೆ ಹೋಗಿ ಅಂತ ಹೇಳಿಲ್ಲ, ಅದಕ್ಕೋಸ್ಕರ ನೀವು ಬರೋವರೆಗೆ ನಾವು ಇಲ್ಲೇ ಕಾಯ್ತಾ ಇದ್ದೀವಿ ಸ್ವಾಮಿ ಅಂತಂತ ಹೇಳಿದಾಗ, ಆವಾಗ ಶ್ರೀರಾಮಚಂದ್ರ ತುಂಬ ಹೇಳಿ ನಿಮ್ಮವರಿಗೆ ಒಂದು ವರ ಕೊಡ್ತಾನಂತಂದರೆ, ಏನಂತಂದರೆ ಇಟ್ಟರೆ ಅಂದರೆ ಅದೆಂದು ಹೇಳ್ತಾರೆ, ನೀವು ಯಾರಿಗಾದರೂ ಒಳ್ಳೇದಾಗಲಿ ಅಂತ ಹೇಳಿದರೆ ಅವರು ತುಂಬ ಒಳ್ಳೆಯದಾಗುತ್ತೆ. ನೀವು ಯಾರಿಗಾದರೂ ಅವರಿಗೆ ಕೆಟ್ಟದಾಗಲಿ ಅಂತ ಬೈದರೆ, ನೀವು ಮನಸ್ಪೂರ್ವಕವಾಗಿ ಯಾರಿಗಾದರೂ ಕೆಟ್ಟದಾಗಲಿ ಅಂತ ಬೈದರೆ ಅದು ಕೆಟ್ಟದೇ ಆಗುತ್ತೆ ಅಂತ ಹೇಳಿ ಒಂದು ವರ ಕೊಡ್ತಾನೆ ದೇವರು. ಹಾಗಾಗಿ ಅದು ಕಾಯಿನ್ ಹಚ್ಚಿಕೊಳ್ಳುವಂಥದ್ದು ಮುಂಚೆಯಿಂದನೂ ಕಾಲದಿಂದನೂ ಒಳ್ಳೆಯದಾಗುತ್ತೆ. ಒಳ್ಳೇದಾಗಿದೆ. ತುಂಬ ಜನ ಎಲ್ಲ ಹೇಳ್ಕೊಂಡಿದ್ದಾರೆ, ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಾ ಇರ್ತಾರೆ. ಅವ್ರು ಏನೋ ಒಂದು ಶಕ್ತಿ ಇದೆ ನಿಮ್ಮ ಹತ್ರನೂ ಒಂದು, ಅಂದರೆ ಏನೋ ಒಂದು ಶಕ್ತಿ ಇದೆ ಅಂತ ಅಂದಾಗ ನಾವೊಂದು ಮಂಗಳಮುಖಿ, ಇನ್ನು ಗಂಡಿಂದ ಹೆಣ್ಣಾಗಿ ಬದಲಾವಣೆ ಆಗಿರ್ತೀವಲ್ಲ, ಏನೋ ಒಂದು ನಮ್ಮ ಹತ್ರ ಒಂದು ದೈವ ಶಕ್ತಿ ಇದೆ ಏನೋ ಅಂಥೇಳಿ ಕಾಯಿನ್ ಎಲ್ಲ ಕಚ್ಚಿ ನಾವು ಕೊಡ್ತೀವಿ. ಒಳ್ಳೆಯದಾಗಿದೆ. ನಮ್ಮ ಮನಸ್ಪೂರ್ವಕವಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದರೆ ಒಳ್ಳೆಯದಾಗಿದೆ. ತುಂಬ ಜನರಿಗೆ ನಮ್ಮ ಮನಸ್ಪೂರ್ವಕವಾಗಿ ಯಾರಾದರೂ ನಮಗೆ ಕೆಟ್ಟದ್ದು ಬಯಸಿ ಕೆಟ್ಟದ್ದು ಮಾಡಿದರೆ, ನಮಗೆ ಹಿಂಸೆ ಕೊಟ್ಟವ್ರಿಗೆ ನಾವು ಶಾಪ್ ಹಾಕಿದ್ದು ಅವ್ರಿಗೂ ಕೆಟ್ಟದಾಗಿದೆ. ನಾನು ಕೆಲವೊಂದು ನೋಡಿದ್ದೀನಿ. ಈಗ ಮಂಗಳಮುಖಿ ಅವರ ಡೆತ್ ಆದಾಗ ನಂಗೆ ಗೊತ್ತಿಲ್ಲ, ನಾನು ಕೇಳ್ಪಟ್ಟೆ, ಈಗ ಡೆತ್ ಆದಾಗ ಯಾರು ನೋಡಬಾರ್ದು ಹಾಗೆ ಏನಾದರೂ ಇದೆಯಾ? ಆ ಥರ ಅಂತ ಇಲ್ಲ ಇಂದಿನ ಕಾಲದಲ್ಲಿ. ಅಂತಂದರೆ ಈಗ ನಮ್ಮ ಸಮುದಾಯದವರು ಇವಾಗೆಲ್ಲ ಕಾಲ ಎಲ್ಲ ಬದಲಾವಣೆ ಆಗ್ತಾ ಇದೆ. ಇಂದಿನ ಕಾಲದಲ್ಲಿ ಏನಂದರೆ ನಮ್ಮ ಸಮುದಾಯದವರು ಮನೆಯಿಂದ ಹೊರಗಡೆ ಬಂದುಬಿಡ್ತಿದ್ರಲ್ಲ ಅವಾಗೆಲ್ಲ, ಅಂದರೆ ಅವರು ಫ್ಯಾಮ್ಲಿಯಲ್ಲೆಲ್ಲ ಸತ್ತೋಗಿದ್ದಾನೆ ಅಂತೇಳಿ ಬಿಟ್ಬಿಡ್ತಿದ್ರಂತೆ. ಬಿಟ್ಟು ಬಂದಾಗ ಈಗ ನಮ್ಮ ಸಮುದಾಯದವರು ಅಂದರೆ ನಮ್ಮ ಸಮುದಾಯದವರು ತೀರೋದಾಗ ಮುಖ ಎಲ್ಲ ಪಳಪಳ ಹೊಳಿತಾ ಇರುತ್ತಂತೆ. ಅದೇನೋ ಆ ಥರ ಹಿಂದಿನ ಕಾಲದಲ್ಲಿಂದನೂ ಬಂದಿದೆ. ಅದು ಒಂದು ಫುಲ್ ಅರಿಶಿನೆಲ್ಲ ಹಚ್ಚಿ ಫುಲ್ ಎಲ್ಲ ಅಂದಾಗ ಒಂಥರ ನಗ್ತಾ ಇರುತ್ತಂತೆ ಮುಖ. ನಾನು ಇದ್ದಾಗ ಯಾರು ನನ್ನನ್ನು ಬಂದು ನೋಡ್ಕೊಳ್ಳಿಲ್ಲ, ಸತ್ತಾಗ ಎಲ್ಲರೂ ಬಂದರು ಅಂಥೇಳಿ ಮುಖ, ಅಂದರೆ ನಮ್ಮ ಬಾಡಿ ನಗ್ತಾ ಇರುತ್ತಂತೆ. ನಗ್ತಾ ಅಂದರೆ ಸ್ಮೈಲಿಂಗ್ ಮಾಡ್ತಾ ಇರುತ್ತಂತೆ ಹೇಳಿದ್ದಾರೆ. ಹಿಂದಿನ ಕಾಲದಿಂದ ಬಂದಿದೆ, ಆದರೆ ಅದು ಸತ್ಯತೆ ಅಂತ ನನಗಂತೂ ಗೊತ್ತಿಲ್ಲ. ಮತ್ತು ನಾನು ಕೆಲವೊಂದು ಕಡೆ ಎಲ್ಲ ನೋಡಿದಾಗೂ ಮುಖದ ಲಕ್ಷಣ ಎಲ್ಲ ಒಂಥರ ಹೊಳಪು ಲಕ್ಷಣನೇ ಇರ್ತಿತ್ತು, ನಾನು ನೋಡಿದ್ದೀನಿ. ಹಾಗಾಗಿ ಹಿಂದಿನ ಕಾಲದಲ್ಲಿಂದ ಬಂದಿರುವಂಥ ಸಂಪ್ರದಾಯ ಅದು. ಅಂದರೆ ಯಾರು ನೋಡಬಾರ್ದು ಅಂದರೆ ಈ ಥರ, ಅಂದರೆ ಕೆಲವೊಂದೆಲ್ಲ ಸ್ಟೋರಿಗಳಲ್ಲಿ ಕೆಲವೊಂದು ಸಿನಿಮಾದಲ್ಲಿ ನಾನು ಕೂಡ ಈಗ ನೋಡಿದ್ದೀನಿ. ಏನಂತಂದರೆ ನಮ್ಮ ಸಮುದಾಯದವ್ರನ್ನ ಯಾರಾದರೂ ಗಂಡ್ಮಕ್ಳು ಹೆಣ್ಮಕ್ಳು ಮುಖ ನೋಡಿದ್ರಪ್ಪ ಅಂದರೆ ಅವರಿಗೆ ಒಂಥರ ಒಳ್ಳೆಯದಾಗುತ್ತೆ, ಅವ್ರಿಗೇನೋ ಇದಾಗಿರುತ್ತೆ, ಹಣದ ಸಂಪತ್ತು ಎಲ್ಲನೂ ಬರುತ್ತೆ ಅಂತಂತ ನನ್ನ ಸ್ಟೋರಿಗಳಲ್ಲಿ ಮೂವಿಗಳಲ್ಲೇ ನೋಡಿದ್ದೀನಿ. ಆದರೆ ರಿಯಲಲ್ಲೇ ನೋಡಲಿಲ್ಲ. ಅಂದರೆ ಇದೇ ಅನಿಸುತ್ತೆ ನನಗನ್ಸಿದ ಮಟ್ಟಿಗೆ. ಯಾಕಂದರೆ ಹಿಂದಿನ ಕಾಲದಲ್ಲೆಲ್ಲ ಮನೆಯಿಂದ ಹೊರಗಡೆ ಬಂದಾಗ ಮನೆಗೆ ಯಾರು ತೊಗೊಂಡು ಹೋಗ್ತಿರ್ಲಿಲ್ಲ ಅವ್ರ ತಂದೆ ತಾಯಿಗಳು ಎಲ್ಲ ಬಾಡಿನೆಲ್ಲ. ಹಾಗಾಗಿ ನಮ್ಮ ಸಮುದಾಯದವರೆಲ್ಲ ಒಂಥರ ಏನೋ ಹೇಳಿ ಆಮೇಲೆ ಇವರೇ ಒಂಥರ ಅಂದರೆ ಮಣ್ಣಲ್ಲಿ ರಾತ್ರಿ ಹೊತ್ತಲ್ಲಿ ಮಣ್ಣು ಮಾಡ್ತಾರಂತೆ. ಹೌದಾ? ಇಲ್ಲ ಹಂಗೇನಿಲ್ಲ. ನಾವು ರೀಸೆಂಟ್ಲಿ ನಮ್ಮ ಸಮುದಾಯದವರು ಒಬ್ಬರು ತೀರೋದಾಗ ಅವ್ರದ್ದು ಗದಗದವರು ವೆನ್ಲಾಕ್ ಹಾಸ್ಪಿಟ್ಲಲ್ಲಿ, ಅವರು ಉಡುಪಿಯಲ್ಲಿ ತೀರೋದಾಗ ವೆನ್ಲಾಕ್ ಹಾಸ್ಪಿಟ್ಲಿಗೆ ತಗೊಂಬಂದಾಗ ಬಾಡಿ ಎಲ್ಲ, ಮತ್ತು ಅವ್ರ ಫ್ಯಾಮ್ಲಿಗೆಲ್ಲ ನಾವು ಫೋನ್ ಮಾಡಿದಾಗ ನಾವು ಯಾವತ್ತೂ ಸತ್ತಾನಂತ ಬಿಟ್ಬಿಟ್ಟಿದ್ದೀವಿ, ಮತ್ತು ಯಾಕೆ ಅವನ ಬಗ್ಗೆ ಹೇಳಿ ನಮ್ಗೆ ಹಿಂಸೆ ಕೊಡ್ತಿದ್ದೀರಾ ಅಂತ ಹೇಳಿದಾಗ ನಾವು ಒಂದು ಮಾತಾಡ್ತೀವಿ. ಏನಂದರೆ ಆವಾಗ ನೀವು ನೋಡೋದೇ ಬೇಡ, ಇವತ್ತೇ ಲಾಸ್ಟ್, ನಿಮ್ಮ ಮಗ ಯಾವತ್ತೂ ಉಲ್ಟಾ ಬರಲ್ಲ, ಹಿಂದೆ ಬರಲ್ಲ ಅಂತಂತೇಳಿ ಅವ್ರ ಮನೆಯವ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ತಿದ್ವಿ, ಒಂದು ಸಲ ಆದರೂ ಮುಖ ನೋಡ್ಕೊಂಡು ಹೋಗಿ ಅಂತ ಹೇಳಿದಾಗ ಅವ್ರು ಬರಲೇ ಇಲ್ಲ. ನಾವು ಮಧ್ಯಾಹ್ನ ಟೈಮಲ್ಲೇ ಅವ್ರದ್ದೆಲ್ಲ ಇದು ಮಾಡಿದ್ವಿ, ಬಾಡಿ ಎಲ್ಲ ಹೋಗಿ ಸ್ಮಶಾನಕ್ಕೆ ಹೋಗೆಲ್ಲ ಮಾಡಿದ್ವಿ. ಈಗ ತಂದೆ ತಾಯಿ ತನ್ನ ಮಕ್ಕಳು ಮಂಗಳಮುಖಿ ಅಂತ ಗೊತ್ತಾದ ಮೇಲೆ ಅವರನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಹೌದು. ಅದ್ರ ಕಾರಣದಿಂದ ಕೆಲವೊಬ್ಬರೆಲ್ಲ ಭಿಕ್ಷೆ ಬೇಡಬೇಕಾಗತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಈಗ ತಂದೆ ತಾಯಿ ಯಾವ ರೀತಿ ನೋಡ್ಕೊಳ್ಬೇಕು? ನಿಜ, ನೀವು ಹೇಳಿದ್ದು 100% ಸತ್ಯ. ಈಗ ಸಮಾಜದಲ್ಲಿ ನಮಗಂತ ಒಂದು ಯಾವುದು ಕೆಲಸ ಇಲ್ಲ. ಈಗ ಅಪ್ಪ ಅಮ್ಮನೇ ಯಾರೇ ಏನೇ ಅನ್ನಲಿ, ತಂದೆ ತಾಯಿ ಮನೆಯಿಂದ ಆಚೆ ಹಾಕ್ಬಾರ್ದು. ನಮ್ಮ ಹಾವಭಾವಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕು ತಂದೆ ತಾಯಿಗಳು. ಮುಂಚೆ ಎಲ್ಲ ತುಂಬ ಜನ ಎಲ್ಲ ಕಲ್ತಿರಲಿಲ್ಲ, ಓದ್ತಾ ಇರ್ತಿರ್ಲಿಲ್ಲ. ಈಗ ಎಲ್ಲ ತಿಳ್ಕೊಂಡು ಎಲ್ಲ ಕಲ್ತವರು ತಮ್ಮ ಮಗ ಮಂಗಳಮುಖಿ ಆಗ್ತಾ ಇದ್ದಾನೆ ಅಂಥೇಳಿ ಮನೆಯಿಂದ ಆಚೆ ಹಾಕೋದು ತುಂಬಾ ತಪ್ಪೋದು.
ಏಕೆಂದರೆ ನೀವೆಲ್ಲ ಆಚೆ ಹಾಕಿದರೆ, ನೀವೆಲ್ಲ ತಂದೆ ತಾಯಿಗಾದರೂ ನಿಮ್ಮ ಹೊಟ್ಟೆಯಿಂದ ಹುಟ್ಟಿ ಬಂದಿರುವಂಥ ನಮ್ಮನ್ನೇ ಆಚೆ ಹಾಕಿದಾಗ ಸಮಾಜ ನಮ್ಮನ್ನು ಹೇಗೆ ಎಕ್ಸೆಪ್ಟ್ ಮಾಡ್ಕೊಳುತ್ತೆ ಹೇಳಿ? ಫಸ್ಟ್ ಆಫ್ ಆಲ್ ನಾವು ಈ ಥರ ಬದಲಾವಣೆ ಆಗ್ತಿದ್ದೀವಿ ಅಂತೇಳಿ ಅವರಿಗೊಂದು ಎಜುಕೇಷನ್ ಕೊಡುವಂಥದ್ದಾಗಿರ್ಬೋದು, ಒಂದು ಏನೋ ಒಂದು ಕೆಲಸ, ಉತ್ತಮವಾದ ಕೆಲಸಗಳು ಕೊಡುವಂಥದ್ದು, ಆ ಥರ ನೀವು ಥಿಂಕಿಂಗ್ ಮಾಡಿ ಯೋಚನೆ ಮಾಡಿದರೆ ನಮ್ಮ ಸಮುದಾಯದವರು ಯಾರೂ ಬೀದಿಗೆ ಬರ್ತಾ ಇರಲಿಲ್ಲ. ಇವಾಗಲೂ ನೀವೆಲ್ಲ ಮನೆಯಿಂದ ಆಚೆ ಹಾಕುವಂಥದ್ದು, ಮತ್ತು ನಮ್ಮ ಸಮುದಾಯದವರು ಎಷ್ಟೋ ಜನಗಳು ಭಯಪಟ್ಟು ಮನೆಯಿಂದ ಹೊರಗಡೆ ಬಂದುಬಿಡ್ತಾರೆ. ಯಾಕಂದರೆ ನಮ್ಮಿಂದ ನಮ್ಮ ಫ್ಯಾಮ್ಲಿಗೆ ಪ್ರಾಬ್ಲಮ್ ಆಗಬಾರ್ದು, ಯಾರೋ ಊರಿನ ಜನಗಳೆಲ್ಲ ಚುಚ್ಚು ಮಾತಾಡಿ ನನ್ನ ತಂದೆ ತಾಯಿ ಮನಸ್ಸೆಲ್ಲ ನೋಯಿಸ್ಬಾರ್ದು ಅಂತೇಳಿ ಮನೆಯಿಂದ ಹೊರಗೂ ಬಂದುಬಿಡ್ತಾರೆ. ಆ ಥರ ಎಲ್ಲ ಬಂದಾಗ ನಮ್ಮ ಇದರಲ್ಲೆಲ್ಲ ಹೊರಗಡೆಲ್ಲ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲ ಯಾವುದೂ ಸಿಗಲ್ಲ. ಒಂದು ಮೈ ಮಾರ್ಕೋಬೇಕು, ಒಂದು ಭಿಕ್ಷಾಟನೆ ಮಾಡಿ ಜೀವನ ಮಾಡಬೇಕು. ಇದೆಲ್ಲ ಯಾಕೆ ನಾನು ಅದು ಪ್ರಶ್ನೆ ಕೇಳಲಿಕ್ಕಿದ್ದೆ. ಈಗ ನಿಮ್ಮ ಸಮುದಾಯದಲ್ಲಿ ಒಂದು ನಮಗೆ ಗೊತ್ತಿರುವಂಥ ಕೆಲಸ ಒಂದು ಮೈ ಮಾರ್ಕೊಡೋದು, ಇಲ್ಲಾಂದರೆ ಒಂದು ಹಣ ಕೇಳೋದು. ಹೌದು, ಈಗ ಕೆಲಸ ಕೊಡೋದಿಲ್ಲ, ಹೌದು, ಸಮಾಜದಲ್ಲಿ ಅದು ಯಾಕಿರ್ಬೋದು? ಯಾಕಂತಂತಂದರೆ ಯಾರು ಸಪೋರ್ಟ್ ಮಾಡಲ್ಲ. ಯಾರು ಅಂದರೆ ಸಮಾಜದಲ್ಲಿ ನಾವು ಒಂದು ಕೆಲಸ ಕೊಡೋಕೆ, ಈಗ ನಾವೇ ಕೆಲಸ ಕೊಡಿ ಅಂತಂತಂದ್ರು ಕೂಡ ಯಾರು ಮುಂದೆ ಬರಲ್ಲ. ಪ್ರತಿಯೊಂದು ಕಡೆನೂ ತುಂಬ ಅವಮಾನ ಮಾಡ್ತಾರೆ. ಕೆಲವೊಂದು ಸರ್ಕಾರಗಳು, ಎಲ್ಲ ಸರ್ಕಾರಗಳು ಬಂದು ಹೋದವು, ಈಗಲೂ ಕಂಟಿನ್ಯೂ ನಡೀತಾ ಇದೆ ಕೆಲವೊಂದು ಸರ್ಕಾರಗಳು. ಇವಾಗಲೂ ನಮ್ಮ ಸಮುದಾಯದವರು ಯಾಕೆ ಎಲ್ಲಿನೂ ಧ್ವನಿ ಎತ್ತಲಿಕ್ಕೆ ಬಿಡಲ್ಲ. ಈಗ ನಮ್ಮ ಸಮುದಾಯದ ನಮಗೇನು ಬೇಡ, ನಿಮ್ಮದು ಸರ್ಕಾರದ ಆಸ್ತಿ ಬೇಡ, ಹಣ ಬೇಡ ಅಂತ ಕೇಳ್ತೀವಿ. ನಮಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳಿಗೆ ಕೊಡಿ, ನಮ್ಗೆ ಬೇಕಾಗಿರುವಂಥ ವಸತಿ ಕೊಡಿ, ನಮಗೆ ಬೇಕಾಗಿರುವಂಥ ಶಿಕ್ಷಣ ಕೊಡಿ, ನಮಗೆ ಬೇಕಾಗಿರುವಂಥ ಉದ್ಯೋಗ ಕೊಡಿ ಅಂತ ನಾವು ಕೇಳ್ತೀವಿ. ಹೊರತಾಗಿ ನಿಮ್ಮ ರಾಜಕಾರಣಿ ವ್ಯಕ್ತಿಗಳದ್ದು ನಿಮ್ಮ ಆಸ್ತಿ ಕೊಡಿ, ನಿಮ್ಮದು ಹಣ ಕೊಡಿ ಅಂತ ನಾವು ಯಾವತ್ತೂ ಕೇಳಲ್ಲ. ನಮಗೆ ಬೇಕಾಗಿರುವಂಥ ಸಂವಿಧಾನದಲ್ಲಿ ರಚನೆ ಆಗಿದೆ, ನಿಮಗೂ ಇಷ್ಟು ಸಮಾನತೆ ಕೊಡಬೇಕು, ನಿಮಗೂ ಹಕ್ಕಿದೆ, ನಿಮಗೂ ಮಾತನಾಡುವ ಹಕ್ಕಿದೆ, ನಿಮಗೆ ಪ್ರಶ್ನೆ ಮಾಡುವ ಹಕ್ಕಿದೆ ಅಂತ ಎಲ್ಲದರಲ್ಲಿ ಇದೆ ಅಂತಂದಮೇಲೆ ನಾವು ಪ್ರಶ್ನೆ ಕೇಳೋದು ಏನು ತಪ್ಪು? ಆ ಥರ ಈ ಸರ್ಕಾರಗಳ ದೌರ್ಬಲ್ಯದಿಂದ ನಾವೆಲ್ಲರೂ ಒಂದು ರೋಡಿಗೆ ಬಂದು ಮೈ ಮಾರ್ಕೊಳ್ಳೋ ಪರಿಸ್ಥಿತಿ ಇದೆ. ಒಂದು ಭಿಕ್ಷೆ ಬೇಡುವ ಪರಿಸ್ಥಿತಿ ಸರ್ಕಾರಗಳ ದೌರ್ಬಲ್ಯಗಳಿಂದ. ಎಲ್ಲ ಯಾವುದು ಸರ್ಕಾರ ಅಂತ ನಾನು ಬೆರಳು ಮಾಡಿ ತೋರಿಸಲ್ಲ. ಈಗ ನಾವು ಹುಟ್ಟಿರುವಂಥದ್ದು ಎಲ್ಲ ಸರ್ಕಾರಗಳಿಗೂ ಬಂದೋದು, ಆದರೆ ಇವಾಗಲೂ ನಮಗೆ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ ಅಂತಂದಮೇಲೆ ಸರ್ಕಾರಗಳ ದೌರ್ಬಲ್ಯಗಳಿಂದ ನಾವೆಲ್ಲ ಬೀದಿಗೆ ಬರೋ ಪರಿಸ್ಥಿತಿ. ಮುಂಚಿನ ಜನರು ನಿಮ್ಮನ್ನು ನೋಡುವ ರೀತಿಗೂ ಈಗ ನೋಡುವ ರೀತಿಗೂ ಬದಲಾಗಿರ್ಬೋದು. ಬದಲಾಗಿದೆ. ಏನು ಬದಲಾಗಿದೆ? ತುಂಬಾ ಬದಲಾಗಿದೆ. ಮುಂಚೆ ಎಲ್ಲ ನಮ್ಮ ಸಮುದಾಯದವರು ನಡ್ಕೊಂಡು ಹೋಗಬೇಕಾದ್ರೆ ಕಲ್ಲೆಲ್ಲ ಎಸ್ತಾ ಇದ್ರಂತೆ. ನಮ್ಮ ಸಮುದಾಯದವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಕಲ್ಲೆಲ್ಲ ಎಸ್ತಾ ಇದ್ರಂತೆ. ಮತ್ತು ಅವರು ಹೋಗ್ತಾ ಇದ್ದಾರಂತ ಹೇಳಿದರೆ ನೀರೆಲ್ಲ ಜಗ್ಗಿಂದ ನೀರೆಲ್ಲ ಚೆಲ್ತಾ ಇದ್ರಂತೆ ನಮ್ಮ ಸಮುದಾಯದವ್ರ ಮೇಲೆ. ಮತ್ತು ಏನೇನೋ ಕೆಟ್ಟ ಪದಗಳಿಂದೆಲ್ಲ ಬೈತಾ ಇದ್ರಂತೆ. ಮತ್ತು ಇದು ಸಗಣಿದೆಲ್ಲ ನೀರು ಬರ್ತಲ್ಲ ಅದನ್ನೆಲ್ಲ ಎರೆಸ್ತಾ ಇದ್ರಂತೆ. ನಮ್ಮ ಸಮುದಾಯದವ್ರ ರಸ್ತೆಯಲ್ಲಿ ಹೋಗ್ಬೇಕಂತನೂ ಒಂಥರ ಕಳ್ಳರ ಥರ ಹೋಗೋ ಪರಿಸ್ಥಿತಿ ಬಂದಿತ್ತು. ಅಂಥ ಪರಿಸ್ಥಿತಿ ಇತ್ತಂತೆ ಆ ಕಾಲದಲ್ಲಿ. ಹೀಗಂತ ಆ ಥರ ಯಾವುದೂ ಇಲ್ಲ, ನಾನಂತರ ಕಣ್ಣಲ್ಲಿ ನೋಡಿಲ್ಲ. ಇವಾಗಲೂ ನಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಬನ್ನಿ ಅಕ್ಕ ಹೋಗಿ, ಬನ್ನಿ ಅಮ್ಮ ಹೋಗಿ ಅಮ್ಮ ಅಂತಂತ ಇವಾಗಲೂ ಚೆನ್ನಾಗಿ ಮಾತಾಡ್ತಾರೆ. ನಾನು ತುಂಬಾ ಖುಷಿ ಪಡ್ತೀನಿ. ಇದೇ ಥರನೇ ಎಲ್ಲರಿಗೂ ಸಿಗಲಿ ಅಂತ ನನ್ನ ಆಸೆ. ಕೆಲವೊಂದು ಕಡೆಯಲ್ಲ ಇಲ್ಲ, ಇವಾಗಲೂ ಕೆಟ್ಟದಾಗೆ ನೋಡ್ಕೊಳ್ತಿರ್ತಾರೆ. ಕೆಲವೊಬ್ಬರಿಗೆಲ್ಲ ಇವಾಗಲೂ ರೆಸ್ಪೆಕ್ಟ್ ಕೊಡಲ್ಲ. ನಾನಂತರ ಮಂಗಳೂರಿನಲ್ಲಿ ನೋಡಿರಬೇಕಾದ್ರೆ ಈಗಂತೂ ರೆಸ್ಪೆಕ್ಟ್ ಅಂತೂ ತುಂಬಾ ಕೊಡ್ತಾರೆ. ಈಗಂದರೆ ನಮ್ಮ ಸಮುದಾಯದವರು ಸ್ವಯಂ ಉದ್ಯೋಗ ಮಾಡ್ತಾಯಿದ್ದಾರೆ ಈಗ ಎಲ್ಲರೂ. ಅಂದರೆ ಈಗ ರೀಸೆಂಟ್ಲಿ ನಾನು ಕಾರ್ಪೊರೇಷನ್ಗೆ ಹೋದಾಗ ನಾವೊಂದು ಶಾಪ್ ಓಪನ್ ಮಾಡಬೇಕಂತ ಹೇಳಿ ಲೈಸೆನ್ಸ್ಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ವಿ, ಅರ್ಜಿ ಎಲ್ಲ ಕೊಟ್ವಿ. ಅದೇ ಥರನೇ ಎಲ್ಲ ಜಿಲ್ಲೆಗಳಲ್ಲಿ ಒಂದು ರೆಸ್ಪಾನ್ಸ್ ಮಾಡಿ, ಒಂದು ಟ್ರಾನ್ಸ್ಜೆಂಡರ್ಗೆ ರೆಸ್ಪಾನ್ಸ್ ಮಾಡಿ, ನೀವು ಸ್ವಯಂ ಉದ್ಯೋಗ ಮಾಡಿ ಅಂತೇಳಿ ಮುಂದೆ ಬಂದು ಅವರಿಗೆ ಕೊಟ್ಟರೆ ಒಂದು ಶಕ್ತಿಯಾಗಿ ನಿಲ್ಲುತ್ತೆ. ಎಲ್ಲರೂ ಒಂದು ಉದ್ಯೋಗ ಮಾಡ್ತಾರೆ, ಆಗ ಇನ್ನೂ ಬದಲಾವಣೆ ಆಗುತ್ತಂತ ಹೇಳಿ ನನ್ನ ಆಸೆ. ಈಗ ಒಂದಷ್ಟು ಜನ ಮಂಗಳಮುಖಿಯವರು ಲವ್ ಎಲ್ಲ ಮಾಡಿ ಒಂದಷ್ಟು ಜನ ಮೋಸ ಹೋಗಿರ್ಬೋದು, ಅದ್ರ ಬಗ್ಗೆ ಹೇಳೋದಾದರೆ? ನಿಜ, ತುಂಬ ಜನ ಮೋಸ ಹೋಗಿದ್ದಾರೆ. ಈಗ ನಮ್ಮ ಸಮುದಾಯದವ್ರನ್ನ ಎಷ್ಟೋ ಜನಗಳು ಪ್ರೀತಿ ಮಾಡ್ತೀನಿ ಅಂತೇಳಿ ನಮ್ಮ ಸಮುದಾಯದವ್ರನ್ನ ಹಿಂದೆ ಬಿಡ್ತಾನೆ. ಯಾಕಂತಂತಂದರೆ ನಮ್ಮಲ್ಲಿರುವಂಥ ಹಣ, ನಾವು ಕಲೆಕ್ಷನ್ ಮಾಡಿರೋ ದುಡ್ಡನ್ನ ಆಸೆ ಪಟ್ಕೊಂಡು ಎಷ್ಟೋ ಜನಗಳು ನಿಮಗೆ ಬಾಳು ಕೊಡ್ತನೋ, ನಿಮ್ಮನ್ನು ಪ್ರೀತಿ ಮಾಡ್ತನೋ, ಪ್ರೀತಿಯನ್ನು ಹೆಸ್ರು ಇಟ್ಕೊಂಡು ನಾಟಕ ಮಾಡ್ತಾರೆ. ಈಗ ಎಲ್ಲ ನಮ್ಮ ಹತ್ರ ಎಲ್ಲ ದುಡ್ಡೆಲ್ಲ ಖಾಲಿ ಆಯ್ತಾ, ತಿಂದು ತೇಗಿ ಎಲ್ಲ ಆದಮೇಲೆ ಅವರು ಬಿಟ್ಟೋಗ್ಬಿಡ್ತಾರೆ. ಬಿಟ್ಟೋಗಕ್ಕೆ ರೀಸನ್ಗಳು ಕೊಡ್ತಾರೆ. ರೀಸನ್ಗಳು ಕೆಲವೊಂದು, ನಿಮಗೆ ಮಕ್ಕಳಾಗುತ್ತಾ, ನಿಮ್ಮನ್ನು ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ತಾ ಇಲ್ಲ, ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಮದುವೆ ಆಗೋಕ್ಕಾಗಲ್ಲ ಅಂತೇಳಿ ಅವಾಗೆ ಬಿಟ್ಟೋಗ್ತಾರೆ ಕೆಲವೊಂದು ರೀಸನ್ಗಳು ಹೇಳಿ. ನಮ್ಮ ಸಮುದಾಯದವ್ರು ಡಿಪ್ರೆಷನ್ ಆಗ್ತಾರೆ.
ಇಷ್ಟೆಲ್ಲ ಪ್ರೀತಿ ಮಾಡಿದ್ವಿ. ಯಾಕಂದರೆ ಪ್ರೀತಿ ಮಾಡುವಾಗ ಗೊತ್ತಾಗಲಿಲ್ವ ನಾನೊಂದು ಮಂಗಳಮುಖಿ ಅಂತ ಇವನಿಗೆ ಪ್ರೀತಿ ಮಾಡುವಾಗ ಗೊತ್ತಾಗಲಿಲ್ಲ. ಇಷ್ಟು ದಿನ ನನ್ನ ಜೊತೆ ಇದ್ದು, ಇಷ್ಟು ಜನ ನನ್ನ ದೇಹನ ಸುಖ ಆಸೆಪಟ್ಟು, ನನ್ನಲ್ಲಿರುವಂಥ ಹಣನ ಆಸೆಪಟ್ಟು ಬಂದು ಇವತ್ತು ಈ ಥರ ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ತುಂಬಾ ಬೇಜಾರಾಗುತ್ತೆ. ತುಂಬಾ ಮಾನಸಿಕ ಹಿಂಸೆ ಒಳಪಡ್ತಾರೆ ಎಷ್ಟೋ ಜನಗಳು. ಕೆಲವೊಂದೆಲ್ಲ ಜನಗಳು ನಮ್ಮ ಸಮುದಾಯದವ್ರ ಮನಸ್ಸಿಗೆ ಧೈರ್ಯ ಹೇಳ್ಕೊಂಡು ಮುಂದೆ ಬರ್ತಾರೆ. ಕೆಲವೊಬ್ಬರೆಲ್ಲ ತಮ್ಮ ಜೀವನನೇ ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಕೊಂಡ್ಬಿಡ್ತಾರೆ, ಜೀವನನೇ ಸ್ಟಾಪ್ ಮಾಡ್ಕೊಂಡ್ಬಿಡ್ತಾರೆ ಮೋಸ ಮಾಡಿದ್ದು ಅಂತೇಳಿ. ಯಾಕಂದರೆ ನಮ್ಮಲ್ಲಿರುವಂಥ ಹೆಣ್ಣಿನ ಫೀಲಿಂಗ್ಸು, ನಾವಿರುವಂಥ ಹೆಣ್ಣಿನ ತಿಂಕೆ ಇರ್ತವೆ. ಈಗ ನಮಗೆ ಯಾವ ವ್ಯಕ್ತಿ ಬಂದು ಮೋಸ ಮಾಡಿ, ಪ್ರೀತಿಯನ್ನು ನಾಟಕ ಮಾಡಿ ಮೋಸ ಮಾಡಿದ ಮೇಲೆ ನಮ್ಮವರಿಗೆ ತುಂಬಾ ಹಿಂಸೆ ಆಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ನಾನು ಎಷ್ಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡುವಂಥದ್ದು, ಸೋಷಿಯಲ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥದ್ದು ಎಲ್ಲ ಮಾಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಮಾತಾಡಿದ್ದೀನಿ ಅದ್ರ ಬಗ್ಗೆನೂ, ಲವ್ವಿನ ಬಗ್ಗೆ. ಯಾಕಂದರೆ ನೀವು ತಪ್ಪು ಅಂತಂದರೆ ಒಬ್ಬ ವ್ಯಕ್ತಿಗಳಿಗೆ ಈ ಥರ ಹಿಂಸೆ ಕೊಟ್ಟು ಒಬ್ಬರ ಪ್ರಾಣನೇ ತೆಗೆದಿದ್ದೀರಿ ಅಂತಂದಮೇಲೆ ನೀವು ಲೈಫಲ್ಲಿ ಯಾವತ್ತೂ ಉದ್ಧಾರ ಆಗೋಲ್ಲ, ಲೈಫಲ್ಲಿ ಯಾವತ್ತೂ ನೀವು ಮುಂದೆ ಬರೋದೂ ಇಲ್ಲ. ಅವರಿಗೆ ನಾನು ಆಗ್ತಿರುವಂಥದ್ದು ಒಂದು ಶಾಪ. ಈಗ ನಿಮ್ಮ ಸಮುದಾಯದವರು ಯಾಕೆ ಧ್ವನಿ ಎತ್ತಿಲ್ಲ? ಅಂದರೆ ಅವರ ಸಮಸ್ಯೆ ಬಗ್ಗೆ ಅವರೇ ಹೇಳ್ಕೊಳ್ಳಿಲ್ಲ ಆದರೆ ಯಾರಿಗೆ ಗೊತ್ತಾಗುತ್ತೆ? ಈಗ ನೀವೊಬ್ಬರು ಒಂದು ಏನು ಹೇಳ್ತೀರಾ, ಒಂದು ಐಡಲ್ ಅಂತ ಹೇಳ್ಬೋದು. ಈಗ ಅದೇ ರೀತಿ ತುಂಬಾ ಜನ ಮಂಗಳಮುಖಿಯವರು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಿರ್ಬೋದು, ಆದ್ರೆ ಅವ್ರು ಯಾಕೆ ಧ್ವನಿ ಎತ್ತ ಇಲ್ಲ? ಇವಾಗೆಲ್ಲ ಮುಂಚೆಲ್ಲ ಧ್ವನಿ ಎತ್ತಿದ್ರೆ ಗೊತ್ತಿಲ್ಲ, ಇವಾಗೆಲ್ಲ ಪ್ರತಿಯೊಬ್ಬರು ಎಜುಕೇಟೆಡ್ ಎಲ್ಲ ಇದ್ದಾರೆ. ನಮ್ಮ ಸಮುದಾಯದವರು ಜಾಬ್ ಮಾಡ್ತಾ ಇದ್ದಾರೆ, ಪೊಲೀಸ್ ಜಾಬ್ ಮಾಡ್ತಿದ್ದಾರೆ, ಟೀಚರ್ ಜಾಬ್ ಮಾಡ್ತಿದ್ದಾರೆ, ಲಾಯರ್ ಆಗಿದ್ದಾರೆ. ತುಂಬ ಜಾಬ್ಗಳೆಲ್ಲ ಈಗಂದರೆ ಸರ್ಕಾರ ನಮಗೆ 1% ರಿಸರ್ವೇಷನ್ ಇದೆ, ಗೌರ್ಮೆಂಟ್ ನಮಗೆ 1% ರಿಸರ್ವೇಷನ್ ಇದೆ. ಅದರಿಂದನೇ ಎಷ್ಟೋ ಜನಗಳು ಪೊಲೀಸ್ ಆಗಿದ್ದಾರೆ, ಟೀಚರ್ಸ್ ಆಗಿದ್ದಾರೆ. ನಮ್ಮ ಸಮುದಾಯದವರಿಗೆ ಇನ್ನೂ ಒಂದು ಜಾಸ್ತಿ ಒಂದು 2-3% ಬೇಕು ಅನ್ನೋದು. ಯಾಕಂದರೆ ಎಲ್ಲ ಕಲ್ತವ್ರಿದ್ದಾರೆ. ಈಗ ನಾನೇ ಎಕ್ಸಾಮ್ ತಗೊಳ್ಳಿ, ಒಂದು PDO ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ವಿ, ನಾನು ಎಕ್ಸೆಪ್ಟ್ ಮಾಡ್ತಿರಲಿಲ್ಲ, ನಮ್ಮ ಸಮುದಾಯದವರು ಇಷ್ಟೆಲ್ಲ ಬಂದು ಎಕ್ಸಾಮ್ ಬರೆಯೋದಿರಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಅಲ್ಲಿ ನೋಡಿ ಶಾಕ್ ಆಗಿದ್ದು, ಅಯ್ಯೋ ಡಬಲ್ ತುಂಬ ಜನ ಬಂದಿದ್ದಾರಲ್ಲ ಎಕ್ಸಾಮಿಗೆ ಅಂಥೇಳಿ ತುಂಬಾ ಖುಷಿ ಆಯಿತು. ನಾನು ಮತ್ತು ನನ್ನ ಫ್ರೆಂಡು PDO ಎಕ್ಸಾಮ್ ಬರೆದಿದ್ವಿ, ಅವಳು ನಾನು. ಅಂದರೆ ಅವಳಿಗೆ ನನಗೆ ಕಾಂಪಿಟೇಷನ್ ಇತ್ತು. ಅವಳು ಜಾಬ್ ಮಾಡ್ತಾಯಿದ್ಲು ಆಲ್ರೆಡಿ, ಅಂದರೆ ವಿಲೇಜ್ ಅಕೌಂಟ್ ಕೆಲಸ ಮಾಡ್ತಾಯಿದ್ದಾಳೆ ಮಡಿಕೇರಿಯಲ್ಲಿ. ಅವಳಿಗೆ ನಮಗೆ ಎಲ್ಲ ಕಾಂಪಿಟೇಷನ್ ಇದ್ದಾಗ ಈಗ PDO ಎಕ್ಸಾಮ್ ಬರೆದಿದ್ದೆಲ್ಲ ಅವಳದಾಗಿದೆ ರಿಸಲ್ಟು. ಅಂದರೆ ಇನ್ನೂ ಬರಬೇಕು, ಇನ್ನೂ ನಮ್ಮ ಸಮುದಾಯದವರು ಈಗ ನಾನೊಂದು ಜಾಬ್ ಮಾಡಬೇಕಂತೇಳಿ ಮುಂದೆ ಬರ್ತಾ ಇದ್ದಾರೆ ಅಂತಂದಮೇಲೆ ಎಲ್ಲರೂ ಕೈ ಹಿಡ್ಕೋಬೇಕು. ಈಗ ರಿಸರ್ವೇಷನ್ 1% ಇದ್ದಿದ್ದು 3% ಇಲ್ಲ 5% ರಿಸರ್ವೇಷನ್ ಕೊಟ್ಟರೆ ಪ್ರತಿಯೊಬ್ಬರು ಜಾಬಲ್ಲಿ ಮಾಡ್ತಾರೆ. ಮತ್ತು ಇನ್ನೊಂದು ಸಮಸ್ಯೆ ಏನಂತಂದರೆ ನಮ್ಮ ಸಮುದಾಯದವ್ರದ್ದು, ಈಗ ನಾವು 6ನೇ ಕ್ಲಾಸು 5ನೇ ಕ್ಲಾಸ್ ಇದ್ದಾಗ ಮನೆಯಿಂದ ಹೊರಗಡೆ ಬಂದಾಗ ನಮ್ಮದು ಶಿಕ್ಷಣ ಅಲ್ಲಿಗೆ ಸ್ಟಾಪ್ ಆಗೋಗಿರುತ್ತೆ, ಫುಲ್ ಸ್ಟಾಪ್ ಇಟ್ಟಿರ್ತೀವಿ. ಇನ್ನೊಂದು ನಮ್ಮವ್ರದ್ದು ನಮ್ಮ ಸಮುದಾಯದವರಿಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಾವು 5ರಿಂದ 6ನೇ ಕ್ಲಾಸ್ ಇರಬೇಕಾದ್ರೆ ಮನೆಯಿಂದ ಹೊರಗಡೆ ಬಂದುಬಿಡ್ತೀವಿ. ನಮ್ಮದರಲ್ಲಿ ಶಿಕ್ಷಣ ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ. ಮುಂದೆ ಏನು ಮಾಡಬೇಕು ಅಂತೇಳಿ ಮುಂದೆ ಯೋಚನೆಯೂ ಬರಲ್ಲ ನಮ್ಮ ಸಮುದಾಯದವರಿಗೆ. ಅಂಥ ಮೂಮೆಂಟಲ್ಲಿ ಈಗ 1% ರಿಸರ್ವೇಷನ್ ಕೊಟ್ಟರೆ ತುಂಬಾ ಕಷ್ಟ ಆಗುತ್ತೆ. ಯಾರಿಗೋಸ್ಕರ 1% ರಿಸರ್ವೇಷನ್? ನೀವು ಕೊಟ್ಟಿರೋದು 10ನೇ ಕ್ಲಾಸ್ ಪಾಸ್ ಆದವ್ರಿಗೆ, 2nd PC ಪಾಸ್ ಆದವ್ರಿಗೆ, ಡಿಗ್ರಿ ಪಾಸ್ ಆದವ್ರಿಗೆ, ಇವರಿಗೆಲ್ಲ ಅನ್ವಯ ಆಗುತ್ತೆ, ಇವರಿಗೆಲ್ಲ ಅದು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆದರೆ ಯಾವುದು ಶಿಕ್ಷಣನೇ ಕಲೀಲಾರ್ದಂಥ ವ್ಯಕ್ತಿಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ತುಂಬ ಹೊಡೆತ ಬೀಳುತ್ತೆ. ಅಂಥವ್ರಿಗೆ ಏನಾದರೂ ಅಂದರೆ ನೇರ ನೇಮಕಾತಿ ಕೊಡಬೇಕು ಅಂತ ನನ್ನ ಆಸೆ. ಅಂದರೆ ಈಗ ಅಂಥ ಸಮುದಾಯದವ್ರನ್ನೆಲ್ಲ ಗುರುತಿಸಿ ಅವರಿಗೆ ಬೇಕಾಗುವಂಥ ಪಿಂಚಣಿ ಆಗಿರ್ಬೋದು, ಪ್ರತಿಯೊಂದು ಸರ್ಕಾರ ಸವಲತ್ತುಗಳು ಎಲ್ಲನೂ, ವಸತಿ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಪ್ರತಿಯೊಂದು ಉದ್ಯೋಗ ಆಗಿರ್ಬೋದು, ಎಲ್ಲನೂ ಕೊಡಬೇಕು. ನಮ್ಮ ಸಮುದಾಯದವ್ರಿಗೆ ಎಲ್ಲನೂ ಧ್ವನಿ ಎತ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ. ನಮಗಂತೂ ತುಂಬಾ ಖುಷಿ ಆಗುತ್ತೆ. ನಮಗೂ ಇಷ್ಟು ದಿನ ನಾವೆಲ್ಲ ಧ್ವನಿ ಎತ್ತಿದ್ದೆಲ್ಲ ಒಂಥರ ಇನ್ನೂ ನಮ್ಮ ಕೈ ಎಲ್ಲಗಳು ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ. ಇನ್ನೂ ನಮ್ಮ ಸಮುದಾಯದವರು ಎಲ್ಲರೂ ಧ್ವನಿ ಎತ್ತಿದರೆ ಸರ್ಕಾರಕ್ಕೆ ಮುಟ್ಟುತ್ತೆ, ನಮಗೂ ಕೂಡ ಮೂಲಭೂತ ಸೌಕರ್ಯಗಳು ಆದಷ್ಟು ಬೇಗ ಸಿಗುತ್ತೆ ಅಂತೇಳಿ ನಮಗೂ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗಾಗಿ ಇವಾಗೆಲ್ಲರೂ ಧ್ವನಿ ಎತ್ತಾ ಇದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ನಡೆದಂಥ ಒಂದು ಕೆಟ್ಟ ಘಟನೆ ಅಥವಾ ನಿಮಗೆ ಬೇಸರ ತಂದಂಥ ಘಟನೆ ಯಾವುದು ಹೇಳೋದಾದರೆ? ಬೇಸರ ತಂದಿರುವಂಥ ಘಟನೆ ಅಂತಂತಂದರೆ ತುಂಬಾ ಘಟನೆಗಳು ಆಗಿದ್ದಾವೆ. ಅದರಲ್ಲಿ ಕೆಲವೊಂದು ಸ್ಟೋರಿಗಳು ಇರ್ತೇನೆ. ಮನೇಲಿ ಅಂದರೆ ಪ್ರಾಬ್ಲಮ್ಸ್ ಆಗಿರೋದು ನನಗೆ ಊರಲ್ಲಿ. ಅಂದರೆ ನಾನೀಗ ಒಂದು ಹೆಣ್ಣಾಗಿದ್ದೀನಿ, ಹೆಣ್ಣಾದಾಗ ನಾನು ಪ್ಯಾಂಟ್ ಶರ್ಟ್ ಹಾಕಿ ಉಟ್ಕೊಂಡಾಗ ನನಗೊಂಥರ ತುಂಬಾ ಮುಜುಗರ ಆಗ್ತಾಯಿತ್ತು, ತುಂಬಾ ಬೇಜಾರಾಗಿರ್ತಿತ್ತು, ತುಂಬಾ ಒಂಥರ ಹಿಂಸೆ ಆಗ್ತಾಯಿತ್ತು. ಒಂದು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಕಂಫರ್ಟೇಬಲ್ ಆಗಿರಬೇಕಲ್ಲ, ಅದು ಒಂದು 15-20 ದಿನ ಇರಬೇಕಾದ್ರೆ ತುಂಬಾ ಹಿಂಸೆ ಆಗುತ್ತೆ. ಮತ್ತು ಪಟ್ಟಂತ ನಾನು ರೂಮ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹಿಂಗೆ ಫುಲ್ಲು
ಸ್ಪೋರ್ಟ್ಸ್ ಬ್ರಾ ಹಾಕೊಂಡು ಫುಲ್ ಕಂಟ್ರೋಲ್ ಮಾಡ್ಕೊಂಡು ನಾನು ಹುಡುಗನ ಥರನೇ ಬಿಹೇವ್ ಮಾಡೋದು ಒಂಥರ ತುಂಬಾ ಹಿಂಸೆ ಆಗೋಯಿತು. ನನಗಂತ ಕೆಟ್ಟದ್ದು ಒಂಥರ ಯೋಚನೆ ಅಂತ ಅನಿಸ್ಬಿಟ್ಟಿದ್ದೀನಿ. ತುಂಬ ಮೀಡಿಯಾದಲ್ಲಿ ತುಂಬ ಒಂದೊಂದು ಸ್ಟೋರಿಗಳು ಹೇಳಿದ್ದೀನಿ. ಇವತ್ತು ಈ ಸ್ಟೋರಿ ಹೇಳ್ತಾ ಇದ್ದೀನಿ. ಯಾವುದಂದರೆ ನನಗೆ ಅವತ್ತು ನಾನೊಂದು ಹೆಣ್ಣಾಗಿದ್ದೀನಿ, ನಾನು ಸಂಪೂರ್ಣ ಸರ್ಜರಿ ಮುಖಾಂತರ ಪೂರ್ತಿ ಸಂಪೂರ್ಣ ಹೆಣ್ಣಾಗಿದ್ದೀನಿ. ಅವತ್ತು ನಾನು ಪ್ಯಾಂಟ್ ಶರ್ಟ್ ಉಟ್ಕೊಂಡಿದ್ದೀನಲ್ಲ, ಅದು ನನಗೆ ಒಂಥರ ಬೇಜಾರಾಗ್ತಾ ಇತ್ತು, ಫೀಲ್ ಆಗ್ತಾ ಇತ್ತು. ಅತಿ ಸಂತೋಷದ ಘಟನೆ ಸಂತೋಷ ಆಗಿರೋದು ಅಂತಂದರೆ ನಾನು ಸಂಪೂರ್ಣ ಹೆಣ್ಣಾಗಿ, ನಾನು ಎಲ್ಲ ಮೀಡಿಯಾದಲ್ಲಿ ಹೇಳಿದ್ದೀನಿ, ಇವತ್ತೂ ಅದನ್ನೇ ಹೇಳ್ತಾ ಇದ್ದೀನಿ. ಸಂತೋಷ ಆಗಿರೋದ್ರೆ ನನ್ನ ಅಪ್ಪ ಅಮ್ಮನ ಫಸ್ಟಿಗೆ ನಾನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ತುಂಬಾ ಖುಷಿ ಆದ್ರೆ ಅವತ್ತು. ನಾನೊಂದು ಸಂಪೂರ್ಣ ಹುಡುಗಿ ಆಗಿದ್ದೀನಿ. ಹುಡುಗಿ ಆದಾಗ ನಾನು ಸತ್ತು ಬದುಕಿ ಒಂದು ಗಂಡಿನ ಜನ್ಮ ಹೋಗಿ ನಾನು ಹೆಣ್ಣಿನ ಜನ್ಮ ಆಗಿದ್ದು. ಈಗ ನನ್ನ ಅಪ್ಪ ಅಮ್ಮ ಬಂದು ನನಗೆ ತುಂಬಾ ಮುಖ ನೋಡಿದ್ಮೇಲೆ ಅವತ್ತೇ ನನಗೆ ತುಂಬ ಸಂತೋಷ ಆಗಿರುವಂಥ ದಿನ. ಇವಾಗಲೂ ಮೆಮೊರಿ ನನಗೆ ನೆನಪಾಗ್ತಾ ಇರುತ್ತೆ, ಕೆಲವೊಂದು ಸಮಯದಲ್ಲಿ ನಾನು ನೆನಪು ಮಾಡ್ಕೊಳ್ತಾ ಇರ್ತೀನಿ. ಈಗ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ? ತಂದೆ ತಾಯಿ ತುಂಬ ಎಕ್ಸೆಪ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಾಗುತ್ತೆ. ಇದೇ ಪ್ರೀತಿ ವಿಶ್ವಾಸ ಎಲ್ಲ ನನ್ನ ಸಮುದಾಯದವರಿಗೆ ಸಿಗಲಿ ಅನ್ನೋದು ನನ್ನೊಂದು ಆಸೆ. ಏಕೆಂದರೆ ಇವಾಗೆಲ್ಲ ನನಗೆ ಕಾಲ್ ಮಾಡುವಂಥದ್ದು, ಫೋನಲ್ಲಿ ವಿಡಿಯೋ ಕಾಲ್ ಮಾತಾಡುವಂಥದ್ದು, ಹಾಗಾದಾಗ ನಮಗೇನು ಕಷ್ಟಗಳು ಏನು ನೋವುಗಳೆಲ್ಲ ಮರ್ತೋಗ್ಬಿಡ್ತೀವಿ. ತಂದೆ ತಾಯಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂಥರ ಖುಷಿ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಎಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ, ಹೀಗೆ ಎಲ್ರಿಗೂ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತಂತೇಳಿ ನಾನು ಯೋಚನೆ ಮಾಡ್ತಾ ಇರ್ತೀವಿ. ಮತ್ತು ಅಪ್ಪ ಅಮ್ಮ ಕೂಡ ಎಕ್ಸೆಪ್ಟ್ ಮಾಡ್ತಾರೆ, ಎಲ್ರಿಗೂ ಹೇಳ್ತಿರ್ತಾರೆ. ಯಾಕೆ ನಮ್ಮ ಸಮುದಾಯದವರು ಯಾರಾದರೂ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಎಲ್ಲ ಅವ್ರ ಅಪ್ಪ ಅಮ್ಮಂದೆಲ್ಲ ವಿಚಾರಿಸ್ತಾ ಇರ್ತಾರೆ. ಯಾಕೆ ಆ ಥರ ಭಯಪಡಬೇಕು, ನೀವು ಮಾಡ್ಕೊಳ್ಳೋ ನಿಮ್ಮ ಇಚ್ಛೆ ಅಲ್ಲ, ಅದು ದೇವ್ರ ಇಚ್ಛೆ, ದೇವರನ್ನ ಸೃಷ್ಟಿ ಅದು ಅಂತೇಳಿ ಹೇಳ್ತಾ ಇರ್ತಾರೆ. ನಮ್ಮವರಿಗೂ ಸಮಾಧಾನ ಮಾಡ್ತಿರ್ತಾರೆ ನಮ್ಮ ಅಪ್ಪ ಅಮ್ಮ. ಅದಂದರೆ ತುಂಬ ಖುಷಿ ಆಗುತ್ತೆ. ನಮ್ಮ ಫ್ಯಾಮ್ಲಿ ಜೊತೆ ನಾನು ಕೂಡ ಈಗ ಹೊಂದಾಣಿಕೆ ಇದ್ದೀನಲ್ಲ, ನನ್ನ ಫ್ಯಾಮ್ಲಿಯವ್ರು ಎಲ್ಲರೂ ದೂರ ಮಾಡಿದ್ರಲ್ಲ ಕೆಲವೊಂದು ಜನಗಳು, ಇವಾಗ ಎಲ್ಲರೂ ಬಂದು ಹತ್ತಿರ ಬಂದು ಒಂಥರ ನಾನು ಮಾಡಿದ್ದೆ ಸರಿ, ನೀನೇ ಒಳ್ಳೆ ಕೆಲಸ ಮಾಡ್ತಿದ್ದೆ ಅಂತೇಳಿ ನನಗೆ ಒಂದು ಶಬಾಷ್ ಅಂತ ಬೆಂತಾಡ್ತಾ ಇರ್ತಾರಲ್ಲ, ತುಂಬಾ ಖುಷಿ ಆಗ್ತಾ ಇರುತ್ತೆ. ಈಗದ ಹನಿ ಮಂಗಳೂರಿಗೂ ಮುಂಚಿನ ಇದ್ದಂಥ ಹನಿಗೂ ಏನು ವ್ಯತ್ಯಾಸ ಇದೆ? ತುಂಬ ಅಜಗಜರ ಅಂತ ವ್ಯತ್ಯಾಸ ಅಂತಂದರೆ ನನ್ನ ಫೀಲಿಂಗ್ಸ್ ಮಾತ್ರನೇ ಹೆಣ್ಣಾಗಬೇಕಂತ ಅವತ್ತು ಬಯಸ್ತಾ ಇತ್ತು. ಈಗ ಸಂಪೂರ್ಣ ಹೆಣ್ಣಾಗಿದ್ದೀನಿ ಅನ್ನೋದು ಒಂದು ತುಂಬಾ ಖುಷಿ. ಮತ್ತು ಪ್ರತಿಯೊಂದರಲ್ಲಿ ಕೂಡ ಚೇಂಜಸ್ ಕಾಣಬೇಕು. ಅಂದರೆ ನಾನು ಆವಾಗಿರುವಂಥದ್ದು ದೇಹದಲ್ಲಿ ಬದಲಾವಣೆ, ಇವಾಗ ನೋಡೋದು ದೇಹ ಬದಲಾವಣೆ ತುಂಬಾ ಚೇಂಜಸ್ ಆಗುತ್ತೆ. ನನ್ನ ಮುಂಚೆದು ಫೋಟೋಗಳು ನೋಡ್ತಾ ಇದ್ದರೆ ನನಗೆ ಒಂಥರ ನಗು ಬರ್ತಾ ಇರುತ್ತೆ, ನಾನು ಈಗಿದ್ದ ಅಂತ. ಹಾಗೆ ಬದಲಾವಣೆ ಎಲ್ಲ, ಹೆಸರು ನೇಮ್ ಮಾತ್ರ ಅಂದರೆ ಅಲ್ಲಿರುವಂಥ ನೇಮ್ ಹೆಸರು, ನನ್ನ ಹುಡುಗನ ಹೆಸರಿಂದ ಹುಡುಗಿ ಹೆಸರು ಚೇಂಜ್ ಆಯ್ತಲ್ಲ. ಏನು ಹೆಸರಿತ್ತು ಮುಂಚೆ? ಆಜಿಬಾಬ್ ಅಂತಿತ್ತು. ಆಜಿಬಾಬು. ಹಾಂ, ಆ ಥರ ಹೆಸರು ಆಜಿಬಾಬಿಂದ ಹನಿ ಮಂಗಳೂರು ಆಯ್ತಲ್ಲ, ತುಂಬಾ ಖುಷಿ ಆಗುತ್ತೆ ನನಗೆ. ಮಂಗಳೂರು ಅಂತ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ, ಅದೇ ಪ್ರಶ್ನೆ ಇತ್ತು ನಂದೀಗ. ಹನಿ ಅನ್ನೋ ಹೆಸರು ನನ್ನ ಊರಿಂದ ಬಂದಿರುವಂಥ ಹೆಸರದು. ಮಂಗಳೂರು ಅಂತಂದರೆ ಯಾಕಂದರೆ ನಾನು ಹುಟ್ಟಿದ ಊರನ್ನು, ಜೀವನ ಮಾಡ್ತಿರೋಂಥ ಊರನ್ನು ಯಾವತ್ತೂ ನಾನು ಮರೆಯಲ್ಲ ಅಂತ ನಾನು ಯಾವತ್ತೂ ಎಲ್ಲ ಮೀಡಿಯಾದಲ್ಲಿ ನಾನು ಹೇಳ್ತೇನೆ. ಯಾಕಂದರೆ ನಾನು ಜನ್ಮ ಕೊಟ್ಟಿರುವಂಥ ಊರು ನನ್ನ ರಾಯಚೂರು ಜಿಲ್ಲೆಯಿಂದ ಒಂದು ಪುಟ್ಟ ಹಳ್ಳಿ ಆಗಿರ್ಬೋದು, ಅಂದರೆ ಉತ್ತರ ಕರ್ನಾಟಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದೆಲ್ಲ ಉತ್ತರ ಕರ್ನಾಟಕಕ್ಕೆಲ್ಲ ಸಂಬಂಧಪಡುತ್ತೆ. ಈಗ ನಾನು ಜೀವನ ಮಾಡ್ತಿರುವಂಥದ್ದು ಈ ಕಡೆ ದಕ್ಷಿಣ ಕನ್ನಡ ಕರಾವಳಿ ಭಾಗ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಈ ಪ್ಲೇಸ್ಗಳು ನಾನು ಮರಿಬಾರ್ದು ಅಂತೇಳಿ ನನ್ನ ಹೆಸರು ಜೊತೆನೇ ಇರಲಿ ಅಂತೇಳಿ ಹನಿ ಮಂಗಳೂರು ಅಂತಾಗಿದೆ. ಈಗ ಈಗಿನ ಜನ್ರೇಷನ್ ಅಥವಾ ಈಗಿನ ಸಮಾಜ ನಿಮ್ಮನ್ನು ಯಾವ ರೀತಿಯಲ್ಲಿ ನೋಡ್ಬೇಕಂತ ಹೇಳ್ತೀರಾ? ಅಂದರೆ ಒಂದು ಅಡ್ವೈಸ್, ಈಗ ನೀವು ಕೂಡ ನಮ್ಮಲ್ಲಿ ಒಬ್ಬರು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂತ ಹೇಳಿದರೆ ಈಗ ಸಮಾಜ ಯಾವ ರೀತಿ ಕೂಡ ನೋಡ್ಬೋದು ಅಥವಾ ಯಾವ ರೀತಿ ನಿಮ್ಮನ್ನು ಟ್ರೀಟ್ ಮಾಡ್ಬೋದು. ಆದರೆ ಈಗ ನಿಮ್ಮ ಪ್ರಕಾರ ಸಮಾಜ ಈಗ ನಿಮ್ಮನ್ನು ಯಾವ ರೀತಿಯಲ್ಲಿ ನೋಡಬೇಕು? ನಮ್ಮನ್ನು ಯಾವ ರೀತಿ ಅಂದರೆ, ಫಸ್ಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಲ್ಲರನ್ನ ಒಂದೇ ಥರ ನೋಡಬೇಕು. ಸಮಾನತೆ ನನಗೆ ಬೇಕಾಗಿರೋದು. ಫಸ್ಟಿಗೆ ಸಮಾನತೆ ಬೇಕು. ಅಂದರೆ ಎಲ್ಲ ಈಗ ನಾವು ಪಬ್ಲಿಕ್ ಪ್ಲೇಸಲ್ಲಿ ಅದು ಕೂಡ ನಾರ್ಮಲ್ ಮನುಷ್ಯರ ಥರ ನಮ್ಮನ್ನು ನೋಡಬೇಕು. ಏನೋ ಬೇರೆ ಏಲಿಯನ್ಸ್ ಥರ, ಬೇರೆ ದೇಶದವ್ರ ಥರ, ಬೇರೆ ಪ್ರಪಂಚದಿಂದನೇ ಬಂದವ್ರ ಥರ ನೋಡಬಾರ್ದು. ನಮಗೂ ಒಂಥರ ಎಲ್ಲರನ್ನು ಒಂದೇ ಥರ ನೋಡಬೇಕು, ಅದೊಂದು. ಮತ್ತು ಪ್ರತಿಯೊಂದು ನಮಗೆ ಮೂಲಭೂತ ಸೌಕರ್ಯಗಳು ನಮ್ಮ ಸಮುದಾಯದವರಿಗೆ ಎಲ್ಲರಿಗೂ ಕೊಡಬೇಕು. ಒಬ್ರಿಗಂತ ಎಲ್ಲರಿಗೂ ಕೊಡಬೇಕು. ಯಾಕಂದರೆ ಈ ದೇಹ ನಾವು ಮಾಡ್ಕೊಂಡಿರೋ ದೇಹ ಅಲ್ಲ, ದೇವರ ಸೃಷ್ಟಿಯಿಂದ ನಾವು ಈ ಥರ ಆದಂಥ ವ್ಯಕ್ತಿಗಳು. ಮತ್ತು ಎಲ್ಲದರಲ್ಲಿ ಸವಲತ್ತುಗಳು ಸಿಗಬೇಕು. ಶಿಕ್ಷಣದಲ್ಲಿ ಕೂಡ ಭೇದ ಭಾವ ಇದೆ, ಅದ್ರ ಕೂಡ ನಮಗೆ ಹೋಗಲಾಡಿಸಿ ಎಲ್ಲರಿಗೂ ಶಿಕ್ಷಣ ಬೇಕು.
ಕೆಲಸ ಅಂತಂದರೆ ಕೆಲವೊಬ್ಬರಿಗೆ ಹೆಣ್ಮಕ್ಳಿಗೆ ಮಾತ್ರ ಸೀಮಿತ, ಗಂಡ್ಮಕ್ಳಿಗೆ ಮಾತ್ರ ಸೀಮಿತ ಅಂತೇಳಿ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಮತ್ತು ಸಾರ್ವಜನಿಕ ಪ್ರದೇಶದಲ್ಲಿ ವಾಶ್ರೂಮ್ ಶೌಚಾಲಯಕ್ಕೆ ಹೋಗಬೇಕಂದ್ರೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಅಂತ ಬೋರ್ಡ್ ಇರುತ್ತೆ. ನಮ್ಮ ಸಮುದಾಯದವರಿಗೆ ಎಲ್ಲಿನೂ ಅಲ್ಲಿರಲ್ಲ. ಯಾಕಂದರೆ ನಾವು ಅಲ್ಲಿ ಹೋಗಿ ಯೋಚನೆ ಮಾಡ್ತಿರ್ತೀವಿ, ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಂತ ನಮಗೆ ಒಂಥರ ಪ್ರಶ್ನೆ ಕಾಡ್ತಾ ಇರುತ್ತೆ. ಅಂಥ ಪ್ರಶ್ನೆಗಳ್ನ ಹೋಗಲಾಡಿಸೋದಕ್ಕೋಸ್ಕರನೇ ಅವೆಲ್ಲ ಸಮಾನತೆ ನಮಗೂ ಬೇಕು. ಮತ್ತು ಎಲ್ಲ ಪ್ರತಿಯೊಬ್ಬರಿಗೆ ಐ ಟಿ ಕಂಪ್ನಿಯಲ್ಲಿ ನಮ್ಮವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಯಾರ್ಯಾರಿಗೆ ಅವ್ರವ್ರಿಗೆ ಯಾವುದ್ಯಾವ್ದು ಇಂಟ್ರೆಸ್ಟ್ ಇದೆ, ಯಾವುದ್ಯಾವ್ದ್ರ ಬಗ್ಗೆ ಆಸಕ್ತಿ ಇದೆ ಅವ್ರನ್ನೆಲ್ಲ ಹುಡುಕಿ ಅವರಿಗೊಂದು ಜಾಬ್ ಕೊಡುವಂಥದ್ದಾಗಿರ್ಬೋದು, ಅವರಿಗೊಂದು ವಸತಿ ಕೊಡುವಂಥದ್ದಾಗಿರ್ಬೋದು, ಎಲ್ಲರಿಗೂ ಸರಿ ಸಮಾನವಾಗಿ ಯಾವ ಥರ ನೀವು ಕೊಡ್ತಾ ಇದ್ದೀರಾ ಅದ್ರಾಗೆ ನಮಗೆ ಕೂಡ ಅದೇ ಥರನೇ ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಮಾಜಕ್ಕೆ. ಈಗ ನಿಮ್ಮದು ಕ್ವಾಲಿಫಿಕೇಶನ್ ನೋಡಿದಾಗ ನಿಮಗೆ ಓದಿನಲ್ಲಿ ತುಂಬ ಆಸಕ್ತಿ ಇದೆ ಅಂತ ಅನಿಸುತ್ತೆ. ಅದು ನಿಮಗೆ ಹೇಗೆ ಆಸಕ್ತಿ ಬಂತು? ಅಂದರೆ ನೀವು ಓದಬೇಕು, ಈಗ ಸಮಾಜದಲ್ಲಿ ನಾನು ಒಂದು ಹೆಸರು ಮಾಡಬೇಕು. ವಾಟ್ ವಾಸ್ ದಟ್ ಪಾಯಿಂಟ್? ಒಂದು ಪ್ರೋತ್ಸಾಹ ಅಂದರೆ ಏನು ಹೇಳ್ತೀರಾ ಅದಕ್ಕೆ ನೀವು? ಒಂದು ಧೈರ್ಯ ಎಲ್ಲಿಂದ ಬಂತು ನಿಮಗೆ? ಧೈರ್ಯ ಏನಂತಂದರೆ ಬಡತನನೇ ಫಸ್ಟ್ ನಾನು ಧೈರ್ಯ. ಯಾಕಂದರೆ ನಾನೊಂದು ಕಲ್ತ್ರೆ, ನಾನೊಂದು ಓದಿದರೆ ನನ್ನ ಅಪ್ಪ ಅಮ್ಮಂದು ಬಡತನ ನಿರ್ಮೂಲನೆ ಆಗ್ಬೋದು. ಅವರು ಕೂಡ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು, ತಿನ್ಬೋದು. ಈಗೆಲ್ಲ ಇಷ್ಟೆಲ್ಲ ಕಷ್ಟಪಡೋದೇನು ಬೇಕಾಗಲ್ಲ ಅಂಥೇಳಿ ಆ ಮೆಂಟಲ್ಲಿ ನಾನು ಓದಲಿಕ್ಕೆಲ್ಲ ಗಮನ ಕೊಡ್ತೇನೆ. ಇನ್ನೊಂದು, ಈಗ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಓದಿದರೆ ಒಂದೇನಾದರೂ ಗೌರ್ಮೆಂಟ್ ಜಾಬ್ ಆಗುತ್ತೆ. ನನ್ನ ಸಮುದಾಯಕ್ಕೆ ಒಂದೇನಾದರೂ ನಾನು ಒಳ್ಳೆಯ ಸಂದೇಶ ಕೊಡುವಂಥದ್ದಾಗಬೇಕು. ನನ್ನ ಸಮುದಾಯನ ಯಾರು ಕೆಟ್ಟದಾಗಿ ನೋಡ್ತಾ ಇದ್ದಾರಲ್ಲ ಅವರು ಮುಂದೆ ನಾವು ಬೆಳೆದು ತೋರಿಸ್ಬೇಕಂತೇಳಿ ಅದೊಂದು ಛಲ ಇತ್ತು. ಮತ್ತು ಇನ್ನೊಂದು ಛಲ ಏನಂತಂದರೆ, ನಾನು ಓದೋದೇನಾದರೂ ಬಿಟ್ಟರೆ ಮುಂದೊಂದು ದಿನ ನನ್ನ ಕಷ್ಟ ಅನುಭವಿಸ್ಬೇಕಾಗುತ್ತಂತ ಹೇಳಿ ಅದೊಂದು ಮೈಂಡಲ್ಲಿತ್ತು. ಹಾಗಾಗಿ ನಾನು ಓದೋದ ಕಡೆ ಮಾತ್ರ ಗಮನ ಕೊಡ್ತಿದ್ದೆ. ಮತ್ತು ನನಗೆ ಕಾಂಪಿಟೇಷನ್ ಕೂಡ ಇತ್ತು ಓದೋದ್ರಲ್ಲಿ ಕೂಡ. ಅಂದರೆ ಬೇರೆಯವರೆಲ್ಲ ಇವರು ಓದ್ಕೊಂಬಿಡ್ತಾರೆ, ಇವತ್ತು ಇವರು ಇಷ್ಟು ಮಾರ್ಕ್ಸ್ ತೆಗೆದ್ರೆ ನಾಳೆ ಅವ್ರಿಗಿಂತ ಹೆಚ್ಚಾಗಿ ತೆಗಿಬೇಕಂತೇಳಿ ಅದೊಂದು ಕಾಂಪಿಟೇಷನ್ ಒಂದಿತ್ತು ಮೈಂಡಲ್ಲಿ. ಅದು ನನ್ನ ಶಿಕ್ಷಕರು ನಾನು ಯಾವಾಗಲೂ, ಸರ್ ನೀವು ನೋಡ್ತಿದ್ದೀರಂತ ನಾನು ನೋಡುತ್ತಿದ್ದೀನಿ, ಮೀಡಿಯಾದಲ್ಲಿ ನಾನು ಎಲ್ಲದರಲ್ಲಿ ಹೇಳ್ಕೊಂಡಿದ್ದೀನಿ, ನಿಮ್ಮನ್ನು ಯಾವತ್ತೂ ನನಗೆ ನೀವು ಕೊಟ್ಟಿರುವಂಥ ಶಿಕ್ಷಣ ಈ ಮಟ್ಟಕ್ಕೆ ಬಂದು ಕೂತ್ಕೊಳ್ಳಲಿಕ್ಕೆ ಕಾರಣ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಬಗ್ಗೆ ಕೇಳ್ತಾ ಇದು ಜಿಮ್ ಫೀಲ್ಡಲ್ಲಿ ಹೇಗೆ ಆಸಕ್ತಿ ಬಂತು ನಿಮಗೆ? ಜಿಮ್ ಫೀಲ್ಡಲ್ಲಿ ಅವಮಾನದಿಂದನೇ ಮತ್ತೆ ಜಿಮ್ ಫೀಲ್ಡಲ್ಲಿ ಬರಲಿಕ್ಕೆ ನಾನು ಯಾವಾಗ ರಿಕ್ಷೆ ಯಾವ ಥರ ಅದೇ ಥರನೇ ಆಯ್ತಲ್ಲ, ಜಿಮ್ಮಲ್ಲಿ ಕೂಡ ನಾನು ಕೆಲವೊಂದೆಲ್ಲ ಜಿಮ್ಗೆಲ್ಲ ಸೇರ್ಬೇಕಂದ್ರೆ, ಯಾಕಂದ್ರೆ ನಾವು ಕೂಡ ಒಂದು ಆಸಕ್ತಿ ಇರುತ್ತೆ, ನಾವು ಕೂಡ ಜಿಮ್ ಮಾಡಬೇಕು, ನಾವು ಕೂಡ ಒಂದು ದೇಹ ಶೇಪ್ ತರಬೇಕು ಅನ್ನೋದೊಂದು ನಮಗೂ ಮೈಂಡಲ್ಲಿರುತ್ತೆ, ನಾವು ಆರೋಗ್ಯವಾಗಿರಬೇಕು ಅನ್ನೋದೊಂದು ಇನ್ನೊಂದು ಮೈಂಡಲ್ಲಿರುತ್ತೆ. ಅಂದರೆ ಮೇನ್ ನಮಗೆ ಬೇಕು ದೈಹಿಕವಾಗಿ. ಅಂದರೆ ಈಗ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗ್ತಾ ಇದ್ದವು ಅಂತಂದರೆ ನಮ್ಮದರಲ್ಲಿ ವ್ಯಾಯಾಮ ಎಲ್ಲ ಬೇಕಾಗುತ್ತೆ, ಸರಿಯಾದ ಆಹಾರ ಎಲ್ಲ ತಿನ್ನಬೇಕಾಗುತ್ತೆ. ಜಾಸ್ತಿ ನಾವು ಮೆಂಟಲಿ ಜಾಸ್ತಿ ಯೋಚನೆ ಟೆನ್ಷನ್ ತಗುವಂಥದ್ದು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಮಾಡಬಾರ್ದು. ಯಾಕಂದ್ರೆ ನಮ್ಮಲ್ಲಿ ಹಾರ್ಮೋನ್ಸ್ ಆಚೆ ಈಚೆ ಆಗಿಬಿಡ್ತವೆ. ಹಾಗಾಗಿ ಎಲ್ಲನೂ ನಾವು ದೇಹ ದಂಡಿಸ್ಬೇಕಂದ್ರೆ ಜಿಮ್ಮಿಗೆಲ್ಲ ವರ್ಕೌಟ್ ಮಾಡಬೇಕಂತ ಹೋದಾಗ ನೋಡಿದ್ರು ಬೇಡ, ಮಂಗಳಮುಖಿಯರೆಲ್ಲ ಬೇಡ, ಇಲ್ಲೆಲ್ಲ ಇವರೆಲ್ಲ ಬಂದ್ರಪ್ಪ ಅಂದರೆ ನಮ್ಮ ಜಿಮ್ಮಿಗೆ ಬರೋದೆಲ್ಲ ಕಡಿಮೆ ಮಾಡಿಬಿಡ್ತಾರೆ, ಯಾರು ಬರಲ್ಲ ಅಂತಂತೇಳಿ ತುಂಬ ಜಿಮ್ಗಳಲ್ಲಿ ಒಂದು 2-3 ಜಿಮ್ಮಲ್ಲಿ ನನಗೆ ಆ ಥರ ಹಿಂಸೆ ಆಯಿತು, ಹೇಳಿದರು, ಬೇಜಾರಾಯಿತು. ಮತ್ತು ನಾನು ಇನ್ನೊಂದು ಜಿಮ್ಮಲ್ಲೆಲ್ಲ ಸೇರಕ್ಕೆ ಹೋಗ್ತೀನಿ. ಅವರು ತುಂಬ ಉತ್ತಮವಾದ ಹೇಳ್ತಾರೆ, ಏನಂತಂದರೆ ಬನ್ನಿ ಅಮ್ಮ, ನೀವು ಬಂದ್ರಪ್ಪ ಅಂದರೆ, ಯಾಕಂದ್ರೆ ಸಮಾಜದಲ್ಲಿ ನೀವು ಒಂದು ಹುಟ್ಟಿದ್ದೀರಾ, ನೀವು ಕೂಡ ಬಂದು ಮಾಡ್ಬೋದು ಅಂತ ಹೇಳಿ ತುಂಬ ಧೈರ್ಯ ತಂದು ಅವತ್ತು ನನಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ಹೇಳಿದರು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲಿ ನಮ್ಮ ಹೆಸರು ಹೇಳಬೇಡಿ ಅಂತ ಹೇಳಿದರು. ಆದರೆ ಯಾಕಂದರೆ ಇವಾಗಲೂ ಮುಜುಗರ ಪಡ್ತಾರೆ. ಅವತ್ತು ನನಗೆ ಹೇಳಿದರು, ನೀವು ಕೂಡ ಮಾಡಿ, ನೀವು ವರ್ಕೌಟ್ ಮಾಡಿ ಅಂತ ಹೇಳಿದರು. ಮತ್ತು ಅದೇ ಜಿಮ್ಮಲ್ಲಿ ನಾವು ವರ್ಕೌಟ್ ಮಾಡಿ ಮತ್ತು ದೇಹ ದಂಡಿಸುವಂಥದ್ದಾಗಿ ಮತ್ತು ಈಗ ಭಾರತದ ಮೊದಲ ಜಿಮ್ ತರಬೇತಿದಾರೆ. ಅಂದರೆ ಬೇರೆ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡಿಸಿ ಈಗ ಬೇರೆಯವರಿಗೆ ಹೇಳಿಕೊಡೋಷ್ಟು ಬೆಳೆದಿದ್ದೀವಲ್ಲ ಅನ್ನೋದು. ಫಸ್ಟಿಗೆ ನಾನು ಜಿಮ್ಮು ನಮ್ಮನ್ನು ಸೇರಿಕೊಳ್ಳಿ ಅಂತ ಹೇಳಿದ್ರಲ್ಲ, ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಫಸ್ಟು. ಈಗ ಸಿನಿಮಾ ಲೈನಲ್ಲಿ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು? ಗೊತ್ತಿಲ್ಲ, ನನಗೆ ಕೇಳಿದ ಪ್ರಕಾರ ನೀವು ಶಿವಲೀಲಾ ಅನ್ನೋ ಚಿತ್ರ, ಅದರ ನೀವು ಪ್ರೊಡ್ಯೂಸ್ ಮಾಡಿದ್ದೀರಾ ಅಂತ ಸುದ್ದಿ ಬಂತು. ಅದ್ರ ಬಗ್ಗೆ ಹೇಳೋದಾದ್ರೆ? ನಿಜವಾಗ್ಲೂ ಹೇಳ್ಬೇಕಂತಂತಂದರೆ ನನಗೆ ಅದ್ರ ಬಗ್ಗೆ ಆಸಕ್ತಿ ಅಂತಂದರೆ, ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ನನಗೆ ಹುಚ್ಚು, ರೀಲ್ಸ್ ಮಾಡೋ ಹುಚ್ಚು ಜಾಸ್ತಿ. ಹೌದು, ರೀಲ್ಸ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಹಾಗೆ ನೋಡ್ತಿರ್ಬೇಕಾದ್ರೆ ನಾನು ಕೂಡ ಈ ಥರ ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಲ್ಲ, ನಾನು ಸಿನಿಮಾದಲ್ಲೇ ಮಾಡ್ಬೋದು, ಆ್ಯಕ್ಟಿಂಗು ಧಾರಾವಾಹಿಯಲ್ಲಿ ಮಾಡ್ಬೋದು ಅಂತೇಳಿ ಮುಂದೆ ಮಾಡಬೇಕು ಅಂತಂತೇಳಿ ನನಗೊಂದು ಮೈಂಡಲ್ಲಿ ಬೆಳೀತಾ ಇತ್ತು. ಮತ್ತು ಅದೇ ಮೆಂಟಲ್ಲಿ ಶಿವಲೀಲಾ ಅಂತೇಳಿ ಒಂದು ಪಿಕ್ಚರ್ ಆಗ್ತಾಯಿತ್ತು. ಮತ್ತು ಅವರಿಗೆ ಆ್ಯಕ್ಟಿಂಗ್ ಚಾನ್ಸ್ ಕೇಳ್ಕೊಂಡು ಹೋಗಿದ್ದೀರಾ? ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಾಗ ನಾನು ಮೆಸೇಜೆಲ್ಲ ಮಾತಾಡಿ ಆಮೇಲೆ ನಂಬರ್ ಎಲ್ಲ ಶೇರ್ ಮಾಡ್ಕೊಂಡು, ನೋಡಮ್ಮ ನೀವು ಕೂಡ ಶಿವಲೀಲಾ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಹೇಳಿದರು. ಹಾಂ ಸರ್, ನಾವು ಆ್ಯಕ್ಟಿಂಗ್ ಮಾಡ್ತೀವಿ ಅಂತ ಹೇಳಿದರು. ಹೇಳಿದಾಗ ನನಗೆ ಒಂದು ಖುಷಿ ಆಯಿತು, ನಾನು ಕೂಡ ಆ್ಯಕ್ಟಿಂಗ್ ಮಾಡ್ಬೋದು ಅಂತಂತ ಹೇಳಿದಾಗ ಅವರು ಮಂಗಳೂರಿಗೆಲ್ಲ ಬಂದಾಗ ನಾನು ಕೇಳ್ತೇನೆ ಅವ್ರನ್ನ,
ಆ ಒಂದು ಸ್ಟೋರಿನೇ ಆಗೋಯ್ತು. ಕೇಳಿದಾಗ ನಾನು ಕೂಡ ಅವ್ರು ಹೇಳ್ತಾರೆ ನಿನಗೆ ಮೇನ್ ಪಾತ್ರ ಕೊಡ್ತೀನಿ ಅಂತ ಹೇಳ್ತಾರೆ. ಓಕೆ ಸರ್ ಅಂತ ಹೇಳಿದಾಗ, ಮತ್ತು ಸರ್ ನೀವು ಯಾವಾಗ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ಇದು ಮಾಡ್ತೀರಾ ಅಂತಂತ ನಾನು ಪ್ರಶ್ನೆ ಮಾಡ್ತೀನಿ ಅವ್ರನ್ನ. ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಹೇಳಿದರು, ನೋಡಮ್ಮ ಇವಾಗಂತ ತುಂಬ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು, ತುಂಬ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾಯಿದೆ, ಹಾಗಾಗಿ ನಾವು ಸ್ವಲ್ಪ ಸಿನಿಮಾದ್ದು ಶೂಟಿಂಗ್ ಮುಂದೂಡಿದ್ದೀವಿ ಅಂತಂತ ಹೇಳ್ತಾರೆ ನಮ್ಮ ಹತ್ರ. ಹೌದಾ ಸರ್ ಅಂತಂತ ಹೇಳಿದಾಗ ನಾನೇನಂತಂತಂದರೆ, ಸರ್ ನನ್ನ ಕೈಯಿಂದ ಒಂದು 20,000 ನಿಮಗೆ ಕೊಡ್ಬೋದಾ ಸರ್ ಮೂವಿಗೆ, ಕೊಟ್ರಪ್ಪ ಅಂದ್ರೆ ನೀವು ಕೂಡ ಇದನ್ನು ಮಾಡ್ಬೋದಲ್ಲ ಅಂತಂದಾಗ ಅವರು ಓಕೆ ಅಂತ ಹೇಳ್ತಾರೆ. ಸುಮ್ಮನೆ ಯಾಕಂದ್ರೆ ನಾನು ಒಂದು ಸಮಾಜ ಸೇವೆ ಎಲ್ಲ ಮಾಡ್ತಾಯಿರ್ತೀನಿ ನಮ್ಮ ಮೆಂಟಲ್ಲಿ, ಬಿಡು ನಮ್ಮ ಸಮುದಾಯಕ್ಕೋಸ್ಕರ ಒಂದು ಮೂವಿ ಮಾಡ್ತಾ ಇದ್ದಾರಲ್ಲ, ನಮ್ಮ ಕೈಯಿಂದ ಆದಷ್ಟು ಒಂದು ಹಳಿಲು ಸೇವೆ ಮಾಡಿದ್ರೆ ಆಯ್ತು ಅಂತೇಳಿ ನಾನು ಕೊಡ್ತೇನೆ ಅಂತ ಒಪ್ಕೊಳ್ತೀನಿ. ಆಮೇಲೆ ಮತ್ತೆ ನನಗೆ ಅವರು ಊರಿಗೆ ಹೋಗಿ ನನಗೆ ಫೋನ್ ಮಾಡ್ತಾರೆ ಮತ್ತೆ ಇದಕ್ಕೆ, ಬೇಡಮ್ಮ 20,000 ಬೇಡ, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮೊತ್ತನ ಹಣ ಕೊಡಿ, ನಾನು ಮೆನ್ಷನ್ ಮಾಡಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮೊತ್ತ ಕೊಡಿ ಅಂತ ಹೇಳಿದಾಗ ನಾನು ಅದು ಜಾಸ್ತಿ ಹಣನೇ ಕೊಡ್ತೇನೆ. ಹಣ ಕೊಟ್ಟಾಗ ನನ್ನ ಪ್ರೆಸ್ ಮೀಟ್ ಅಂದರೆ ಮಂಗಳೂರಲ್ಲಿ ಎಲ್ಲಿ ಕೊಟ್ಟಿದ್ದೀನಿ ಅಂದರೆ ಕುತ್ತಾರ ಪ್ಲೇಸಲ್ಲಿ ನಾನು ಹಣನ ಅವರಿಗೆ ಕೊಟ್ಟಿದ್ದೀನಿ ಅವತ್ತು. ಕುತ್ತಾರ ಪ್ಲೇಸಲ್ಲಿ, ಯಾಕಂದರೆ ನನಗೆ ಯಾರ ಮೇಲೆ ನಂಬಿಕೆ ಇಲ್ಲ, ಜನರ ಮೇಲೆ ನಂಬಿಕೆ ಇಲ್ಲ, ದೈವದ ಮೇಲೆ ನಂಬಿಕೆ ಇದೆ ಅಂತೇಳಿ ಆ ಜಾಗದ ಹತ್ರ ನಾವು ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದಮೇಲೆ ಅದೇ ಪ್ಲೇಸಲ್ಲಿ ನಾನು ಅಮೌಂಟ್ನ ಪೇ ಮಾಡ್ತೀನಿ ಅವ್ರಿಗೆ ಇಷ್ಟಂತ. ಪೇ ಮಾಡಿದಾಗ ಅವ್ರು ಏನಂತ ಹೇಳ್ತಾರೆ, ನಿನಗೂ ಒಂದು ಲೈನ್ ಪ್ರೊಡ್ಯೂಸರ್ ಎಲ್ಲ ಅವಕಾಶ ಕೊಡ್ತೀವಿ, ಯಾಕಂದರೆ ನಿಮ್ಮ ಸಮುದಾಯದವರು ಯಾರೂ ಲೈನ್ ಪ್ರೊಡ್ಯೂಸರ್ ಆಗಿಲ್ಲ, ನೀವು ಕೂಡ ಆದ್ರಪ್ಪ ನಮಗೂ ಒಂದು ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ನನಗೆ ನಂಬಿಕೆ ಇರಲ್ಲ, ಅಗ್ರಿಮೆಂಟ್ ಮಾಡಿಸ್ಕೊಳ್ತೀನಿ. ಅಗ್ರಿಮೆಂಟ್ ಮಾಡಿಸ್ಕೊಂಡು ಅಷ್ಟು ಪಟ್ಟಿಗೆ ನೀವು ಜನರ ಮೇಲೆ ಡೌಟ್ ಪಟ್ಟು ನನಗೆ, ಯಾಕಂದರೆ ತುಂಬಾ ನೋವು ಪಟ್ಟವಳು, ಅದಕ್ಕೆ ಡೌಟ್ ಪಟ್ಟು ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ನಾನು ಅದಲ್ಲಿ ಬಿಡಲ್ಲ, ಪ್ರೆಸ್ ಮೀಟ್ ಮಾಡಿಸ್ತೇನೆ ಮಂಗಳೂರಲ್ಲಿ ಲೈನ್ ಪ್ರೊಡ್ಯೂಸರ್ ಅಂತಂತ ಹೇಳಿದ್ರೆ ಅವ್ರನ್ನೆಲ್ಲ ಅಲ್ಲಿ ಸರ್ ಎಲ್ಲ ಕೂತ್ಕೊಂಡಿರ್ತಾರೆ. ಮತ್ತು ಸ್ಟೇಜ್ ಮೇಲೆಲ್ಲ ನಮ್ಮ ಸಮುದಾಯದವರು ಮತ್ತು ನಮ್ಮ ಮೂವಿಯಲ್ಲಿ ಆ್ಯಕ್ಟಿವ್ ಮಾಡಿರುವಂಥದ್ದು ಎಲ್ಲರೂ ಕೂತ್ಕೊಂಡು ಪ್ರೆಸ್ ಮೀಟ್ ಎಲ್ಲ ಮಾಡಿಸಿದಾಗ ಲೈನ್ ಪ್ರೊಡ್ಯೂಸರ್ ಅಂತಂತ ಎಲ್ಲನೂ ಹೇಳಿಸಿದಾಗ ನನಗೆ ಇನ್ನೊಂದು ಖುಷಿ ಮತ್ತು ಇನ್ನೊಂದು ದುಃಖ ಏನಂತಂದರೆ, ನಾನು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದು ಒಂದು ಖುಷಿ. ದುಃಖ ಏನಂತಂದರೆ, ಅವತ್ತು ನನ್ನ ಲೈನ್ ಪ್ರೊಡ್ಯೂಸರ್ ಅಂತ ಎಲ್ಲ ಕಡೆನೂ ಹೇಳಿ ಸೋಷಿಯಲ್ ಮೀಡ್ಯಾದೆಲ್ಲ ಹಾಕಿ, ಯಾಕೆ ಎಲ್ಲ ಪ್ರಮೋಷನ್ ವೀಡಿಯೋದಲ್ಲಿ ಯಾಕೆ ನಮ್ಮ ಹೆಸರು ತಗೊಳ್ತಾ ಇಲ್ಲ ಅನ್ನೋದು ನನಗೊಂದು ದುಃಖ. ಅದೇ ನಾನು ಕ್ವಶನ್ ಕೇಳಲಿಕ್ಕಿದ್ದೆ. ನಾನು ವಿಡಿಯೋ 2-3 ವಿಡಿಯೋ ನೋಡಿದೆ. ಅಂದರೆ ಶಿವಲೀಲೆ ಪಿಕ್ಚರಿಗೆ ಥಿಯೇಟರ್ ಸಿಗ್ತಿಲ್ಲ, ಆ ಥರ ಏನಾದರೂ ಇಶ್ಯೂ ಆಗ್ತಿದೆಯಾ? ಹೌದು, ಆ ಥರ ಇಶ್ಯೂ ಆಗಿದೆ. ಅಂದರೆ ಇವಾಗ ಬೇರೆ ಮೂವಿಗಳೆಲ್ಲ ಬಂದಿದ್ದಾವಲ್ಲ, ನನ್ನ ಹೆಸರು ಎಲ್ಲಿನೂ ತಗೊಳ್ಳಿಲ್ಲ, ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು, ಮತ್ತು ಎಲ್ಲ ಕಡೆ ಪ್ರೆಸ್ ಮೀಟಲ್ಲೆಲ್ಲ ಮಾಡಿದ್ರಲ್ಲ, ಮತ್ತು ಯಾಕೆ ನನ್ನ ಹೆಸರು ತೊಗೊಳ್ಳಿಲ್ಲ ಅದೊಂದು ಬೇಜಾರು. ಮತ್ತು ಇನ್ನು ನನಗೆ ಕೇಳಿದಾಗ ನನ್ನ ಹೆಸರು ಯಾಕೆ ತೊಗೊಂಡಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಿ ಅಮ್ಮ ಅಂತಂದೇಳಿ ಆನ್ಲೈನ್ ಕಾಲ್ ಮಾಡಿ ಹೇಳ್ತಾರೆ, ನೋಡಿ ಅಮ್ಮ ನಿಮ್ಮದು ಅಮೌಂಟು ಅಂದರೆ ನಾನು ಕೇಳ್ತೇನೆ, ಸರ್ ನೀವು ರಿಲೀಸ್ ಆದಮೇಲೆ ನಾನು ಕೇಳಿದ್ದು, ಮೂವಿ ರಿಲೀಸ್ ಆದಮೇಲೆ ನಾನು ಕೇಳಿದ್ದು, ಸರ್ ನೀವು ಅಮೌಂಟ್ ಇಸ್ಕೊಂಡ್ರಲ್ಲ ಸರ್, ಇಷ್ಟು ಅಂತ ಕೊಡ್ತೀವಿ ಅಂತ ಹೇಳಿದಿರಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಓಕೆಮ್ಮ ನಿನ್ನ ಹಣ ನಿನಗೆ ಹಾಕ್ತೇನೆ ಅಂತಂತ ಹೇಳ್ತಾರೆ. ಮತ್ತು ನನಗೆ ಹೇಳ್ತಾರೆ ಇನ್ನೊಂದು ಮಾತು, ನೀನು ಇದರಲ್ಲಿ ನಾನು ಪೇ ಮಾಡಿರೋದು ಅಮೌಂಟು ಗೂಗಲ್ ಪೇಯಲ್ಲಿ ಮಾಡಿದ್ದೀವಲ್ಲ, ಗೂಗಲ್ ಪೇಮೆಂಟಲ್ಲಿ ನೀವು ಇದೊಂದು ಮೆನ್ಷನ್ ಮಾಡಬೇಕು, ಏನಂತಂದರೆ ನಾನು ಅಮೌಂಟು ಇಸ್ಕೊಂಡು ಮತ್ತು ಅಗ್ರಿಮೆಂಟ್ ವಾಪಸ್ ಕೊಡ್ತೇನೆ ಅಂತ ಹೇಳಿ ಇದು ಬರೆದು ಹಾಕಿ ಅಂತ ಹೇಳಿದೆ. ನಾನು ಬರೆದು ಹಾಕಿದೆ. ಯಾಕೆಂದರೆ ಭಯ ಇಲ್ಲ, ನಾನು ತಪ್ಪು ಮಾಡಿದರೆ ನಾನು ಭಯ ಪಡ್ತೀನಿ, ಆದರೆ ತಪ್ಪೇ ಮಾಡಿಲ್ಲ ಅಂತಂದರೆ ಭಯ ಯಾಕೆ ಪಡಬೇಕು ಅಂತೇಳಿ ನಾನು ಹಾಕ್ತೇನೆ. ಹಾಕಿದಾಗ ಮತ್ತು ನೆಕ್ಸ್ಟ್ ಟೈಮ್ ನಾನು ಕೇಳಿದಾಗ ಯಾಕೆ ಸರ್ ನಮ್ಮ ಹೆಸರು ಮೆನ್ಷನ್ ಮಾಡಲಿಲ್ಲ ಎಲ್ಲಿನೂ, ಲೈನ್ ಪ್ರೊಡ್ಯೂಸರ್ ಅಂತ ಹೇಳಿ ಬರೀ ಬಾಯಿಂದ ಮಾತ್ರನ ಈ ಅಗ್ರಿಮೆಂಟ್ ಮಾಡಿದ್ದೀರಲ್ಲ, ಈ ಅಗ್ರಿಮೆಂಟಲ್ಲಿರುವಂಥದ್ದು ನಿಮ್ಮ ಹೆಸರು ಸುಳ್ಳ, ನೀವು ಸಿಗ್ನೇಚರ್ ಮಾಡಿದ್ದು ಸುಳ್ಳ ಅಂತ ನಾನು ಎಲ್ಲ ಪ್ರಶ್ನೆ ಮಾಡಿದಾಗ ಅವರಲ್ಲಿ ಸುಮ್ಮನೆ ಆಗ್ತಾರೆ. ಅಲ್ಲಿವರೆಗೆ ನನಗೆ ಅದೊಂದು ಮನಸ್ಸಿಗೆ ಇವಾಗಲೂ ಕೊರಗ್ತಾ ಇದೆ, ಇವಾಗಲೂ ನೋವು ಪಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮಂಗಳಮುಖಿಯರಿಗೋಸ್ಕರ ಮಾಡ್ತಿದ್ದೀವಿ ಮೂವಿ ಅಂತ ಹೇಳಿದರೆ, ಹಾಗಾದರೆ ಈಗ ಒಂದು ಮಂಗಳಮುಖಿಗೆ ಅನ್ಯಾಯ ತಾನೇ. ಆ ಮಂಗಳಮುಖಿ ಹತ್ರ ಹಣ ಇಸ್ಕೊಂಡು, ಯಾಕೆ ನಾನು ಅವಾಗ ಅವಶ್ಯಕತೆ ಇದ್ದೆ, ನನ್ನ ಹತ್ರ ಹಣ ಇಸ್ಕೊಂಡು ಇವಾಗ ಯಾಕೆ ನನ್ನ ಹೆಸರು ಎಲ್ಲಿನೂ ಮೆನ್ಷನ್ ಮಾಡ್ತಿಲ್ಲ ಅನ್ನೋದು ಒಂದು ಬೇಜಾರಿದೆ. ಮತ್ತು ನನ್ನ ಸಮುದಾಯಕ್ಕೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನನ್ನ ಸಮುದಾಯದವರು ಒಂದು ಮೂವಿ ಮಾಡ್ತಾಯಿದ್ರು ಅಂತ ಅಂದಮೇಲೆ, ಯಾಕಂದ್ರೆ ನಮ್ಮ ಮೂವಿ ಅಂತಂದು ನಾನು ಮುಂದೆ ನಿಂತ್ಕೊಂಡು ಎಲ್ಲನೂ ಮಾಡಿದ್ದೀವಿ, ಎಲ್ಲನೂ ಏನೇನು ಕಷ್ಟ ಅನುಭವಿಸಿದ್ದೀವಿ, ಎಲ್ಲನೂ ತುಂಬಾ ಅನುಭವಿಸಿದ್ದೀವಿ. ಆದರೆ ಯಾವತ್ತೂ ನಮಗೆ ಭೇದ ಭಾವ ಮಾಡಿಲ್ಲ. ಯಾಕಂದರೆ ನಮಗೋಸ್ಕರ ನೀವು ಯಾವತ್ತೂ ಕಷ್ಟಪಡಬಾರ್ದು, ಯಾವತ್ತೂ ನೀವು ಮುಂದೆ ಬರಬೇಕು, ನಿಮ್ಗೆ ಯಾವತ್ತೂ ಅನ್ಯಾಯ ಆಗಬಾರ್ದು ಅಂತ ಹೇಳಿದ ವ್ಯಕ್ತಿ ಇವತ್ತು ನನಗೆ ಅನ್ಯಾಯ ಆಗಿದೆ. ಯಾಕೆ ನಾನು ಹುಡುಗಿ ಥರ ಕಾಣಿಸ್ತಿದ್ದೀನಿ ನಿಮ್ಮ ಕಣ್ಣಿಗೆ, ನಾನೊಂದು ಮಂಗಳಮುಖಿ ಅಂತ ಹೇಳಿ ಈಗ ಯೂಸ್ ಮಾಡ್ಕೊಂಡಿರುವಂಥ ಹೆಸರು ಮಂಗಳಮುಖಿಗೆ ಅನ್ಯಾಯ ಆಗಿದೆ. ಈಗ
ಯಾಕೆ ನೀವು ಅದನ್ನು ತೋರಿಸ್ತಾ ಇಲ್ಲ, ಎಲ್ಲಿನೂ ಲೈನ್ ಪ್ರೊಡ್ಯೂಸರ್ ಅಂತ ಹೇಳ್ತಾ ಇಲ್ಲ, ಅದೊಂದು ನನಗೆ ದುಃಖ ಆಗ್ತಾಯಿದೆ. ಅದೊಂದು ನಾನು ಪ್ರಶ್ನೆ ಮಾಡಬೇಕಾಗಿತ್ತು ನಿಮ್ಮ ಹತ್ರ. ನಾನು ಸೋಷಿಯಲ್ ಮೀಡ್ಯಾದಲ್ಲೇ ಪ್ರಶ್ನೆ ಮಾಡ್ತು ಅಂತ ನಾನು ಅವತ್ತು ಹೇಳಿದ್ದೆ, ಇವತ್ತಿನ ಹೇಳ್ತೀನಿ. ನಾನು ಅದೊಂದು ನಿಮಗೆ ಪ್ರಶ್ನೆ ಮಾಡ್ತಿದ್ದೀನಿ. ನೀವು ಇದನ್ನು ನೋಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ. ನೀವು ಲೈನ್ ಪ್ರೊಡ್ಯೂಸರ್ ಅಂತ ಹೇಳಿ ಪ್ರೆಸ್ ಮೀಟ್ ಎಲ್ಲ ಮಾಡಿಸಿ ನೀವೆಲ್ಲ ಅಗ್ರಿಮೆಂಟ್ ಮಾಡಿ ಕೊಟ್ಟಿರೋದು ಅದೆಲ್ಲ ಸುಳ್ಳ? ಹಾಗಾದರೆ ನಮ್ಮ ಸಮುದಾಯಕ್ಕೋಸ್ಕರ ನೀವು ಮೂವಿ ಮಾಡ್ತಿದ್ದೀವಿ, ನಿಮ್ಮ ಸಮಯಕ್ಕೋಸ್ಕರ ಒಳ್ಳೆಯದಾಗುತ್ತೆ, ನೀವು ಒಂದು ಕಷ್ಟಪಟ್ಟಿರೋದು ಮುಂದೆ ತೋರಿಸ್ಬೇಕು ಜನರಿಗೆ ಅಂತ ಹೇಳಿ, ಹಾಗಾದರೆ ನನಗೂ ಒಂದು ಅನ್ಯಾಯ ಆಗಿದೆ ಅಲ್ಲ, ಯಾಕೆ ನೀವು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಅನ್ನೋದು ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಇವತ್ತು ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡ್ತಾಯಿದ್ದೀನಿ. ಖಂಡಿತ. ಈಗ ನಾವು ಪಾಡ್ಕಾಸ್ಟ್ ಎಂಡ್ ಬರ್ತಿದ್ದೇವೆ, ಆದರೆ ಈಗ ಅದಕ್ಕಿಂತ ಮುಂಚೆ ಈಗ ಹನಿ ಮಂಗಳೂರು ಅವ್ರು ಏನು ಮಾಡ್ತಿದ್ದಾರೆ? ಈಗ ಹನಿ ಮಂಗಳೂರು ಅಂದರೆ ನಮ್ಮದು 4 ರಿಕ್ಷಾಗಳೆಲ್ಲ ಇದ್ದಾವೆ. ಅದನ್ನೆಲ್ಲ ಅಂದರೆ ಈಗ ಸ್ವಲ್ಪ ಮಟ್ಟದ ಆದಾಯ ಎಲ್ಲ ಬರುತ್ತೆ ಅದರಿಂದ. ಅಂದರೆ ದಿನಕ್ಕೆ ಇಷ್ಟೊಂದು ಅಮೌಂಟ್ ಎಲ್ಲ ಬರುತ್ತೆ. ಆ ಆದಾಯನ ನಾನೆಲ್ಲ ಸೇವ್ ಮಾಡ್ತೇನೆ. ತಿಂಗಳ ಒಂದೊಂದು ಆಶ್ರಮಗಳಿಗೆಲ್ಲ ಊಟದ ವ್ಯವಸ್ಥೆ ಆಗಿರ್ಬೋದು, ರೋಡ್ ಬದಿಯೆಲ್ಲ ಜನರೆಲ್ಲ ಇರ್ತಾರೆ, ಅವರಿಗೆ ಊಟದ ವ್ಯವಸ್ಥೆ ಮಾಡುವಂಥದ್ದು. ಮತ್ತು ಪ್ರಾಣಿ ಪಕ್ಷಿಗಳೆಲ್ಲ ಕಾಲೆಲ್ಲ ಮುರ್ಕೊಂಡಿರ್ತವೆ, ತುಂಬ ಹಿಂಸೆಗೆಲ್ಲ ಒಳಪಟ್ಟು ರೋಡಲ್ಲೆಲ್ಲ ಮಲ್ಕೊಂಡಿರ್ತವೆ, ಅಂಥವಕ್ಕೆ ಊಟ ಹಾಕುವಂಥದ್ದು ನಾನು ಅದೇ ರಿಕ್ಷಾ ಬಂದಿರುವಂಥ ಹಣದಿಂದ ನಾನು ಹಾಕ್ತೇನೆ. ಮತ್ತು ಜಿಮ್ ಟ್ರೈನರಾಗಿ ಅದರಲ್ಲಿ ಹಣ ಸಿಗುತ್ತೆ. ಮತ್ತು ಅದರಲ್ಲಿ ಮತ್ತು ಈಗ ಸಿನಿಮಾದಲ್ಲಿ ಬೇರೆ ಅಂದರೆ ಶಿಖಂಡಿ ಅಂತ ಮೂವಿ ಬರ್ತಾಯಿದೆ ನಮ್ಮ ಸಮುದಾಯದವರು, ಅದರಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡಿದ್ದೀನಿ, ಅದರಲ್ಲಿ ಹಣ ಸಿಕ್ಕಿದೆ. ಅದರಿಂದ ನಾವು ಜೀವನ ಎಲ್ಲ ಮಾಡ್ತಾಯಿದ್ದೀವಿ. ಮತ್ತು ಈಗ ಒಂದು ಅಂಗಡಿ ಓಪನ್ ಮಾಡ್ತಾಯಿದ್ವಿ. ಈಗ ನೆಕ್ಸ್ಟ್ ಫೆಬ್ರವರಿ ಒಂದು 6ನೇ ತಾರೀಕು 7ನೇ ತಾರೀಕಿಗೆ ಓಪನ್ ಆಗ್ಬೋದು ಆ ಶಾಪು. ಅದನ್ನು ಓಪನ್ ಮಾಡ್ತಾಯಿದ್ವಿ. ಮತ್ತು ಅದರಿಂದ ಆದಾಯದಿಂದ ಏನಾದರೂ ಒಂದು ಮಾಡಬೇಕು. ಮತ್ತು ನನಗೆ ಒಂದು ಚಿಕ್ಕ ವಯಸ್ಸಿಂದ ಕನಸಿದೆ, ಇವಾಗಲೂ ಅದನ್ನು ಕನಸು ಕಾಣ್ತಾ ಇರ್ತೀನಿ. ಏನಪ್ಪ ಅಂತಂದರೆ ಕನಸಂದರೆ, ನೀವು ಒಂದು ಚಿಕ್ಕ ಮಕ್ಕಳ ಆಶ್ರಮ ಎಲ್ಲ ನೋಡಿರ್ತೀರ. ಮತ್ತು ಮಕ್ಕಳ ಆಶ್ರಮಗಳು ಅಂತಿರ್ತವೆ, ವೃದ್ಧಾಶ್ರಮ ಅಂತಿರ್ತವೆ, ಹೆಣ್ಮಕ್ಳ ಆಶ್ರಮಗಳು ಇರ್ತವೆ, ಬ್ಲೈಂಡ್ ಅಂದರೆ ಕುರುಡರ ಆಶ್ರಮಗಳು ಇರ್ತವೆ, ಮತ್ತು ಬುದ್ಧಿಮಾಂದ್ಯ ಮಕ್ಕಳ ಆಶ್ರಮಗಳು ಇರ್ತವೆ. ಆದರೆ ನನ್ನ ಸಮುದಾಯದ ಮಂಗಳಮುಖಿಯರ ಆಶ್ರಮ ಅಂತಂತ ಎಲ್ಲಿನಿಲ್ಲ. ಯಾಕಂದ್ರೆ ನೀವಾದರೆ ಗಂಡು ಮಕ್ಕಳು ನಾಳೆ ನಿಮಗೆ ಮದುವೆ ಆಗಿ ಮಕ್ಕಳೆಲ್ಲ ನೋಡ್ಕೊಳ್ತೀರಂತ ನಂಬಿಕೆ ಇರುತ್ತೆ. ಆದರೆ ಎಷ್ಟೋ ಹೆಣ್ಮಕ್ಳಿಗೆಲ್ಲ ಅವ್ರ ಗಂಡ ಮದುವೆ ಆಗಿ ಮುಂದೆ ಮಕ್ಕಳೆಲ್ಲ ನೋಡ್ಕೊಳ್ತಿರುವಂಥದ್ದು ಆಸೆ ಇರುತ್ತೆ. ಆದರೆ ನನ್ನ ಸಮುದಾಯದವರಿಗೆ ಯಾರಿಗೆ ಮದುವೆ ಆಗಿರಲ್ಲ, ಮಕ್ಕಳೆಲ್ಲ ಇರಲ್ಲ. ನಾವು ಮುಂದೆ ವಯಸ್ಸಾದ ಮೇಲೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ. ನಾವು ಕೂಡ ಜೀವನ ಮಾಡಬೇಕಂದ್ರೆ ತುಂಬ ಹಿಂಸೆ ಅನುಭವಿಸ್ಬೇಕಾಗುತ್ತೆ. ನಾವು ವಯಸ್ಸಾದ ಮೇಲೆ ಯಾರು ನೋಡ್ಕೊಳ್ತಾರೆ ನಮಗೋಸ್ಕರ? ಹಾಗಾಗಿ ನನಗೊಂದು ಚಿಕ್ಕದೊಂದು ಕನಸಿದೆ, ನಮ್ಮ ಸಮುದಾಯದವ್ರಿಗೆ ಒಂದು ವಯಸ್ಸಾದವರಿಗೆ ಒಂದು ಆಶ್ರಮ ಮಾಡಬೇಕಂತೇಳಿ ಕನಸಿದೆ. ಆ ಕನಸಾಗಿ ಉಳಿದಿದೆ. ಯಾವತ್ತು ನೆರವೇರುತ್ತಾ ಗೊತ್ತಿಲ್ಲ. ನಿಮ್ಮ ಆಸೆ ಖಂಡಿತವಾಗ್ಲೂ ನೆರವೇರ್ಬೋದು. ಯಾಕಂತ ಹೇಳಿದರೆ ನೀವು ನಂಬಿದಂಥ ದೈವ ಕೊರಗಜ್ಜ ಯಾವತ್ತೂ ನಿಮ್ಮ ಕೈಯನ್ನು ಬಿಡುವುದಿಲ್ಲ ಅಂತ ನಾನು ಹೇಳ್ತೇನೆ. ಈಗ ಕೊನೆಯದಾಗಿ ನಮ್ಮ ಸಮಾಜಕ್ಕೆ ಅಥವಾ ಸಮಾಜದ ಜನರಿಗೆ ನೀವು ಕೊಡುವಂಥ ಕೊನೆಯ ಒಂದು ಮೆಸೇಜ್? ಸಮಾಜಕ್ಕೆ ಕೊಡುವಂಥದ್ದೊಂದು ಮೆಸೇಜ್ ಅಂತಂದರೆ, ಸಮಾನ ಅವಕಾಶ ಬೇಕು ಎಲ್ಲರಿಗೆ. ನಾನು ಫಸ್ಟಿಗೆ ಸಮಾನತೆ ಅಂತ ಯಾಕೆ ಹೋರಾಡ್ತಿದ್ದೇನೆ ಅಂದರೆ, ಇವತ್ತಿನವರೆಗೆ ನಮಗೆ ಸಮಾನತೆ ಇನ್ನೂ ಸಿಗ್ತಾ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದರೂ ಸಿಗ್ತಾ ಇಲ್ಲ, ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡಿದ್ರು ಕೂಡ ಸಿಗ್ತಾ ಇಲ್ಲ. ಈಗ ನೋಡ್ತಿರ್ತಾರೆ, ಎಷ್ಟೋ ಜನಗಳೆಲ್ಲ ನಮ್ಮನ್ನು ಕರೀತಾರೆ ಫಂಕ್ಷನ್ಗೆಲ್ಲ, ಮೀಟಿಂಗೆಲ್ಲ ಕರೀತಿರ್ತಾರೆ, ಫಂಕ್ಷನ್ಗಳೆಲ್ಲ ಕರೀತಿರ್ತಾರೆ, ದೊಡ್ಡ ಫಂಕ್ಷನ್ಗಳೆಲ್ಲ ಏರ್ಪಡಿಸಿರ್ತಾರೆ. ಅಲ್ಲಿ ಏನಂತಂದರೆ ನಮ್ಮ ಸಮುದಾಯದವ್ರು ಕೂಡ ಬರೀ ತೋರಿಕೆಗೆ ಮಾತ್ರ ಕಾಣಿಸ್ತಿರ್ತಾರೆ. ಮಂಗಳಮುಖಿಯರು ಕೂಡ ಭಾಗವಹಿಸಿದ್ರು ಅಂತಂತೇಳಿ ತೋರಿಕೆಗೆ ಮಾತ್ರ ಕಾಣಿಸ್ಕೊಳ್ತಿರ್ತಾರೆ. ಆದರೆ ಅವತ್ತಿನ ಪೂರ್ತಿಯಕ್ಕೆ ಹೇಳ್ತಾರೆ, ಇವರಿಗೂ ಸಮಾನ ಹಕ್ಕಿದೆ, ಮತ್ತು ಇವರು ನಮಗೆ ಜೀವನ ಮಾಡ್ತಿದ್ದಾರೆ, ಈ ಸಮಾಜದಲ್ಲಿ ಹೀಗೆ ಜೀವನ ಮಾಡ್ತಾ ಇದ್ದಾರೆ ಅಂತೇಳಿ ಭಾಷಣದಲ್ಲಿ ಮಾತ್ರ ಹೇಳ್ತಾರೆ ಹೊರತಾಗಿ ಅದನ್ನು ಯಾವತ್ತೂ ಕಾರ್ಯರೂಪಕ್ಕೆ ಬರ್ತಾನೆ ಇಲ್ಲ. ಅದೊಂದು ಬೇಸರದ ಸಂಗತಿ. ನಾನು ಹೇಳ್ತೀನಿ ನೋಡಿ, ನಮ್ಮ ಸಮುದಾಯದವ್ರನ್ನ ಯೂಸ್ ಮಾಡಿಕೊಂಡು ನೀವು ಬೆಳಲಿಕ್ಕೆ ಹೋಗಬೇಡಿ, ನಮ್ಮ ಸಮುದಾಯದವ್ರನ್ನ ಜೊತೆಗೆ ಬೆಳೆಸಿ. ಅದೇ ನನಗಿಷ್ಟ. ಮತ್ತು ಇನ್ನೊಂದು ಅಂತಂದರೆ, ನಮ್ಮ ಸಮುದಾಯದವರು ಬರೀ ನೋವಲ್ಲೇ ಬೆಳೆದಿರ್ತೀವಿ, ನೋವಲ್ಲೇ ತಿಂತಾ ಇರ್ತೀವಿ. ಇವಾಗಲೂ ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೇಳ್ತಿರ್ತೀವಿ. ಅಂಥ ಸಾಧಕರಿಗೆ ಸಪೋರ್ಟ್ ಮಾಡಿ, ನಿಮ್ಮ ಕೈಯಿಂದ ಆದಷ್ಟು ಸಪೋರ್ಟ್ ಮಾಡಿ. ಅವ್ರನ್ನ ಮುಂದೆ ಬರೋಕ್ಕೆ ದುಡ್ಡಿಂದ ಸಪೋರ್ಟ್ ಮಾಡಬೇಡಿ, ಒಂದು ನಿಮ್ಮ ಮಾತಿಂದ, ಒಳ್ಳೆ ಮಾತಿನಿಂದ ಅವ್ರನ್ನ ಸಪೋರ್ಟ್ ಮಾಡಿ. ಮುಂದೊಂದು ದಿನ ಬಂದು ನಮ್ಮ ಸಮುದಾಯದವರು ಎಲ್ಲರೂ ಕೂಡ ನಿಮಗೆ ಹೇಗೆ ಸಾಧನೆ ನೀವೆಲ್ಲರೂ ಮಾಡಿದ್ದೀರ ಹಾಗೆ ನಮ್ಮ ಸಮುದಾಯದವರು ಕೂಡ ಸಾಧನೆ ಮಾಡಿ ತೋರಿಸ್ತಾರೆ ಅಂತ ನಾನು ಎಲ್ಲರ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ನಮ್ಮಂಥ ಮಕ್ಕಳು ಯಾರಾದರೂ ಮನೇಲಿ ಹುಟ್ಟಿದರೆ ಯಾವತ್ತೂ ಅವ್ರಿಗೆ ಹಿಂಸೆ ಮಾಡಬೇಡಿ, ಚಿತ್ರಹಿಂಸೆ ಕೊಡಬೇಡಿ, ಮತ್ತು ಅವರಿಗೆ ಹಣ ಮಾಡಿದೆ, ಆಸ್ತಿ ಮಾಡಿದೆ ಅಂತ ಮಾಡಬೇಡಿ. ಅವರಿಗೆ ಫಸ್ಟು ಶಿಕ್ಷಣ ಕೊಡಿಸಿದರೆ ಮುಂದೊಂದು ದಿನ ಹೊರಗಡೆ ಬಂದು ಭಿಕ್ಷಾಟನೆ ಮಾಡೋದಿರಲ್ಲ, ದೇಹ ಮಾರ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ಅವರು ಜಾಬಲ್ಲಿ ಅವ್ರ ಕಾಲ ಮೇಲೆ ಅವರು ನಿಲ್ಕೊಳ್ತಾರೆ. ಹಾಗಾಗಿ ನನ್ನ ಎಲ್ಲ ತಂದೆ ತಾಯಿ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ನಿಮ್ಮ ಮಕ್ಕಳು ಈ ಥರ ಆಗಿದ್ದಾರೆ ಅಂತೇಳಿ ಮನೆಯಿಂದ ಆಚೆ ಹಾಕಬೇಡಿ, ಅವರಿಗೊಂದು ಶಿಕ್ಷಣ ಕೊಡಿ. ಮುಂದೊಂದು ದಿನ ದಾರಿ ಅವರೇ ಕಂಡುಕೊಳ್ತಾರೆ.
ಹಾಗಾಗಿ ನಮ್ಮ ಸಮುದಾಯದವ್ರನ್ನ ಸಮಾನತೆಯಾಗಿ ಕಾಣಿ. ಮತ್ತು ಏನಾದರೂ ಮೂಲಭೂತ ಸೌಕರ್ಯಗಳು ಏನಾದರೂ ಇದ್ರಪ್ಪ ಅಂದರೆ ಇವರಿಗೂ ಸಮಾನ ಹಂಚಿಕೆ ಮಾಡಿ ಅಂತ ನಾನು ಎಲ್ಲರ ಹತ್ರ ನಾನು ಬೇಡ್ಕೊಳ್ತೀನಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹೇಳುತ್ತಾ, ನನ್ನ ಮಾತಿನಿಂದ ಏನಾದರೂ ತಪ್ಪಿದರೆ ಎಲ್ಲರೂ ಕ್ಷಮಿಸಿ. ಓಕೆ, ನಿಮ್ಮನ್ನು ಕಾರ್ಯಕ್ರಮದಿಂದ ಕಳಿಸ್ಕೊಡೋದಕ್ಕಿಂತ ಮುಂಚೆ ನಮ್ಮ ಗಿಫ್ಟ್ ಅಥವಾ ಅಂತ ಫ್ರೇಮ್ಸ್ ಎಲ್ಲ ಬೇಕಾದರೆ ಫ್ರೇಮ್ ಲ್ಯಾಂಡಿಗೆ ಹೋಗಿ ಮೆಸೇಜ್ ಮಾಡಿ, ನಿಮಗೂ ಕೂಡ ಅಂತ ಒಳ್ಳೊಳ್ಳೆ ಫ್ರೇಮ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನೀವು ಬಂದದ್ದು ತುಂಬಾ ಖುಷಿ ಆಯ್ತು. ಒಂದು ಪಾಸಿಟಿವ್ ವೈಬ್ ಬಂತು ನಮ್ಮ ಸ್ಟುಡಿಯೋದಲ್ಲಿ. ಒಂದಷ್ಟು ನಮ್ಮ ಟೀಮ್ ಅವರು ಕೂಡ ಹೇಳ್ತಿದ್ರು, ಒಂದಷ್ಟು ಪಾಸಿಟಿವ್ ಎನರ್ಜಿ ಬಂತು. ಸೊ ಅದೇ ರೀತಿ ನಮ್ಮ ವೀಕ್ಷಕರಿಗೂ ಥ್ಯಾಂಕ್ ಯು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.